ಅದ್ಯವಾ ಶತಕೇತಿತೆ ವರ್ಷಾಣಾಂ ವಾಪಗಚ್ಚತು ವಪುರೇ ತನ್ನ ಪಂತಾಣಂ ತ್ಯಜಂತಿ ಸುದಿಯೋ ಜನಾಃ. ಭವಿ ಜೀವಾತ್ಮ ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಸಂಸಾರಾತೀತ ಸುಖವನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಧರ್ಮ ಪುರುಷಾರ್ಥ ಅತ್ಯವಶ್ಯಕತೆ. ಆಚಾರ್ಯ ಶಾಂತಿಸಾಗರರು ತಮ್ಮ ಅಂತಿಮ ಸಂದೇಶದಲ್ಲಿ 4 ಅನುಯೋಗದ ಸಾರ ಹೇಳಿದರು. ಸ್ವಭಾವ ಸಾಗರ್ಜಿಯವ್ರು ಹೇಳ್ತಾ ಮಂಗಲಾಚರಣ ತೊಗೊಂಡ್ರು. ಓಂ ಜಿನಾಯ ನಮಃ, ಓಂ ಸಿದ್ಧಾಯ ನಮಃ, ಓಂ ಅರ್ಹಂ ಸಿದ್ಧಾಯ ನಮಃ. पंचभरत पंच ऐरावत क्षेत्रस्थ भूत भविष्य वर्तमान 30-24 तीर्थंकर जिनेन्द्रभ्यो नमो नमः. सीमंदरादि विद्यमान 20 तीर्थंकर जिनेन्द्रभ्यो नमो नमः. 1452 गंधर्व परमेष्टि समेभ्यो नमो नमः. अंतकृत केवली मुनीश्वराय नमो नमः. प्रत्येक तीर्थंकर के समय होने वाले दश दश घोरोपसर्ग विजयी मुनीश्वराय नमो नमः. मंगलम भगवान वीरो मंगलम गौतमोगनी मंगलम कुंद कुंदाद्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानम सर्वधर्माणां जैनम जयतु शासनम. ಆಚಾರ್ಯ ಭಗವಾನ್ ಶಾಂತಿಸಾಗರ ಗುರುದೇವರು ಅವರ ಅಂತಿಮ ಪ್ರವಚನದಲ್ಲಿ ಕುಂತಲಗಿರಿ ಸಿದ್ಧ ಕ್ಷೇತ್ರದಲ್ಲಿ 22 ನಿಮಿಷ ಪ್ರವಚನ ಕೊಟ್ಟರು. ಆ ಪ್ರವಚನದ ಮಂಗಲಾಚರಣ ಇದಾಗಿತ್ತು. ಆ ಮಂಗಲಾಚರಣದ 2 ಪದಗಳನ್ನು ಬಳಸ್ಕೊಂಡ ಈಗ ಸ್ವಭಾವ ಸಾಗರ್ ನಿಮ್ಗೆ ಹೇಳ್ರು. ಅದರಾಗ ಅರ್ಹಂ ಪದ ಅಂತಕ್ಕಂಥದ್ದು ಅವ್ರ ಯಂತ್ರ ಸೂಚಕ ಅನ್ನೋದ. ಇನ್ನೊಂದು ಅರ್ಥದಾಗ ಆಚಾರ್ಯ ವಿದ್ಯಾನಂದರ ಸ್ಪಷ್ಟೀಕರಣ ಮಾಡ್ಯಾರು. ನಮ್ಮ ಆತ್ಮನೊಳಗೂ ಸಹಿತ ಶುದ್ಧ ಪರಮೇಷ್ಠಿ ಆಗುವಂಥ ಅರ್ಹತೆ ಐತಿ ಅಂತಕ್ಕಂಥ ಬೋಧವನ್ನು ಕೊಡ್ತಕ್ಕಂಥ ಪದ ಅಲ್ಲಿ ಅರ್ಹಂ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತಾರೆ. ಅಲಿಹಂತು, ಅರ್ಹಂತ, ಅರಿಹಂತ ಶಬ್ದಗಳನ್ನ ಪ್ರಯೋಗ ಮಾಡಿ ಅರ್ಹಂ ಅಂತಕ್ಕಂಥ ಅರ್ಹತೆ ಪ್ರತಿಯೊಂದು ಆತ್ಮನೊಳಗ ನಾನು ಧ್ರುವ ಸ್ವಭಾವಿ ಅದನಿ ಶುದ್ಧ ನಿಶ್ಚಯನಯದ ಅಪೇಕ್ಷೆಯಿಂದ ಸಿದ್ಧರಾತ್ಮನಲ್ಲಿ ನನ್ನ ಆತ್ಮನಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅದರ ವ್ಯವಹಾರ ಅಪೇಕ್ಷಾದಿಂದ ನಾನು ಪರ್ಯಾಯದಲ್ಲಿ ಮನುಷ್ಯ ತೆಗದನೇ. ಸಿದ್ಧ ಭಗವಾನರು ಪರ್ಯಾಯಗಳು ಪರಿಶುದ್ಧ ಪರಮಾತ್ಮದರು. ನಮಗ ನಿಮಗೆಲ್ಲ ಪರ್ಯಾಯದಾಗ ಸಹಿತ ಸಿದ್ಧ ಭಗವಾನ್ ಆಗೋದೈತಿ. ಅನಾಂತಿ ಇವತ್ತು ನಮ್ಮ ಪರ್ಯಾಯ ಐತಿ. ಧರ್ಮಾಚರಣೆ ಮಾಡೋದ, ಧರ್ಮ ಶ್ರವಣ ಮಾಡೋದ, ಕ್ಷೇತ್ರ ದರ್ಶನ ಮಾಡೋದ, ಶಿಖರ್ಜಿ ವಂದನ ಮಾಡೋದ, ವ್ರತ ಉಪವಾಸಗಳನ್ನು ಮಾಡೋದ, ಜಪ ತಪಾದಿಗಳನ್ನು ಮಾಡೋದ. ಇವೆಲ್ಲ ಯಾವ್ದ್ರ ಸಲುವಾಗಿ ಅಂತ ಕೇಳಿದ್ರೆ ಆದ ಇದಂ ಕಾದವ್ವಂ ಪೈಲ ಆತ್ಮ ಕಲ್ಯಾಣಕ್ಕಾಗಿ ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿ ನಾವು ಧರ್ಮಾಚರಣೆ ಮಾಡಿದ್ದೆ ಆದ್ರೆ ನಿಶ್ಚಿತ ನಮ್ಮ ಆತ್ಮನ ಪರಮ ಕಲ್ಯಾಣ ಆಗ್ತದೆ. ಬರೋ 27ನೇ ತಾರೀಕಿನ ತಿಂಗಳ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುದೇವ್ರಿಗೂ 2ನೇ ಸಮಾಧಿ ಸ್ಮೃತಿ ದಿನದ ಒಂದು ಸಮಾಧಿ ಮರಣೋತ್ಸವ ದಿವಸದ ಶುಭ ತಿಥಿ ಅದ. ಆ ತಿಥಿ ದಿವಸ ಕರ್ನಾಟಕದಲ್ಲಿ ಈ ವರ್ಷ ಭಾಗ್ಯಿಲ್ಲ, ವಾದ ವರ್ಷ ಸಿಗಲಿಲ್ಲ. ವಾದ ಜೈಸಿಂಗ್ಪುರದವ್ರು ಮಾಡ್ರು. ಈ ವರ್ಷ ಮಹಾರಾಷ್ಟ್ರ ಶಿರೋಳ ತಾಲೂಕು ದತ್ತವಾಡಕ್ಕೆ ಹೋಯಿತು. ಮತ್ತು ನಿರಾಪಕ್ಶ್ರಮಣ ವೀರ್ ಸಾಗರ್, ಉತ್ಕೃಷ್ಟ ಸಾಗರ್ ಮತ್ತು ವಿಶಾಲ್ ಸಾಗರ್ ಆದಿ ಸಂಘದ ಮಹತ್ಪುರ್ ಅಲ್ಲಿ ಇವತ್ತು ಮುಂಜಾನೆ ವಿಡಿಯೋ ಕಾಲ್ ಮಾಡಿ ನಮ್ಮ ಉತ್ಕೃಷ್ಟ ಸಾಗರ್ ನಿವೇದನೆ ಮಾಡ್ತಾ ಇದ್ರು. ಭಾಳ ನಮ್ಮದು ಸೌಭಾಗ್ಯ ರೀ. ಮಹತ್ಪುರದವ್ರು ಎಷ್ಟು ಭಕ್ತಿ ಮಾಡ್ತಾರೆ, ನಿಮ್ಮ ಬದ್ದಲ್ ಭಾಳ ಹೇಳ್ರಿ, ನೀವು ವಿಧಾನ ಮಾಡಿರಿ ಅಂತ. ಅದಕ್ಕೆ ಆ ಊರಿನವ್ರಿಗೆ ಎಷ್ಟು ಭಾಗ ಸಿಕ್ಕತ್ತೆ ಅಂದ್ರೆ 27ನೇ ತಾರೀಕಿಗೆ ತನಕ ನಾವು ಮಹತ್ಪುರದಾಗ ಉಳ್ಕೊಂಡಿವ್ರಿ. ಆಚಾರ್ಯ ಭಗವಾನ್ ಸಮಾಧಿ ದಿವಸ ಆಚರಣೆ ಮಾಡ್ತಾರೆ ನೋಡ್ರಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುದೇವರು ದಕ್ಷಿಣದಾಗ ಜನ್ಮ ತಗೊಂಡ, ಮಧ್ಯಪ್ರದೇಶದೊಳಗ ಕರ್ಮ ಭೂಮಿಯನ್ನು ಮಾಡ್ಕೊಂಡ. ಎಂಥ ಧರ್ಮದ ಕ್ರಾಂತಿ ಮಾಡ್ರಂದ್ರೆ ಇವತ್ತು ಮಧ್ಯಪ್ರದೇಶದಾಗ ಅಖಂಡ ಭಾರತದೊಳಗ ಚತುರ್ಥಕಾಲೀನ ಚರ್ಯ ಜೀವಂತ ಉಳಿದಿದ್ರ ಅದನ್ನು ಬೀಜ ಬಿತ್ತರು ಚಾರಿತ್ರ್ಯ ಚಕ್ರವರ್ತಿ ಪ್ರಥಮಾಚಾರ್ಯ ಶಾಂತಿಸಾಗರ್ ಮಹಾರಾಜರು. ಆ ವೃಕ್ಷವನ್ನು ಬೆಳೆಸಿ ಫಲಭೂತ ಮಾಡ್ತಕ್ಕಂಥ ಶ್ರೇಯ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುಗಳಿಗೆ ಪ್ರಾಪ್ತ ಆಗ್ತದ. ಅಂಥ ಶ್ರೇಷ್ಠ ಕಾರ್ಯ MP ಹೋದ್ರೆ ಆಚಾರ್ಯ ಭಗವಂತರನ್ನ ದೇವರ ತೀರ್ಥಂಕರ ಅಂತ ಆರಾಧನೆ ಮಾಡಿಸ್ತಾರೆ. ಹೇಳ್ತಾ ಇದ್ರು ಸ್ವಭಾವ ಸಾಗರ್ಜಿ, ನನಗೂ ಅವ್ರ ಅಣ್ಣಾಗ ಅನಿಸ್ತಿತ್ತು, ಏನ ನಾನು ಆಗ್ಬೇಕೇನ ಭದ್ರೇಶ್ವರ್. ಭದ್ರೇಶ್ವರ್ ಯಾರ? ಸಿದ್ಧ ಪರಮೇಷ್ಠಿ ಭದ್ರೇಶ್ವರದಾರೋ, ಸಿದ್ಧಶಿಲಾದಾಗ ಶಾಶ್ವತ ಅದಾರ. ಭದ್ರಸ್ಥಾನ
ಅದಕ್ಕೆ ನಮ್ಮಲ್ಲಿ ಸರ್ವತೋ ಭದ್ರ ಮಹಾಮಂಡಲ ಆರಾಧನಾ ಅಂತ ಹೇಳ್ಯಾರ. ಭದ್ರ ಪರಿಣಾಮ ಇದ್ದವ್ರನ್ನ ದಿಗಂಬರ್ ಜೈನೇಶ್ವರಿ ಬಾವಲಿಂಗಿ ದೀಕ್ಷಾ ತಗೋತಾರ. ಸುಭಾಷ್ ಅವ್ರ ಎಲ್ಲ ಚರ್ಚೆ ಮಾಡಕತ್ತಿದ್ದೀವಿ. ಅವ್ರು ಹೇಳ್ರು, ಆಚಾರ್ಯ ವಾತ್ಸಲ್ಯ ರತ್ನಾಕರ್ ಸಮ್ಮತಿ ಸಾಗರ್ರು, ನಾ ಬ್ರಹ್ಮಚಾರಿ ಇದ್ದಾಗ ನಾಂದ್ರಿ ಒಳಗಿದ್ದೀವಿ, ಅವ್ರು ಕ್ಷುಲ್ಲಕ ಮಾರಾದ್ರಿದ್ರು, ಅವಾಗ ನನ್ನ ಕಾಲ ಮುಂದಿಡತ್ತಂದ್ರು. ಯಾಕಂತಂದ್ರಿ ನಿಮ್ಮ ಕಾಲು ನೋಡಿ ನಿನ್ನ ಭವಿಷ್ಯ ಹೇಳ್ತೀನೋ ತಂದ್ರು. ಅವ ಚಲೋ ಆತ್ರಿ ಅಂತ ನಮ್ಮ ಕಾಕ ಎಡಗಾಲ ಮುಂದೆ ಸರ್ಸಂದ್ರು, ನೋಡ್ರು ನಿಮ್ಮ ದೀಕ್ಷೆ ಹಾಕತ್ತೀನಿ, ಭದ್ರ ಪರಿಣಾಮಿ ಆಗ್ತೀರಿ ಅಂತ ಹೇಳಿದ್ರು. ಕಾಲಾಗ ಗಜರೇಖ ಇತ್ತಂದ್ರ ಆ ಜೀವ ಭದ್ರ ಪರಿಣಾಮಿ ಭಾವಲಿಂಗಿ ಮುನಿ ಆಕತ್ ಅಂತ ತಿಳ್ಕೊಂಡು ಹೇಳ್ತಾರ ಆಗಮದಾಗ. ಮೇರೆ ಗುರು ಕೆ ಪೂಜ್ಯ ಹೇ ಗಜರೇಖಾ ಕೆ ಪೈರ್. ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುಗಳು ಭಕ್ತಿ ಮಾಡಾಗ ಹೇಳ್ತಾರೋ, ಮೇರೆ ಗುರು ಕೆ ಪೂಜ್ಯ ಹೇ ಗಜರೇಖಾ ಕೆ ಪೈರ್, ಹಿಂಸಕ ಪಶು ಬಿ छोड़ते ಇಂತ ಆಕರ ಸಬುವೈ. ಇವತ್ತು ಮುಂಜಾನೆ ಸಭಾಸವರ್ ತೋರಿಸಿ ನಾವು ಜಲಮಂದಿರದಾಗ ಮಾವೀರ ಭಗವಂತರ ಚರಣ ಪಾದುಕಾತಿ. ಆ ಚರಣ ಪಾದುಕಾದ 2ನೇ ಚರಣದಾಗ ಸಹಜ ನಾವು ಯಾರು ಕ್ರಿಯೇಟ್ ಮಾಡಿಲ್ಲ, ಆ ಪಾಷಾಣದೊಳಗನ ಗಜರೇಖಾ ಐತಿ. ಅದರ ದರ್ಶನ ಮಾಡೋದ್ರಿಂದ ಅಸಂಖ್ಯಾತ ಗುಣೀಕರಣ ನಿರ್ಜರ ಆಗ್ತದೆ, ಪಾಪ ಪ್ರಕ್ಷಾಳನ ಆಗ್ತಕ್ಕಂಥ ಯೋಗ ಸಿಗ್ತದೆ ಅಂತ. ಅದಕ್ಕೆ ಗಜರೇಖಾ ಇರ್ತಕ್ಕಂಥ ಮುನಿಗಳ ಪಾವನ ಸಾನ್ನಿಧ್ಯದಾಗ ಹೋಗೋದ್ರಿಂದ ವೈರ ಭಾವ ನಿವಾರಣೆ ಆಗ್ತೈತಿ. ನಿಮ್ಮ ಮನ್ಯಾಗ ಅತ್ತಿ ಸೊಸಿ ಜಗಾಡ್ತಿದ್ರಿ, ಗಂಡ ಹೆಂಡತಿ ಜಗಾಡ್ತಿದ್ರಿ ಅಂದ್ರೆ ಹೋಗಿ ತ್ರಿಯೋಗ ಶುದ್ಧಿ ಪೂರ್ವಕ 3 ಪೂಜಿಕಾಳ ಹಾಕಿ ಒಂದು ಶ್ರೀಫಲ ಅಥವಾ ಬದಾಮ್ ತೊಗೊಂಡು ಗುಣಿಗಳಿಗೆ ಭಾವಲಿಂಗಿ ಸಂತರ ದರ್ಶನ ಮಾಡಿದ್ರೆ ಗಂಡ ಹೆಂಡತಿ ಅತ್ತಿ ಸೊಸಿ ಜಗಳ ಸ್ವಯಂನೇ ನಿಂತು ಬಿಡ್ತದೆ. ಅಂಥ ಶಕ್ತಿ ದರ್ಶನ ಮಾತ್ರದಿಂದ ಸಾಧ್ಯತೆ ಅಂತ ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರು. ಅದಕ್ಕೆ ಜ್ಞಾನ ಉಪಯೋಗ ಎಷ್ಟು ಶ್ರೇಷ್ಠತೆ ಅಂತ ಕೇಳಿದ್ರೆ ಈ ಆತ್ಮನನ್ನ ಕೇವಲ ಜ್ಞಾನಿ ಆಗಾಕ ಕಾರಣ. ದರ್ಶನ ಮತ್ತು ಜ್ಞಾನ ಆತ್ಮನ ಸಹಜ ಗುಣ. ಅದಕ್ಕೆ ಜ್ಞಾನೋಪಯೋಗ ದರ್ಶನೋಪಯೋಗ. ನಾವು ಯಾವುದನ್ನು ಮೊದಲು ನೋಡೇವಿ ಭೂತ ಕಾಲದಾಗ ಅದನ್ನು ವರ್ತಮಾನದಾಗ ಧ್ಯಾನಿಸೋದು, ಅದಕ್ಕೆ ಪದಸ್ಥ ಧ್ಯಾನ ಅಂತ ಹೇಳಿದ್ರು. ಆ ಪದಸ್ಥ ಧ್ಯಾನದಿಂದ ನಾವು ಶಿಖರ್ಜಿ ಇರ್ಬೋದು. ನಮ್ಮ ದರ್ಶನ್ ಭೂಷಣ್ ಮತ್ತು ಮಾತಾಜಿ ಭಕ್ತಿ ಮಾಡ್ತಾರೆ ಗೊತ್ತಲ್ಲ, ಸಮಯದಗಿರಿ ಸಿದ್ಧ ಕ್ಷೇತ್ರ ಪುಣ್ಯ ಪಾತ್ರ ದರ್ಶನ ಮಾಡದವರ ಜನ್ಮ ವ್ಯರ್ಥ, ಅವರ ಜನ್ಮ ವ್ಯರ್ಥ ಅಂತಿದ್ರ. ಅವ್ರ ಅಣ್ಣ ನಾನು ಕೇಳ್ತಿದ್ನಿ, ನಡು ನೋಡ್ತಿದ್ನಿ. ಅವ್ರು ನೋಡಾಗ ನಂಗೆ ಅನಿಸ್ತಿತ್ತು ದರ್ಶನ್ ಭೂಷಣ್ ಮತ್ತು ಭದ್ರಗಿರಿ ಆಗಿಲ್ಲ, ಶಿಖರ್ಜಾಗ ಹೋಗ್ಯಾರೇನೋ. ಆ ರೀತಿ ಭಾವದಿಂದ ವಂದನಾ ಮಾಡ್ತಿದ್ರು. ಇದಕ್ಕಂತಾರ ದರ್ಶನೋಪಯೋಗ ಭಾವ ಮತ್ತು ಜ್ಞಾನೋಪಯೋಗ. ಎರಡೂ ಉಪಯೋಗಗಳನ್ನು ಏಕಾಗ್ರ ಮಾಡಿದಾಗ ಅಸಂಖ್ಯಾತ ಗುಣೀಕರಣ ನಿರ್ಜರ ಆಗ್ತದ, ಆತ್ಮನ ಸ್ವಭಾವ ಪ್ರಾಪ್ತ ಆಗ್ತದ. ಭಾವಲಿಂಗಿ ಮುನಿ ಇದ್ರೆ ಶುದ್ಧೋಪಯೋಗದಾಗ ಹೋಗಿ ಅಂತರ್ಮೂರ್ತದಾಗ 4 ಗಾತಿ ಕರ್ಮ ನಾಶ ಮಾಡಿ ಅಂತಃಕೃತ ಕೇವಲಿ ಅಲ್ಲ, ಅಂತಃಕೃತ ಶುದ್ಧ ಭಗವಾನ್ ಆಗುವಂಥ ಸಾಮರ್ಥ್ಯ ಎರಡು ಉಪಯೋಗದೊಳಗೆ ಏಕಾಗ್ರ ಮಾಡೋದ್ರಾಗತ್ತೆ ಅಂತ ಹೇಳ್ಯಾರು. ಅದಕ್ಕೆ ದರ್ಶನ ಜ್ಞಾನ ಭದ್ರಗಿರಿ ಬರೋ ಉದ್ದೇಶದ ಭಗವಂತ ದರ್ಶನ ಮಾಡೋದು. ಮಾಡ್ತಾ 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 ಭಗವಂತರ ಜೊತೆ ಮಾತಾಡೋದು. ಭಗವಾನರ ಜೊತೆ ಮಾತಾಡಕ್ಕೆ ಕಲ್ತ್ರಿ ಅಂದ್ರೆ ನಿಜವಾದಂಥ ಭಕ್ತರು ನೀವು. ಪವನ್ಯಾರ ಜೊತೆ, ಜ್ಞಾತಿ ಜೊತೆ, ನೆಂಟರ ಜೊತೆ ಅನಾದಿ ಕಾಲದಿಂದ ಇವಾಗ ಬಂದು ನೀನು ಬಂದದೇನ ನಂಗೆ ಗೊತ್ತ ಇಲ್ಲ, ಇದೆಲ್ಲ ಆಗೈತೆ ಸಂಸಾರ ಶಾಂತಿ. ಅನಾದಿ ಕಾಲದಿಂದ ಮಾಡ್ಕೊತ ಬಂದಾರಿ. ಖರೆ ಭಗವಾನರ ಜೊತೆ ಮಾತಾಡಕ್ಕೆ ಕಲೀರಿ. ಡೊಂಗರ್ವಾಲೆ ಬಾಬಾ ಅನ್ಕೊಂಡ್ರಿ, ಅಗ್ನಿವಾಲೆ ಬಾಬಾ ಅನ್ಕೊಂಡ್ರಿ, ಮಹಾವೀರ್ ಭಗವಾನ್, ಆದಿವೀರ್ ಭಗವಾನ್ ಅನ್ಕೊಂಡ್ರಿ, ಕೂತು ಮಾತಾಡ್ರಿ ಅವ್ರ ಜೊತೆ. ಭಗವಾನರ ಜೊತೆ ಮಾತಾಡಕ್ಕೆ ಕಲಿಬೇಕು. ಯಾರು ಮಾತಾಡಕ್ಕೆ ಸಾಧ್ಯತೆ? ಯಾರ ನಿಜವಾದಂಥ ಭಾವ ವಿಶುದ್ಧಿಯಲ್ಲಿ ಭಗವಂತರ ಭಕ್ತಿ ಮಾಡ್ತಾರೋ ಆ ಜೀವ ಮಾತಾಡ್ತಾರೆ. ಗರ್ಭದಾಗಿಂದ ಕೂಸು ಮಾತಾಡ್ತೈತೆ ಅಂದ ಬಳಿಕ ಮತ್ತು ಭಕ್ತಿ ಯಾಕೆ ಮಾತಾಡೋಕ್ಕಾಗೋದಿಲ್ಲ? ಗರ್ಭದಾಗಿರ್ತಕ್ಕಂಥ ಕೂಸ ಮಾತಾಡ್ತೈತಿ. 6 ತಿಂಗಳದ ಕೂಸ ಆಚಾರ್ಯ ಭದ್ರಬಾಹುಗಳಿಗೆ ಹೇಳ್ತೈತಿ, ಇಲ್ಲಿಂದ ಹೋಗ್ರಿ, ಇಲ್ಲಿ ನಿಮ್ಮ ಮುನಿ ಚರ್ಯಾಕ ದೋಷ ಹತ್ತೈತಿ, ದಕ್ಷಿಣ ಭಾರತದ ಧರ್ಮ ಇದ್ದೈತಿ, ನಿಮ್ಮ ನಿಮಿತ್ಲೆ ವಿಹಾರ ಮಾಡ್ರಿ ಅಂತ 6 ತಿಂಗಳ ಕೂಸ, ತೊಟ್ಲಾಗಿನ ಕೂಸ ಆಚಾರ್ಯ ಭದ್ರಬಾಹುಗೆ ಹೇಳ್ತೈತಿ. ಅಂದ್ರೆ ಇದೆದರ ಪ್ರಭಾವ? ಸಂಸ್ಕಾರದ ಪ್ರಭಾವ.
ಸಂಸ್ಕಾರ ಭಾಳ ಮುಖ್ಯದ ಬಾಬಾಗೌಡ್ರ. ಮಧ್ಯಪ್ರದೇಶದಾಗ ಆದಂಥ ಒಂದು ಸತ್ಯ ಘಟನೆ. ಆಶೀಶ್ ಅಂತಕ್ಕಂಥ ಒಬ್ಬ MBBS ಡಾಕ್ಟರ್. ಅವ್ರಿಗೆ MBBS ಡಾಕ್ಟರ್ ಕರೆ ಸಣ್ಣಾಗಿದ್ದಾಗ ಅವ್ರ ಕಥಾ ಕೇಳುವಂಥದ್ದು. ಅವ್ರು ಯಾವ ಕುಲದಲ್ಲಿ ಬಿಟ್ಟರು, ಯಾವ ವರ್ಣದಾಗ ಬಿಟ್ಟರು ಮಹತ್ವ ಅಲ್ಲ. ಅವ್ರಿಗೆ ಸಿಗತಕ್ಕಂಥ ಒಂದು ಸತ್ ಪ್ರೇರಣಾ, ಒಂದು ವಾತ್ಸಲ್ಯದಿಂದ ಒಬ್ಬ ಅನಾಥ ಇರ್ತಕ್ಕಂಥ ವ್ಯಕ್ತಿ MBBS ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸೌಭಾಗ್ಯ ಪ್ರಾಪ್ತ ಆಗತ್ತೆ ಅಂದ್ರೆ ಅದರಿಂದ ಸಂಸ್ಕಾರದ ಪ್ರಭಾವ ಮತ್ತು ವಾತ್ಸಲ್ಯದ ಪ್ರಭಾವ ಎಷ್ಟೈತೆ ಅನ್ನೋದು ತಿಳ್ಕೋಬೇಕು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವರು ವಾತ್ಸಲ್ಯದ ಭಾಳ ಮಹತ್ವ ಹೇಳ್ತಿದ್ರು. ಈಗ ಸುಭಾಸಾಗರ್ ಅಂದರು, ಕ್ಷಮಾ ಮಾಡಿರಿ, ನಾ ಏನು ತಪ್ಪಿದ್ರೆ ಹೇಳ್ರಿ ಅಂತ ನಿವೇದನೆ ಮಾಡಿಕೊಂಡ್ರು. ಅವ್ರು ನೋಡ್ಬಿಟ್ಟು ನನ್ನ ತಲೆಯಾಗ ವಾತ್ಸಲ್ಯ ರತ್ನಾಕರ್ ಆಚಾರ್ಯ ಸನ್ಮತ್ ಸಾಗರ್ ಬಂದರು. ಕುಂಬೋಜದೊಳಗೆ ನಾ ಇದ್ನಿ, ಅವ್ರ ಜೊತೆಗೆ ಎಲ್ಲ ಕೂಡಿ ಹಂಗಿತ್ತು. ನಮೋಕಾರ ಮಹಾಮಂತ್ರ ಆರಾಧನೆ ನಡೆದಿತ್ತು. ಪೂರ್ವಭಾವಿಯಾಗಿ ಪ್ರವಚನದಲ್ಲಿ ಸವಾಲ್ ಕಾರ್ಯಕ್ರಮ ಇತ್ತು. ಆ ಟೈಮ್ದಾಗ ಅವ್ರು ಒಂದು ಸ್ವಲ್ಪ ಮೊದಲು ಮಾತಾಡೋಕ್ಕಿದ್ರು, ಸಿಂಧಲ್ ಸಾಗರ್ ಮಾತಾಡಿದ್ರು, ನಾವು ಮಾತಾಡಿದ್ದೀವಿ. ನಂತರ ಅವರು ಆಚಾರ್ಯ ಪರಮೇಶ್ವರಿ ಇದ್ದರು, ಅವ್ರದ್ದು ಆಶೀರ್ವಾದ ಅಂತ ಮೈಕ್ ಮುಂದಿಟ್ಟರು. ಹೇಳ ಮಂಗಲಾಚಾರ ಮಾಡಿ ಅವ್ರು ಶುರು ಮಾಡಾಗ ನೋಡ್ರಿ ಟೈಮ್ ಸಹಜನ ಧ್ಯಾನಸ್ಥ ಮುದ್ರಾ ಕೂತೀನಿ. ನಡು ಮಾತಾಡಾಗ ಒಮ್ಮೆ ಸಹಜ ಅವ್ರ ಕಡೆ ನೋಡ್ಪಟ್ಟಿಗೆ ಮೈಕ್ ಚಾಲೂ ಐತಿ, ಪ್ರವಚನ ಚಾಲೂ ಐತಿ. ಅದ್ರಾಗನ ಕುಲ್ರತ್ನ ಯಾನ್ ನನ್ನ ಬಾಯಲ್ಲಿ ತಪ್ಪು ಹೋತು, ಏನು ತಪ್ಪು ಮಾತಾಡಿ ಅಂದ್ರೆ ನಾನು ನೋಡಿದ್ದಕ್ಕೆ ಎಷ್ಟು ಜಾಗೃತ ಅವಸ್ಥೆ ನೋಡ್ರಿ. ಅಟ್ರಾಗ ಕ್ಷಮಾ ಮಾಡಿರಿ, ಒಂದು ಸ್ವಲ್ಪ ದೋಷ ಆಗ್ತರಿ, ತಪ್ಪಾಯ್ತು. ಏನಾಯ್ತು ರೀ ನೀವು ಅಂದ್ರಿ ಹೇಳ್ತಾ 24 ತೀರ್ಥಂಕರೆಲ್ಲ ತಾಯಿ ಗರ್ಭದಾಗ ಬರ್ಬೇಕಾರ ಐರಾವತ ಆನಿ ರೂಪದಾಗ ಆತ್ಮ ತಾಯಿಯ ಮುಖಾರವಿಂದದಿಂದ ಗರ್ಭ ಪ್ರವೇಶ ಮಾಡ್ತದೆ ಅಂತ ಹೇಳ್ರಿ. ಕರೆ ಹೊಂಡ ಔಸಪನಿ ಕಾಲ ದೋಷದಿಂದ 23 ಮಂದಿ ತೀರ್ಥಂಕರಷ್ಟು ತಾಯಿ ಗರ್ಭದಾಗ ಬರಾಗ ಐರಾವತ ಆನಿ ರೂಪದಾಗ ಬಂದಾರು. 14 ತೀರ್ಥಂಕರೊಬ್ಬರ ಋಷಭ ಎತ್ತಿನ ರೂಪದಾಗ ಬಂದಾರ್ರಿ ಅಂತ. ಕ್ಷಮಾ ಮಾಡಿ ಮಾಡ್ತೀನಿ ಅಂದ್ರೆ ನನ್ನ ಬಾಯ್ಲಿಂಗ್ ಹೋಗೈತಿ ನೋಡಿ, ನಾ ಏನು ಮಾಡೋದ. ಇಟ್ಟು ಸರಳ ಈ ರೀತಿ ವಾತ್ಸಲ್ಯನ ಒಳಗೆ ಸರಳತ ಬತ್ತಂದ್ರೆ ಸಿದ್ಧ ಭಗವಾನಾಗ ಭಾಳ ಟೈಮ್ ತೊಗೊಳಂಗಿಲ್ಲ, ಸರಳವಾಗಿ ಮಾತಾಡ್ತಾರೆ. ಅದಕ್ಕೆ ಪರಿಣಾಮ ವಿಶುದ್ಧಿ, ಸ್ವಾತ್ಮೋಪಲಬ್ಧಿ, ಶಿವ ಸೌಖ್ಯ ಸಿದ್ಧಿ, ಮೋಕ್ಷದ ಸಿದ್ಧಿ ನಾವು ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಸ್ವ ಆತ್ಮನ ಉಪಲಬ್ಧಿ ಆಗಿತ್ತಂದ್ರೆ ಮೊದಲು ಪರಿಣಾಮದಾಗ ವಿಶುದ್ಧಿ ಬರಬೇಕು. ನಮ್ಮ ಮಂದಿರಕ್ಕೆ ಬರೋದು ಅದ ಉದ್ದೇಶ, ಭಗವಂತ ದರ್ಶನ ಮಾಡೋದು ಅದ ಉದ್ದೇಶ. ಅದಕ್ಕೆ ಅವ್ರು ಅಂದರು ಬದ್ರೀಶ್ವರ ಅಂತ, ಬದ್ರಿಗಿರಿಕೆ ಏನೋ ಬದ್ರೀಶ್ವರ ಅಂದರು. ಕರೆ ಅವ್ರು ಅನ್ನೋದು ಭಾವದ ಹಿಂದೆ ನಾ ತೊಗೊಂಡು ಎದ್ರಾಗ ಒಬ್ರು ಅಂದ್ರೆ ಅವರೊಂದು ಹೆಸರು ಕೊಟ್ರೆ ನಮಗೆ ಅಂತ ಹೇಳಿ. ಕರೆ ನನ್ನ ಭಾವ ಐತಿ, ನನಗೂ ಭದ್ರೇಶ್ವರ ಆಗೋದೈತಿ. ಬದ್ರಿಗಿರಿಯಾಗಿನ ಭದ್ರೇಶ್ವರ ಅಲ್ಲ, ಸಿದ್ಧಿಶಿಲಾದಾಗಿನ ಭದ್ರೇಶ್ವರ ಆಗುವಂಥ ವ್ಯಕ್ತಿತ್ವ ನನ್ನ ಆತ್ಮ ಪ್ರಾಪ್ತ ಆಗಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಆ ರೀತಿ ಪುರುಷಾರ್ಥ ಮಾಡಾಕ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಪುರುಷಾರ್ಥಕ್ಕಿಂತ ದೊಡ್ಡ ಧರ್ಮ ಈ ಪ್ರಪಂಚದಾಗ ಯಾವಿಲ್ಲ. ಆ ಮಗು ಅರ್ಥಾತ್ ಆಶೀಷ ಯಾವ ಸ್ಕೂಲ್ನಾಗ ಕಲಿತಿದ್ದ, ಆ ಸ್ಕೂಲ್ನೊಳಗೆ ಒಬ್ಬ ಕ್ಲಾಸ್ ಟೀಚರ್ ಇದ್ಲು. ಕ್ಲಾಸ್ ಟೀಚರ್ ಫಸ್ಟ್ ಕ್ಲಾಸಕ್ಕೆ ಹೋದಾಗ ಹುಡುಗರ ಎದ್ದ ಶಲ್ಯೂಟ್ ಹೊಡೆದ ಪದ್ಧತಿ ಐತಿ. ನಮಸ್ಕಾರ ಏನಂತಾರು, ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಮಾರ್ನಿಂಗ್ ಮ್ಯಾಮ್ ಏನಂತಾರೆ. ಆಂಬಲ್ ಬಂದತ್ಲಿ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಇಂಗ್ಲೀಷ್ ಮೀಡಿಯಮ್ದಲ್ಲಿ. ನಮ್ಮಲ್ಲಿ ಎದ್ದು ನಮಸ್ಕಾರ ಸರ್, ಜೈ ಜಿನೇಂದ್ರ ಸರ್ ಅಂದಿರಿ. ಮತ್ತೆ ನಮ್ಮ ಸಂಸ್ಥೆ ಇದ್ರೆ ಅನ್ಬೋದು, ಸಂಸ್ಕಾರ ಹಾಕ್ಬೋದು. ಇನ್ನು ಹೇಳ್ರಿ ಸ್ವಭಾವ ಸಾಗರ ಅರಿಯಂತ್ ಸಿದ್ಧ ಸರ್ ಅನ್ರಿ, ಏನು ದೋಷ ಇಲ್ಲ. ಅರಿಯಂತ ಸಿದ್ಧ ಸರ್, ಅರಿಯಂತ ಸಿದ್ದಮ್ಮ, ಜೈ ಗೌಂಟೇಶ್, ಜೈ ಜಿನೇಂದ್ರ. ನಮ್ಮ ಬಾಯಾಗ ಯಾವುದೋ ನಿಮಿತ್ತ ಭಗವಂತರ ನಾಮಸ್ಮರಣ ಆಗಬೇಕು, ಇದ್ರ ಭಾವದ್ರಿ ಅಂತ. ಅರಿತು ಮರೆತು ಜಿನ ನಾಮವ ನೆನೆದರೆ ಕುಲ ಕೋಟಿಗಳು ದೂರ ಆಗುವವು. ನೀವು ಅರ್ಥರೆ ಮಾಡ್ರಿ, ಮರ್ತರೆ ಮಾಡ್ರಿ, ಭಗವಂತನ ನಾಮಸ್ಮರಣ ಮಾಡ್ರಿ ಅಂದ್ರ ಕುಲ ಕೋಟಿಗಳು ಕೋಟಿ ಬಹುದ ಮಾಡಿದ ಕರ್ಮ ಕೈತೈತತ್ತ. ಅನಂತ ಜನವರಿ 31ಕ್ಕೆ 1008 ಹೆಸರಲ್ಲೇ ಭಗವಂತನ ನಾಮಾಚರಣೆ ಮಾಡಕ್ ಹೊಂಟೀವಿ. ಇದು ಸಾಕ್ಷಿ ಪುಣ್ಯಾಶ್ರಮ ಮಾಡ್ಕೊಂತ ನಮ್ಮ ಆತ್ಮನನ್ನ ಸತ್ಕಾರದಾಗ ತೊಡಸುವಂತ ಪರಮ ಶ್ರೇಷ್ಠ ಪುರುಷಾರ್ಥ, ಪರಮ ಶ್ರೇಷ್ಠ ಕಾರ್ಯ. ಆ ಸಣ್ಣ ಮಗು ಆಶೀಷಿಯ
ಪ್ರೈಮರಿ ಸ್ಕೂಲ್ನೊಳಗಿದ್ದಾಗ ಅವ್ರ ಸ್ಕೂಲ್ದಾಗ ಕ್ಲಾಸ್ ಟೀಚರ್ ಒಬ್ಬರು ಮೇಡಮ್ ಇದ್ದರು. ಅವ್ರು ಬಂದ ಪೆಟ್ಟಿಗೆ ಎಲ್ಲ ಮಕ್ಕಳಿಗೆ ಒಂದು ಶಬ್ದ ಉಪಯೋಗ ಮಾಡ್ತಾರೆ. ಯಾಕ? ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು. ಆ ಸ್ಕೂಲ್ನಾಗ ಏನಂತಿದ್ಲು? ಐ ಲವ್ ಯು ಆಲ್ ಒಂದು ಪದ ಉಪಯೋಗ ಮಾಡ್ತಿದ್ಲು. ಅರಿಯನ್ಸಿದ್ದಂತಿದ್ದಿಲ್ಲ. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್ ಇಲ್ಲ. ಸ್ವತಃ ಮೇಡಮ್ ಮಕ್ಕಳು ಹೇಳ್ತಿದ್ರು ಐ ಲವ್ ಯು ಆಲ್. ಅದನ್ನ ಕೇಳಿ 3 ಸಲ ಅಂತಿದ್ಲು. ಎಲ್ಲ ವಿದ್ಯಾರ್ಥಿಗಳು ವಾಪಸ್ಸ ಐ ಲವ್ ಯು ಆಲ್. ಮೇಡಮ್ ಅಲ್ಲ, ಹೇಳಕತ್ತಿಲ್ಲ, ಚಿಲ್ಡ್ರನ್ಸ್ ಅಲ್ಲ, ಯಾರೋ ಐ ಲವ್ ಯು ಆಲ್ ಅಂದ್ರ ನೋಡೊಮ್ಮೆ. ನೀವೇನೇನು ಅಂದರೆ ಆಯುಷ್ಯದಾಗ ಅದನ್ನು ಬೇಡ್ರಿ. ಐ ಲವ್ ಯು ಆಲ್, ನಾನು ಪ್ರೀತಿಸುತ್ತೇನೆ ಸರ್ವರನ್ನ, ಸರ್ವ ಜೀವಿಗಳನ್ನ. 84 ಲಕ್ಷ ಯೋನಿಗಳಿರ್ತಕ್ಕಂಥ ಎಲ್ಲ ಜೀವಿ ಮೇಲೆ ಪ್ರೇಮ ಆತಂದ್ರೆ ನೀವು ಅರ್ಹಂತ ಭಗವಾನ್ ಆಗ್ತೀರಿ, ಜಗದ್ಗುರು ಆಗ್ತೀರಿ. ಹಿತೋಪದೇಶ ಸರ್ವಜ್ಞತ್ವ ವೀತರಾಗತ್ವ 18 ದೋಷ ರೈತಿರ್ತಕ್ಕಂಥ ಅರಿಹಂತ ಪರಮಾತ್ಮ ಸಮಾವೇಶದಾಗ ಎಂಥ ಉಪದೇಶ ಕೊಡ್ತಾರೆ. ಹಿತೋಪದೇಶ ಅಂದ್ರೆ 3 ಲೋಕದಾಗಿರ್ತಕ್ಕಂಥ ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಉಪದೇಶ ಕೊಡ್ತಾರ ಅನ್ನೋದ್ರಿಂದ ಆ ಮೇಡಮ್ ಭಾಳ ಚಲೋ ಇತ್ತು. ಅನ್ನಂತೆ ಇಂಗ್ಲೀಷ್ ಮೀಡಿಯಂ ಇರು ಇಂಗ್ಲೀಷ್ ಪದ ಬಳಸಿ ಐ ಲವ್ ಯು ಆಲ್ ಅಂತಂತಿದ್ಲು. 3 ಸಲ ಅಂದ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಾಪಸ್ ಅದ ಪದವನ್ನು ಉಪಯೋಗ ಮಾಡ್ತಿದ್ರು. ಅಂಥದ್ರಾಗ ಒಂದು ದಿವಸ ಮೇಡಮ್ದು ಲಕ್ಷ ಹೋತು. ಒಂದು ಪುಟ್ಟ ಮಗು ಹಿಂದೆ ಕುಂಡಿರ್ತಿತ್ತು. ಇದು ಅಂದಾಗ ಆ ಮಗು ತಳಗೆ ಚಂದಾಗಿ ಗಪ್ಪ ಕುಂಡಿರ್ತಿತ್ತು, ಹೊಳ್ಳಿ ಮಾತಾಡ್ತಿದ್ದಿದ್ದಿಲ್ಲ. ಮೇಡಮ್ ಹೋದರು, ಟೀಚರ್ ಹಿಂದೆ ಹೋದರು. ಆ ಮಗುವನ್ನು ಕೇಳಿದ್ರು, ಯಾಕಂತ ಇಲ್ಲ ನೀನು ಅನ್ನೋ. ಮತ್ತು ಜೋರಾಗಿ ಆ ಮಗು ಹೇಳಿದ್ಲು. ಮಗು ಅನ್ಲಿಲ್ಲ. ಕಿವಿ ಹಿಂಡಿದ್ಲು, ಅನ್ಲಿಲ್ಲ. ನೋಡಿ ನಿಂಗೆ ಚಡಿ ಎಟ್ ಕೊಡ್ಬೇಕಾಗ್ತದೆ ಅಂತಂದ್ಲು. ಮಗು ಏನು ಉತ್ತರ ಕೊಡ್ತಲ್ಲ, ಮೌನ್. ಯಾವಾಗ ಆಕಿ ಸಾಮರ್ಥ್ಯ ಪ್ರಯತ್ನ ಮೀರ್ತು ಪ್ರಿನ್ಸಿಪಾಲ್ಗೆ ಹೋಗಿ ಹೇಳಿದ್ಲು, ನೋಡ್ರಿ ಸರ್, ನಮ್ಮ ಸ್ಕೂಲ್ನಾಗ ಒಬ್ಬ ವಿದ್ಯಾರ್ಥಿ ಅದಾನ ಆಶೀಶ್ ಅಂತ. ನಾ ಎಷ್ಟೇ ಹೇಳ್ರು ಉತ್ತರ ಕೊಡ್ತಾ ಇಲ್ಲ, ಹಠವಾದಿ ಬಾದನ. ಅವನ ನಮ್ಮ ಸ್ಕೂಲ್ದಿಂದ ಹೊರಗೆ ಹಾಕಿ. ಯಾರ ತಕರಾರು ಕೊಟ್ಟರು? ಮೇಡಮ್ ತಕರಾರು ಕೊಟ್ಟರು. ಅವಾಗ ಪ್ರಿನ್ಸಿಪಾಲ್ ಮೇಡಮಿಗೆ ಹೇಳ್ತಾರೋ, ಆಯಿತು ನಾನು ನೋಡ್ತೀನಿ ರೀ, ನಿರ್ಣಯ ತಗೋತೀನಿ ಅಂತ. ಆ ಮಗುವಿನ ಕರ್ಸ್ಕೊಂಡ್ರು, ಸಮೀಪ ಕುಂಸ್ಕೊಂಡ್ರು, ತಲೆ ಮ್ಯಾಗ ಕೈ ಆಡಿಸಿದ್ರು. ಬಹಳ ಪ್ರೀತಿಯಿಂದ ಪ್ರಿನ್ಸಿಪಾಲ್ ಕೇಳ್ರ ಸಂಸ್ಕಾರ ಎಷ್ಟು ಮಹತ್ವದಿರ್ತದೆ. ಸಂಸ್ಕಾರ ಅಂದ್ರೆ ಬರೀ ಬಸ್ತ್ಯಾಗ ಗುಡ್ಯಾಗ ಗುಂಡರದಾಗಲ್ಲ. ಅದಕ್ಕೆ ಸಾಲಿಗೆ ದೇವಾಲಯ ಅಂದರು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಆಚಾರ್ಯ ಶಾಂತಿಸಾಗರ್ ಇರಲಿ, ಆಚಾರ್ಯ ವಿದ್ಯಾಸಾಗರ್ ಇರಲಿ, ಭೂಮಿ ತೆಲಿನ ಎಷ್ಟು ಇವತ್ತು ಮಹಾನ್ ಪರಮೇಷ್ಠಿ ಸ್ಥಾನದ ವಿರಾಜಮಾನರು, ಅವರೆಲ್ಲರೂ ಬಾಲ್ಯಕಾಲದಲ್ಲಿ ಶಿಕ್ಷಕರಿಂದ ಸಂಸ್ಕಾರ ಪಡ್ಕೊಂಡನ ಜಗತ್ತಿಗೆ ಗುರು ಆಗ್ತಕ್ಕಂಥ ಸಾಮರ್ಥ್ಯ ಪಡ್ಕೊಂಡರು. ಸಂಸ್ಕಾರ ಬಹಳ ಮುಖ್ಯ. ಪ್ರಿನ್ಸಿಪಾಲ್ ಆ ಮಗುವಿನ ಸಮೀಪ ಕರೆದ, ತಲೆಮೆ ಕೈಯಿಸಿ ಪ್ರೇಮದಿಂದ, ಮಗು ನಿಮ್ಮ ಪೂರ್ಣ ಹೆಸರು ಹೇಳಪ್ಪ. ಮಗು ಅಳ್ತಾ ಇತ್ತು. ನೀ ಯಾರ ಮಗ ಅಂತ ಅಳ್ಳಿಗೆ ಶುರು ಮಾಡ್ತು. ಯಾರ ಮಗ ಅಂತ ಕೇಳಬೇಡಿ, ಅಳ್ಳಿಗೆ ಶುರು ಮಾಡ್ತು. ಭಾಳ ಪ್ರೀತಿಯಿಂದ ಅಳ್ಬೇಡಪ್ಪ. ಇಲ್ಲ ಅಳ್ಬೇಡ, ತಗೋ ಈ ಪೆನ್ ತಗೋ, ನಿಂಗ ಅಳ್ಬೇಡ. ಅವಾಗ ಮಗು ಜೋರು ಅಳ್ಳಕ್ಕೆ ಶುರು ಮಾಡ್ತು. ಪ್ರಿನ್ಸಿಪಾಲ್ ಮಗುನ ತಪ್ಕೊಂಡ್ರು. ಅಳ್ಬೇಡ ಅಂತ ಶಾಂತಿ ಹೇಳಿದರು. ಯಾಕಪ್ಪ, ಯಾಕೆ ಹೇಳ್ತಾ ಇಲ್ಲ? ಸರ್ ನಮ್ಮ ಅಪ್ಪನ ನಾನು ನೋಡಿಲ್ರಿ. ಅಮ್ಮ ಹೇಳ್ತಾಳು, ಅಪ್ಪ ತೀರ್ ಹೋಗ್ಯಾರಂತ. ನಾ ಅಪ್ಪನ ನೋಡೋಕೆ ಆಗೋದಿಲ್ಲಂತ್ರಿ. ಅದಕ್ಕೆ ಅಪ್ಪ ನನಗೆ ಯಾರು ಅನ್ನೋದು ಗೊತ್ತಿಲ್ಲ. ಮಗು ಅಳ್ಳಾಕೈತು. ಆ ಮಗು ಅಳು ಸ್ವರ ಕೇಳಿ ಪ್ರಿನ್ಸಿಪಾಲ್ ಸ್ವತಃ ಕಣ್ಣಾಗ ನೀರು ಬಂದು, ನಮ್ಮ ಟೀಚರ್ ಮೇಡಮ್ ಏನು ಮಾಡ್ತಾಯಿದ್ದರು, ಇಂಥ ಪುಟ್ಟ ಮಗುವಿನ ಮೇಲೆ ಇಂಥ ಶಿಕ್ಷಣ ಶಾಲೆಯಿಂದ ತೆಗೆದು ಹಾಕು. ಮೇಡಮ್ ಕರೆದ್ರು. ಮೇಡಮ್, ಇವತ್ತಿನಿಂದ ಆಶೀಶ್ಗೆ ಕೇರ್ ಕೊಟ್ಟು ನೀವು ಕಲಿಸ್ಬೇಕು. ಅಲ್ರಿ, ಅವ್ ತಪ್ಪು ಮಾಡೇನ್ರಿ. ನಾ ಎಷ್ಟೇ ಹೇಳಿ ಕೇಳಂಗಿಲ್ಲ, ಮಾತಾಡೋದಿಲ್ಲ, ಉತ್ತರ ಕೊಡೋದಿಲ್ಲ, ಭಾಳ ಒಟ್ಟು ಎಟ್ಟದಾನು ಅಂತ ನಿಮ್ಮ ಆಶಾದಾಗ ಹೇಳ್ತ.
ಎಲ್ಲ ಮೇಡಮ್ ಗೊತ್ತಿಲ್ಲ ನಿಮಗೆ. ಆಶೀಶ್ಗೆ ತಂದೆ ಇಲ್ಲ, ತಂದೆ ಇಲ್ಲದ ತಪ್ಪಲ್ಲಿ ಅದು ಇಷ್ಟೊಂದು ಪಡಿಗೆ. ಆಯ್ತು ಸರ್, ಸಾರಿ ಸರ್, ಕ್ಷಮಾ ಮಾಡಿರಿ, ನಂಗೆ ಗೊತ್ತಿಲ್ಲ, ಇವತ್ತಿಂದಾನೆ ಕೇರ್ ತಗೋತೀನಿ ರೀ. ಟೀಚರ್ ಹೋದ್ಲು, ಮಗುನ ಕರ್ಕೊಂಡ ಆಶೀಶ್ನ ಕುಣಿಸು. ಅವತ್ತ ಐ ಲವ್ ಯು ಆಲ್ ಅಂತಕ್ಕಂಥ ಪದವನ್ನು ಪ್ರತಿನಿತ್ಯ ಬಳಸ್ತಕ್ಕಂಥ ಟೀಚರ್ ಪ್ರಥಮ ಸಲ ಆ ವಿದ್ಯಾರ್ಥಿ ಹೇಳ್ತಾನ, ಐ ಲವ್ ಯು ಆಶೀಶ್. ಈ ರೀತಿ ಅಂದ ಆ ಮಗುನ ತಗ್ಗೋತಾನ. ಅಪ್ಪ ನಂಗೆ ಗೊತ್ತಿದ್ದೇನೆ ನಿಮ್ಮ ಅಪ್ಪ ಇಲ್ಲಂತ, ಕಂದ ನನಗೆ ಕ್ಷಮಿಸ್ಬಿಡು ಅಂತಕೊಂಡು ಅತಿ ಪ್ರೀತಿಯಿಂದ ಅಪ್ಕೊಳ್ತಾಳ ಐ ಲವ್ ಯು ಆಶೀಶ್ ಅಂದಾಗ ಆ ಮಗು ಆ ಟೀಚರ್ ತಪ್ಕೋತದ, ಐ ಲವ್ ಯು ಮ್ಯಾಮ್ ಟೀಚರ್ ಅಂತ ಹೇಳ್ತದೆ. ಅವತ್ತಿಂದ ಕೇರ್ ತೊಗೊಳಕ್ಕೆ ಶುರು ಮಾಡ್ತಾಳೆ. ಪರೀಕ್ಷಾ ಬಂದಾಗ ಆ ಮಗುವಿನ ಪ್ರಸಂಗ ಹೆಂಗೆ ಬರ್ತದಂತ ಕೇಳ ಅಭ್ಯಾಸ ಮಾಡ್ತಾ ಇದ್ದ, ಆದರೆ ತಲೆಗೆ ಹತ್ತಿದ್ದಿದ್ದಿಲ್ಲ. ಟೀಚರ್ ಒಂದು ದಿವಸ ಗರ್ಜಿಸ್ತಾರೆ, ಅಲ್ಲೋ ಅಪ್ಪಿಲ್ಲಂತಿ, ಮತ್ತು ಈಗ ನೀ ಲಕ್ಷ ಕೊಟ್ಟು ಕಲೀಲಿಕ್ಕೆ ನೀನು ಭವಿಷ್ಯ ಹಂಗೆ ಹೋಗೋದ ನೋಡು, ಬರೀ 45 ಮಾರ್ಕಸ್ ಬಿದ್ದಾವ ನಿನಗೆ, ನಿನ್ನ ಭವಿಷ್ಯ ನಿರ್ಮಾಣ ಆಗೋದ ಅಂತ ಟೀಚರ್ ಆ ಮಗುವಿಗೆ ಗರ್ಜಿಸ್ತಾರೆ. ಮಗು ಅಳ್ಳಿಕ್ಕೆ ಶುರು ಮಾಡ್ತದೆ. ಟೀಚರಮ್ಮ ಕ್ಷಮಾ ಮಾಡಿರಿ, ನನಗೂ ಓದಬೇಕು, ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅನಿಸ್ತೈತ್ರಿ, ಅದರ ಕ್ಷಮಾ ಮಾಡಿರಿ, ನನ್ನ ತಾಯಿಗೆ ಕ್ಯಾನ್ಸರ್ ಆಗಿದೆ. ಡಾಕ್ಟರ್ ಹೇಳ್ತಾರು ನಿನ್ನ ತಾಯಿ ಬದುಕೋದು ಭಾಳ ಕಟ್ಟಿದೆ ಮಗು ಅಂತ. ಅದಕ್ಕೆ ನನ್ನ ತಾಯಿ ಉಪಚಾರ ಮಾಡೋ ಸಲುವಾಗಿ ನನಗೆ ಅಭ್ಯಾಸ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಕ್ಷಮಾ ಮಾಡಿ ಟೀಚರ್, ನಾ ಏನು ಮಾಡಲಿ, ಪ್ರಯತ್ನ ಮಾಡ್ತೀನಿ ಮುಂದಿನ ಪರೀಕ್ಷೆದಾಗ ಹೆಚ್ಚು ಮಾರ್ಕ್ಸ್ ತೊಗೊಳಕ್ಕೆ, ಆದರೆ ನಂದು ತಾಯಿದ ಆರೈಕೆ ಮಾಡೋದು ನನ್ನ ಧರ್ಮ ಅಂತ ಏನೋ 6ನೇ ತರಗತಿಯಲ್ಲಿರ್ತಕ್ಕಂಥ ಮಗು ಟೀಚರ್ಗೆ ಹೇಳಾಕ್ತೇವೆ. ನೋಡ್ರಿ ಮಗುವಿಗೆ ಯಾವ ರೀತಿ ಸಂಸ್ಕಾರ ಅದ. ಆ ಸಮಯ ಟೀಚರ್ ಮತ್ತೆ ಅಪ್ಕೊಳ್ತಾಳು, ಕ್ಷಮಾ ಮಾಡಪ್ಪ ಆಶೀಶ, ಸಾರಿ, ಐ ಆಮ್ ಸಾರಿ, ನಂಗೆ ಗೊತ್ತಿದ್ದಿಲ್ಲ, ನಿಮ್ಮಮ್ಮನ ಕೇರ್ ಮಾಡು, ರವಿವಾರ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಪತ್ತ ಕೇಳ್ತಾಳು. ರವಿವಾರ ದಿವಸ ಹೋಗಿ ಟೀಚರಮ್ಮ ಹಣ್ಣ ತಗೊಂಡ ಅವ್ರ ತಾಯಿಗೆ ಭೇಟಿಯಾಗಿ, ಇಲ್ಲ ನಿಮ್ಮ ಮಗು ಭಾಳ ಸಂಸ್ಕಾರ ಇರ್ತೈತ್ರಿ, ಭಾಳ ವಿನಯ, ಪ್ರಿನ್ಸಿಪಾಲ್ ನಮಗೆ ಸ್ಪೆಷಲಾಗಿ ಕರೆದು ಹೇಳ್ಯಾರು, ನೀವು ಕಾಳಜಿ ಮಾಡಬೇಡ್ರಿ, ನಿಮ್ಮ ಮಗನ ಕೇರ್ ತೊಗೋತೀನಿ, ನಿಮ್ಮ ಆರೋಗ್ಯ ಕಡೆ ಲಕ್ಷ ಕೊಡ್ರಿ ಅದು ಮಾತು ಹೇಳ್ತಾಳೆ. ಆವಾಗ ಅವ್ರ ತಾಯಿ ಟೀಚರಮ್ಮನ ಕೈ ಮುಂದೆ ತಗೊಂಡ, ಆ ಮಗುನ ಕೈ ಮುಂದೆ ತಗೊಂಡ ಪ್ರಾಮಿಸ್ ಮಾಡಕತ್ತ, ಟೀಚರಮ್ಮ ನಾ ಬದುಕ್ತನೋ ಇಲ್ಲೋ ನನಗೆ ಗ್ಯಾರಂಟಿ ಇಲ್ಲ, ಭಯಾನಕ ರೋಗ ನನಗಾಗಿದೆ, ಶ್ವಾಸೋಶ್ವಾಸ ತಗೋದು ನಂಗೆ ಕಠಿಣ ಆಗಿದೆ, ಅದಕ್ಕೆ ನನ್ನ ಮಗ ನಿಮ್ಮ ಮಗ ಅಂತ ತಿಳ್ಕೊರಿ, ನನ್ನ ಮಗನ ಒಳ್ಳೆಯ ಒಬ್ಬ ಭಾರತೀಯ ಪ್ರಜೆಯನ್ನಾಗಿ ಮಾಡೋದು ನಿಮ್ಮ ಕರ್ತವ್ಯ, ಅದಕ್ಕೆ ನನ್ನ ಮಗನ ನಿಮ್ಮ ಉಳಿಯಾಕೆ ಹಾಕ್ತೀನಿ ರೀ, ಇದನ್ನು ಸ್ವೀಕಾರ ಮಾಡ್ರಿ ಅಂತ ತಾಯಿ ಕಣ್ಣೀರು ತೆಗೆದ ಆ ಟೀಚರ್ ಅಂತ ಆಯ್ತು ರೀ, ನನಗೂ ಯಾರಿಲ್ಲ, ನಾನು ಮದುವೆ ಮಾಡ್ಕೊಂಡಿಲ್ಲ, ನನ್ನ ಮಗ ಅಂತ ತಿಳ್ಕೊಂಡ, ಮಗನ ನೋಡ್ಕೊತೀನಿ, ನೀವು ಕಾಳಜಿ ಬಿಡ್ರಿ ಅಂತ ಹೇಳಿದ್ರು. ಒಂದು ವಾರದಾಗ ತಾಯಿ ತಿಳ್ಕೊಂಡ್ರು, ಮಗು ಅನಾಥ ಆಯಿತು, ಮಗುವಿಗೆ ದಿಕ್ಕಿಲ್ಲ, ದೆಸೆ ಇಲ್ಲ. ಅಂಥ ಸಮಯದಲ್ಲಿ ಆ ಟೀಚರಮ್ಮ ಆ ಮಗುವನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ದಾಖಲಾತಿ ಮಾಡಿಸೋಗೆಲ್ಲ ಮಾಡಿಸಿ ಮಗುವನ್ನು ದತ್ತಕ್ಕೆ ತೊಗೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗಿ ಸಾಕಿ ಕಲಿಸ್ಲಿಕ್ಕೆ ಶುರು ಮಾಡಿ 10ನೇ ತರಗತಿ ಒಳಗೆ ಆ ಮಗು ಇಡೀ ಸ್ಕೂಲ್ಗನ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. ಆ ಶಿಕ್ಷಕ ಇಷ್ಟು ಆನಂದ ಬಾಸಪ ಬರಕತ್ತಿತ್ತು, ನಾ ತೀಲಾರ್ದ ಏನೋ ಮಾಡಕ್ಕೆ ಹೊಂಟೀನಿ, ಆದ್ರೆ ಪ್ರಿನ್ಸಿಪಾಲ್ ಅವರು ನನ್ನ ಕರೆದು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ರು. ಆಗ ನನ್ನಲ್ಲಿ ವಾತ್ಸಲ್ಯ ಗುಣ ಬರುತ್ತೆ. ನಾ ಜನ್ಮ ಕೊಟ್ಟಂತಕ್ಕಂಥ ಭಾಗ್ಯ ನನಗಿಲ್ಲ, ನಾ ಮದುವೆ ಮಾಡ್ಕೊಂಡಿಲ್ಲ, ಆದರೂ ಈ ಮಗು ನನಗೆ ಏನು ಬೇಕೆಲ್ಲ ಸುಖ ಕೊಡಕತ್ತೈತಿ, ಯಾವ ರೀತಿ ನನ್ನ ಮಗ ಆನಂದ ಅಂತ ಆ ತಾಯಿಗೆ ಕಣ್ಣಾಡಿ ನೀರು ಬರ್ತಾ ಇದ್ದು. ಆಶೀಸ್ನ ಆಲಿಂಗನ ಮಾಡ್ಕೊಂಡಂತ ಕಂದ, ಯಾವುದಕ್ಕೂ ಕಾಳಜಿ ಮಾಡಿ, ನಾನು ಇದ್ದೀನಿ ನಿನಗ, ಕಲಿ, ಚೆನ್ನಾಗಿ ಕಲಿ, ನೀನು 4 ಜನರಿಗೆ ಒಳ್ಳೇದು ಮಾಡಬೇಕು. ನಿನ್ನ ತಾಯಿ ಒಳ್ಳೆಯವಳಲ್ಲ, ತಾಯಿ ಅಂತಕ್ಕಂಥ ಶಬ್ದ ತೆಗೆದಾಗ ಮಗು ಬಿಕ್ಕಿ 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 ಹೇಳ್ತದೆ. ಟೀಚರಮ್ಮ, ಮ್ಯಾಮ್, ನನ್ನ ತಾಯಿ
ವಾತ್ಸಲ್ಯ ಗುಣ. ನನ್ನ ತಾಯಿ ಏನು ಪ್ರೇಮ್ ಕೊಡ್ತಿದ್ರಲ್ಲ ಅದು ನೀವು ಕೊಟ್ಟರಿ. ಆ ಭಗವಂತರಿಗೆ ನಾನು ಧನ್ಯವಾದ ಹೇಳ್ತೀನಿ. ತಾಯಿ ಸ್ವರೂಪದಾಗ ನೀವು ನಂಗೆ ಸಿಕ್ಕರಿ ಅಂತ ಆ ಮಗು ಭಗವಂತನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತದ. ಯಾವಾಗ 7ನೇ ಕ್ಲಾಸ್ನಾಗ ಇದ್ದಾಗ ನನ್ನ ತಾಯಿ ತಿರ್ಕೊಂಡು ನಾ ಬಂದೀನಿ. ಆ ಸಮಯದಾಗ ನೀವು ಬಂದ ಸಮೀಪ ಬಂದ ನನ್ನ ತಾಯಿ ಕರೆಕ್ಟ್ ಮಾಡಿ ನಂದು ಶೂಸ್ ಏನು ದಾರ ಕಟ್ಟಿತ್ತು ಅದು ಸ್ವಲ್ಪ ಸೈಡ್ಲಾಗಿತ್ತು. ಕೆಳಗೆ ಕೂತು ಕ್ಲಾಸ್ ರೂಮ್ದಾಗ ನಾನು ಶೂಸ್ ದಾರ ಕಟ್ಟಿ ಯಾವಾಗ ನಾನು ಮುದ್ದು ಮಾಡ್ರಿ ಅವಾಗ ನಾ ಪರಮಾತ್ಮ ಕೃತಜ್ಞತೆ ಹೇಳಿ ತಾಯಿ ಸ್ವರೂಪದಾಗ ಇನ್ನೊಬ್ಬ ತಾಯಿ ನನಗೆ ಸಿಕ್ಕಳು, ಧನ್ಯವಾದ ಭಗವಂತ ಅಂತ ವಾತ್ಸಲ್ಯ ನಂಗೆ ಕೊಟ್ಟಿರಿ. ನಾ ಒಳ್ಳೆಯವನಾಗಿ ನಾಡಿಗೆ ಒಳ್ಳೆಯದನ್ನು ಮಾಡ್ತೀನಿ, ದೇಶದಕ್ಕೆ ಒಳ್ಳೆಯದನ್ನು ಮಾಡ್ತೀನಿ, ಭಾಳ ಲಕ್ಷ ಕೊಟ್ಟ ಕಲಿತೀನಿ ಅಂತ ಮಗು ಕಲಿತು. ಮುಂದೆ ಕಾಲೇಜ್ ಲೆವೆಲ್ ವಿದ್ಯಾಭ್ಯಾಸಕ್ಕೆ ಸಿಟಿಗೆ ಕಳಿಸಿದ್ರು. ಅಲ್ಲಿ ಹೋಗಿ ಮಗು ಕಲಿತು. ಸೆಕೆಂಡ್ ಇಯರ್ ಫಸ್ಟ್ ರ್ಯಾಂಕ್ ಬಂತು. ಕೊನೆಗೆ MBBS ಮಾಡಿ ಆಶೀಶ್ ಅಂತಕ್ಕಂಥ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡ್ತಕ್ಕಂಥ ಸದ್ಭಾಗ್ಯ ಅವ್ರು ಪ್ರಾಪ್ತ ಆಯಿತು. ಆ ಸ್ಥಾನದಾಗ ಹೋದ ನಂತರ ಮದುವೆ ಮಾಡ್ಕೊಂತ ನಿರ್ಣಯ ಗೊತ್ತು. ಮದುವೆ ಮಾಡ್ಕೋಬೇಕಾದ್ರೆ ಒಂದು ಪತ್ರ ಮುಖಾಂತರ ಟೀಚರ್ಗಳಿಗೆ ಪತ್ರ ಕಳಿಸಿ ಬುಕ್ಕಿಂಗ್ ಮಾಡಿದ್ರು. ಏರೋಪ್ಲೇನ್ ವಿಮಾನದ ಬುಕ್ಕಿಂಗ್ ಮಾಡಿಸಿ, ಅಮ್ಮ ನನ್ನ ಮದುವೆ ಅದ, ನೀವು ಬರಬೇಕು, ನಿಮ್ಮ ಸಾನ್ನಿಧ್ಯದೊಳಗೆ ನಿನ್ನ ಉಪಸ್ಥಿತಿ ಒಳಗೆ ನನಗೆ ಮಂಗಲ ಆಗಬೇಕು, ಬರಬೇಕಂತ ತಿಳ್ಕೊಂಡ ಪತ್ರ ಕಳಿಸಿದ್ರು. ಮೇಡಮ್ ಅಲ್ಲಿ ಹೋಗ್ತಾರೆ, ವಿಮಾನ ಮುಖಾಂತರ ಅವ್ರ ಹತ್ತಿರ ಹೋಗ್ತಾರೆ. MP ಒಳಗೆ ಹೋಗಿ ಆ ಮದುವೆಗೆ ಉಪಸ್ಥಿತಿ ಆದ ನಂತರ ಇಷ್ಟು ಖುಷಿ ಆಗ್ತದೆ ಡಾಕ್ಟ್ರಿಗೆ. ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೋ. ಆ ಟೈಮ್ದಾಗ ಟೀಚರ್ ಕಣ್ಣಾಗ ನೀರ ಭಗವಂತ ಈ ಜಗತ್ತಿನಾಗ ಎಷ್ಟು ತಾಯಂದ್ರಿಗೆ ಮಕ್ಕಳ ಕೊಟ್ಟದ್ದು ಗೊತ್ತಿಲ್ಲ, ನನ್ನಂತ ಮಗ ಈ ಪ್ರಪಂಚದಾಗ ಎಲ್ಲ ತಾಯಂದ್ರಿಗೆ ಸಿಗಬೇಕು ಅಂತ ಆ ಟೀಚರ್ ಅಮ್ಮ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾಳ. ಹೆತ್ತು ಮಗು ಅಲ್ಲ, ಅದರ ಸಂಸ್ಕಾರ ಇರ್ತಕ್ಕಂಥ ಪ್ರಭಾವ ಅಷ್ಟು ಜನರಲ್ಲಿ ಒಬ್ಬ MBBS ಡಾಕ್ಟರ್ ಹೆಮ್ಮೆಯಿಂದ ಇವ್ರು ನನ್ನ ಅಮ್ಮ ಮ್ಯಾಮ್, ಇವರು ನನ್ನ ಟೀಚರು, ಜೊತೆಗೆ ಹೆತ್ತಂತ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಂತ ತಾಯಿ ಸ್ವರೂಪರು ಇವರು ಅಂತ ಸಭಾದೊಳಗೆ ಚರಣ ಸ್ಪರ್ಶ ಮಾಡಿ ಆ ಟೀಚರ್ ದರ್ಶನ ಮಾಡಿದಾಗ ಟೀಚರ್ ಆ ಡಾಕ್ಟರ್ನ ಆಲಿಂಗನ ಮಾಡ್ಕೊಂಡಂತಾರ, ಪರಮಾತ್ಮ ನನಗೆ ಮದುವೆ ಆಗಿಲ್ಲ ಅಂತ ದುಃಖಿಲ್ಲ, ನಂಗೆ ಗಂಡಿಲ್ಲ ಅಂತ ದುಃಖಿಲ್ಲ, ನಂಗೆ ಪರಿವಾರ ಇಲ್ಲ ಅಂತ ದುಃಖಿಲ್ಲ, ಇಂಥ ಮಗು ಸಿಕ್ಕದಕ್ಕೆ ಇಡೀ ಪ್ರಪಂಚನೇ ನನ್ನ ಪರಿವಾರ ಅಂತಕ್ಕಂಥ ಮನೋಭಾವನೆ ಇವತ್ತು ನನ್ನ ಸಂತೃಪ್ತಿ ತಂದದಂತಕ್ಕಂಥ ಮನೋಭಾವನೆ ವ್ಯಕ್ತ ಮಾಡಿ 4 ಮಾತು ಮಾತಾಡಿದಾಗ ಇಡೀ ಸಭಾ ಎಲ್ಲ ಚಪ್ಪಳಿ ಬಾರಿಸ್ತದ. ಶಿಕ್ಷಕರಿಂತವ್ರು ಇದ್ರೆ ಇಡೀ ಭಾರತ ಸಮೃದ್ಧ ಭಾರತ ಆಗ್ತದ. ಪ್ರತಿಯೊಬ್ಬ ಮುಸ್ಲಿಮ ಡಾಕ್ಟರ್ ಅಬ್ದುಲ್ ಕಲಾಂ ಆಗ್ತಾರ, ಪ್ರತಿಯೊಬ್ಬ SC ಡಾಕ್ಟರ್ BR ಅಂಬೇಡ್ಕರ್ ಆಗ್ತಾರ, ಪ್ರತಿಯೊಬ್ಬ ಜೈನ ವಿದ್ಯಾರ್ಥಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಆಗ್ತಾರ. ಸಂಸ್ಕಾರ ಮಾತ್ರ ಬಹಳ ಮುಖ್ಯದ. ಶಾಲೆ ಸುಮ್ಮನೆ ಟೈಮ್ ಪಾಸ್ ಅಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಸಂಸ್ಕಾರ ಸಿಕ್ಕಾಗ ಮಾತ್ರ ನಮ್ಮ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ತೀವಿ. ಆ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿತ್ವ ಈ ಪ್ರಪಂಚದಾಗ ಎಲ್ಲಕ್ಕಿಂತ ದೊಡ್ಡ ಸ್ಥಾನ ಗುರುವಿಗೆ ಕೊಡಲಾಗಿದೆ. ಯಾಕೆ? ದೇವರಿಗಿಂತಲೂ ದೊಡ್ಡವ ಗುರು. ಇಂಜಿನಿಯರ್ ಮಾತ್ರ ಮನೆ ಕಟ್ಬೋದು, ಹೌದಲ್ಲ? ಒಬ್ಬ ಡಾಕ್ಟರ ರೋಗಿಗೆ ಮಾತ್ರ ಚಿಕಿತ್ಸೆ ಮಾಡ್ಬೋದು. ಒಬ್ಬ ರೈತ ತಾತನಾಗಿ ಈ ಪ್ರಪಂಚಕ್ಕೆ ಅನ್ನದಾನವನ್ನು ಮಾತ್ರ ಕೊಡ್ಬೋದು. ಒಬ್ಬ ಸೈನಿಕ ದೇಶ ಸೇವೆಯನ್ನು ಮಾತ್ರ ಮಾಡ್ಬೋದು. ಒಬ್ಬ ಡ್ರೈವರ ನಿಮ್ಮನ್ನು ಯೋಗ್ಯ ಸ್ಥಾನಕ್ಕೆ ಹೋಗಿ ಮುಟ್ಟಿಸ್ಬೋದು. ಒಂದೊಂದು ಕಾರ್ಯಗಳು ಒಬ್ಬೊಬ್ಬ ವ್ಯಕ್ತಿ ಪ್ರಪಂಚದಾಗ ಮಾಡ್ರು. ಎಲ್ಲ ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಯಾರಾದರೂ ಮಾಡ್ತಿದ್ರೆ ಶಿಕ್ಷಕರು ಮಾಡ್ತಾ ಇರ್ತಾರ. ಅದಕ್ಕೆ ಗುರುಸ್ಥಾನ ಈ ಪ್ರಪಂಚದ ಎಲ್ಲಕ್ಕಿಂತಲೂ ದೊಡ್ಡ ಸ್ಥಾನ. ಅದಕ್ಕೆ ಗುರುವನ್ನ ಯಾರು ವಿನೀತ ಭಾವದಿಂದ ಆರಾಧಿಸ್ತಾರ ಆ ವ್ಯಕ್ತಿ ಪ್ರಪಂಚದ ಯಾವುದೂ ಕೊರತೆ ಆಗೋದಿಲ್ಲ, ಸರ್ವಸ್ವವನ್ನು ಪಡ್ಕೋತಾನ. ಆ ಸರ್ವಸ್ವ ವ್ಯಕ್ತಿತ್ವನ ಮಾತ್ರ ಬರಬೇಕಾಯ್ತಂದ್ರ ಆತ್ಮನ ಗುರು. ಈ ಪ್ರಪಂಚದ ನಿಜವಾದಂಥ ಗುರು ಅಂದ್ರೆ ಆತ್ಮ. ನಿಮ್ಮ ಆತ್ಮ ತಯಾರಾಗಬೇಕು, ನಿಮ್ಮ ಮಾನಸಿಕತೆ ತಯಾರು ಮಾಡ್ಕೋಬೇಕು. ಅದು ಆಗೈತನಂತೆ ಈ ಕ್ಷಣದಾಗ ನೀವು ಬದ್ರಿಗಿರ ಕೂತೀರಿ. ನಿಮ್ಮ ಆತ್ಮ ಹೇಳ್ಯಾನೋ 4 ಒಳ್ಳೆ ಶಬ್ದ ಗುರುಗಳ ಬಾಯಿಂದ ಸಿಗ್ತಾವೋ, ನಡಿ ಮಧ್ಯಾಹ್ನ ಪ್ರವಚನಕ್ಕೆ ಹೋಗೋಣ ಅಂತಕ್ಕಂಥ ಮಾನಸಿಕ ಭಾವನಾ ತಯಾರಾದಾಗ, ನಿಮ್ಮ ಆತ್ಮ ನೀವು ಉಪದೇಶ ಮಾಡಿದಾಗ, ಅದನ್ನು ನೀವು ಒಪ್ಪಿಕೊಂಡಾಗ ಇಲ್ಲಿ ಬಂದರಿ. ಅದಕ್ಕೆ ಹೇಳೋ ಆತ್ಮನ ಗುರು. ನಿಜವಾದ ಅರ್ಥದಲ್ಲಿ ಭಾಳ ನಂಗೆ ತೃಪ್ತಿ ನಿನ್ನ ಕೆಳಗೆ ಸಿಕ್ತು. ನಮ್ಮ ನಿರ್ಯಾಪಕ್ ಶ್ರಮಣ್ ಅಭಯ್ ಸಾಗರ್ಜಿ ಮತ್ತು ಆರಿಕಾ ರತ್ನ ಪೂರ್ಣಮತಿ ಮಾತಾಜಿ प्रयास, पुरुषार्थ, प्रयत्न, आशीर्वाद, सत्य, प्रेरणा
ಮಾರ್ಗದರ್ಶನದಿಂದ ಮಧ್ಯಪ್ರದೇಶ ಜಬಲ್ಪುರದಲ್ಲಿ ಮೂಕಮಾಟಿ ಹೆಸರಿನ ಎಕ್ಸ್ಪ್ರೆಸ್ ರೈಲು ಬಿಡುಗಡೆ ಆಯಿತು. ಹೆಂಗೆ ಗೊಮ್ಟೇಶ್ ಎಕ್ಸ್ಪ್ರೆಸ್ ಟ್ರೈನ ಶ್ರವಣ ಬೆಳಗುದಲ್ಲಿ ಆಯಿತು. ಹಿಂದಕ್ಕೆ ಅದಕ್ಕೆ ಪುರುಷಾರ್ಥ ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಯಾರು? ಕರ್ನಾಟಕದ ಪ್ರಧಾನಮಂತ್ರಿ ಯಾರು? HD ದೇವೇಗೌಡ ಅವರು ಪ್ರಬಲ ಪುರುಷಾರ್ಥದಿಂದ ಗೊಮ್ಟೇಶ್ ಎಕ್ಸ್ಪ್ರೆಸ್ ಗಾಡಿ ನಮ್ಮ ಶ್ರವಣ ಬೆಳಗು ದರ್ಶನ್ ಸರ್ ಸ್ಪೆಷಲ್ ಹೆಸರು ಕೊಟ್ಟರು. ಹಂಗೆ ಇವತ್ತು ಭಾರತದೊಳಗೆ ಮೂಕಮಾಟಿ ಹೆಸರಿನ ಎಕ್ಸ್ಪ್ರೆಸ್ ಗಾಡಿ ಆಯಿತು, ಟ್ರೈನ್ ಶುರುವಾಯಿತು. ಇದು ನಮ್ಮ ಧರ್ಮದ ಶ್ರೇಯ. ಜೈ ಬಲೋ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವ ಕೀ. ಬೇಕು ಹೆಮ್ಮೆ ಮೂಕಮಾಟಿ. ಆ ಟ್ರೈನ್ ಮೇಲೆ ಒಳ್ಳೆ ಸಂದೇಶಗಳನ್ನು, ಗುರು ವಾಕ್ಯಗಳನ್ನ ಬರಿಬೋದು. ನೋಡಿದವ್ರ ಮನಸ್ಸು ಪರಿವರ್ತನೆ ಆಗಬೇಕು. ಆ ಕಿವ್ಯಾಗ ಒಂದು ಶಬ್ದ, ಕನ್ಯಾಗ ಒಂದು ಶಬ್ದ ಒಳ್ಳೆ ನೋಡಾಕ ಓದಾಕ ಸಿಕ್ತಂದ್ರೆ ಎಷ್ಟೋ ಜೀವದ ಕಲ್ಯಾಣ ಆಗ್ತದೆ. ಅದಕ್ಕೆ ನಾ ಕೇಳ್ಬಿಟ್ಟಿಗೆ ಎಷ್ಟು ಖುಷಿ ಆತಂದ್ರೆ ಕಾಯೋತ್ಸರ್ಗ ಮಾಡಿ ಭಗವಾನ್ ನೀವಿದ್ರೆ ಎಷ್ಟು ಆನಂದ ಆಗ್ತಿತ್ತು. ಇದಕ್ಕಿಂತ ಹೆಚ್ಚು ಆನಂದ ನಮ್ಮ ಆತ್ಮಗ ಆಗ್ತಿತ್ತು. ಆದರೆ ಸರ್ಗ ಕೂತಾರ ನೋಡ್ತಾ ಇದ್ರಿ ನೀವು ಎಷ್ಟು ಪ್ರಭಾವ. ಮಧ್ಯಪ್ರದೇಶದಾಗ ಇವತ್ತು ಪಠ್ಯ ಪುಸ್ತಕದೊಳಗೆ ಮೂಕಮಾಟಿದು ಚಾರ್ಟ್ ಹಾಕೋದು ನಿರ್ಣಯ ಸರ್ಕಾರ ತಗೊಳಕತ್ತಿದೆ. ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಆಚಾರ್ಯ ಭಗವಾನ್ ಸಾಹಿತ್ಯ ಕೊಟ್ಟಿದ್ದು ಒಂದು ಧರ್ಮಕ್ಕಲ್ಲ, ಇಡೀ ಮಾನವ ಕುಲಕ್ಕನ್ನು ಕೊಟ್ಟಾರ, ಜೀವ ಜಂತು ಪ್ರಾಣಿಗಳಿಗೆ ಕೊಟ್ಟಾರ. ಮೂಕಮಾಟಿ ಮಾಧ್ಯಮದಿಂದ ಏನು ಹೇಳಕ್ಕೆ ನಂತೆ ಬಾಯಕ್ಕೆ ಶಬ್ದ ಬರುವುದಿಲ್ಲ, ವರ್ಣನೆ ಮಾಡೋಕ್ಕಾಗೋದಿಲ್ಲ. ಮೂಕಮಾಟಿ ಮಹಾ ಕಾವ್ಯದೊಳಗ ಮಣ್ಣು ಮಾತಾಡ್ಯದ, ನೀರು ಮಾತಾಡ್ಯದ, ರಾಡಿ ಮಾತಾಡ್ಯದ, ದಾರ ಮಾತಾಡ್ಯದ, ತಿಗಿರಿ ಮಾತಾಡ್ಯದ, ತಿಗಿರಿ ತಿರ್ಸು ಕಟ್ಟಿಗೆ ಮಾತಾಡ್ಯದ, ಕತ್ತಿ ಮಾತಾಡ್ಯದ, ಕತ್ತಿನಾಗಿನ ಚೀಲ್ತನ ತಟ್ಟು ಮಾತಾಡ್ಯದ, ಹೊಳಿ ದಂಡ್ಯಾಗಿನ ಮಣ್ಣು ಮಾತಾಡ್ಯದ, ಇಬ್ಬನಿ ಹನಿ ಮಾತಾಡ್ಯದ, ಕೊಡ್ಲಿ ಮಾತಾಡ್ಯದ, ಕುಡುಗೋಲು ಮಾತಾಡ್ಯದ, ಸನಿಕೆ ಮಾತಾಡ್ಯದ, ಗುದ್ಲಿ ಮಾತಾಡ್ಯದ. ಭಗವಂತ ಯಾಕೆ ಮಾತಾಡೋ ಇಲ್ಲಿ ನಿಮ್ಮ ಜೋಡಿ ಹೇಳ್ರಿ. ನಾ ಒಂದ್ಸಲ ಶಾಂತ ಕೂತು ಭಗವಂತರ ಕಂತುಮ್ ನೋಡ್ರಿ, ವೀತ್ರ ಮುದ್ರಾ ನೋಡ್ರಿ, ಆನಂದದಿಂದ ಭಗವಂತರ ಜೊತೆ ಮಾತಾಡೋಕ್ಕೆ ಶುರು ಮಾಡಿರಿ. ಹೇ ಭಗವಂತ, ಪೂರ್ವದ ನೀ ನನ್ನಂಗೆ ಭಕ್ತಾಗಿ ಇಲ್ಲಿ ಕೂತಿದ್ದಿ, ಈಗ ಭಗವಾನಾಗಿ ಮ್ಯಾಲೆ ಕೂತ ದಿಶೆಲ್ಲದ ಹೋಗಿ ವೇದಿ ಮ್ಯಾಗ ನಿಮ್ಮ ಮುಗಿಸಿದೀವು. ಇವತ್ತು ನಾ ಭಕ್ತಾಗಿ ಬಂದೀನಿ, ಭವಿಷ್ಯದಲ್ಲಿ ನಿಮ್ಮ ಜಾಗದಾಗ ನಾನು ಕುಂಡ್ರಾಮದನಿ. ಆ ಭಾಗ್ಯ ನನ್ನ ಆತ್ಮಾಗ ಸಿಗಲಿ. ಯಾವಾಗ ಅಂದಾರೇನು ಹಿಂಗೆ ಭಾವನೆ ಮಾಡ್ಯಾರೇನು? ಮಾತಾಡಕ್ಕೆ ಕಲೀರಿ. ಇರ್ಲಿಕ್ಕೆ ಸುಹಾಸ್ ಸಾಗರ್ ಬೆನ್ನು ಹತ್ರಿ. ಯಾವಾಗಾರ ನಡು ಹೇಳ್ತಿರ್ತಾರೋ ನಿಮ್ಮ ಕೈಲಿ ಅಣ್ಣಕ್ಕೆ ಹಚ್ತಾರೆ. ಹಂಗೆ ಅನ್ನುತ್ತು ಬರಿ. ಹೇ ಪ್ರಭು, ಹೇ ವಿಭು, ಹೇ ತ್ರಿಲೋಕಿನಾಥ, ಹೇ ಜಗದೋದ್ಧಾರಕ್, ಹೇ ತೀರ್ಥಂಕರ್ ಶಿರೋಮಣಿ, ಹೇ ಪಾರ್ಶ್ವನಾಥ್ ಭಗವಾನ್, ನಿಮ್ಮ ಪಾದ ಮೂಲದಾಗ ನಿಮ್ಮ ದರ್ಶನಕ್ಕಾಗಿ ನಾ ಬಂದೀನಿ. ನಿಮ್ಮಲ್ಲಿರ್ತಕ್ಕಂಥ ಅನಂತ ಚೈತನ್ಯ ಘನಪಿಂಡ ಏನು ಆತ್ಮಿಕ ದರ್ಶನ, ಜ್ಞಾನ, ಚಾರಿತ್ರ, ಸಮ್ಯಕ್ತ್ವ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಸೂಕ್ಷ್ಮತ್ವ, ಅಗುರ್ಲಘುತ್ವ, ಅವ್ಯಾಪಾದತ್ವಾದಿ ಗುಣಗಳದಾವು. ಆ ಎಲ್ಲ ಗುಣಗಳು ನನ್ನ ಒಳಗೋದಾವು. ಭಕ್ತ ಮೋಡ ಆಗಿರೋದ್ರಿಂದ ಸೂರ್ಯ ಹೆಂಗೆ ಕಾಣಂಗಿಲ್ಲ, ಹಂಗೆ ಕರ್ಮ ಆವರಣದಿಂದ ನನ್ನ ಆತ್ಮನ ದರ್ಶನ ನಂಗೆ ಆಗ್ತಾ ಇಲ್ಲ. ನೀವು ಹೆಂಗೆ ಕರ್ಮ ನಾಶ ಮಾಡಿ ಆತ್ಮ ಪ್ರಕಾಶ ಪ್ರಾಪ್ತಿ ಮಾಡ್ಕೊಂಡರಿ, ಹಂಗೆ ನಂದು ಆತ್ಮಂದು ಕರ್ಮ ನಿಜರಾಗಿ ನಿಮ್ಮಂಗೆ ಆತ್ಮ ಪ್ರಕಾಶ ಪ್ರಾಪ್ತಿ ಆಗಲಿ ಭಗವಂತ. ಆ ಉದ್ದೇಶದಿಂದ ನಿಮ್ಮ ಚರಣದಾಗ ಬಂದೀನಿ ಅಂತ ಆ ಭಗವಂತಗೆ ಪ್ರಾರ್ಥನಾ ಮಾಡ್ರಿ. ಮಾತಾಡಕ್ಕೆ ಹಜಾರೋ ಶಬ್ದ. ಎರ್ನಾಳದಾಗಿದ್ದಾಗ ಒಂದು ಗ್ರಂಥ ಬರ್ದೀವಿ, ಆತ್ಮ ಧ್ಯಾನ ಸೂತ್ರ, ಅಧ್ಯಾತ್ಮ ಧ್ಯಾನ ಸೂತ್ರ ಅಂತ. ಸಮಯಸಾರ್, ಪ್ರವಚನಸಾರ್, ದ್ರವ್ಯ ಸಂಗ್ರಹ ಗ್ರಂಥಗಳ ಆಧಾರವನ್ನಾಗಿಟ್ಕೊಂಡು ಇಷ್ಟೋಪದೇಶ, ಪಂಚ ಪರಮಾಗಮ ಅಂತ ನಾವು ಕರಿತೀವಲ್ಲ, ಆ ಪಂಚ ಪರಮ ಆಗಮಗಳ ಪ್ರಮಾಣಗಳನ್ನ ತೆಗೆದುಕೊಂಡು, ಆಧಾರ ತೆಗೆದುಕೊಂಡು 1008 ಪದಗಳನ್ನು ಪ್ರಯೋಗ ಮಾಡಿ ಧ್ಯಾನ ಸೂತ್ರಗಳನ್ನು ಬರ್ದೀವಿ. ಅದನ್ನ ಬರ್ಯಾಕೆ ಪ್ರೇರಣ ನಮ್ಮ ಆಚಾರ್ಯ ಮಾಗನಂದಿ. ಅವ್ರು 108 ಸೂತ್ರ ಬರೆದರು. ಮಾಗನಂದಿ ಆಚಾರ್ಯ. ಅದನ್ನು ನಾವು ಸಾಮಾಯಿಕ ಧ್ಯಾನಕ್ಕೆ ಬಳಸ್ತಿದ್ದೀವಿ. ಒಂದು ಸಲ ಎರ್ನಾದಾಗ ಆಚಾರ್ಯ ಶಾಂತಸಾಗರ್ ದೀಕ್ಷಾಸ್ಥಾನ ಎರ್ನಾದ ಸಾಮಾಯಿಕ ಕೂತಾಗ ನಂಗೆ ಚಿಂತನೆ ಬಂತು, ನಾ ಹೆಂಗೆ ಆ 108 ಧ್ಯಾನ ಸೂತ್ರನ ಬೆಳೆಸಿ ಧ್ಯಾನ ಮಾಡ್ತನೋ ಹಂಗೆ ಮುಂದಿನ ಜೀವಿಗಳಿಗೆ ಆತ್ಮ ಧ್ಯಾನ ಮಾಡೋಕ್ಕೆ ಉಪಯೋಗ ಆಗಲ್ಲ ತಿಳ್ಕೊಂಡ ಆ 5 ಪರಮ ಆಗಮಗಳ ಗ್ರಂಥಗಳ ಪ್ರಮಾಣ ಇಟ್ಕೊಂಡ 1008 ಪದಗಳನ್ನು ಬಳಸಿ ಆಧ್ಯಾತ್ಮ ಧ್ಯಾನ ಸೂತ್ರ ಬರೆದ. ಆ ಸೂತ್ರ ಗ್ರಂಥ ತೊಗೊಂಡ್ರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೆಸರು ಇಡಬಹುದು.
ಅದ್ರಾಗ 1008 ಆತ್ಮಾನ ಹೆಸರುಗಳು. ಅಜರ ಸ್ವರೂಪೋಹಂ, ಅಮರ ಸ್ವರೂಪೋಹಂ, ಅವಿರಲ ಸ್ವರೂಪೋಹಂ, ನಿರಾಕುಲ ಸ್ವರೂಪೋಹಂ, ನಿರಾಮಯ ಸ್ವರೂಪೋಹಂ, ನಿರಾಯುಧ ಸ್ವರೂಪೋಹಂ, ಸೋಹಂ, ಶುದ್ಧೋಹಂ, ಬುದ್ಧೋಹಂ, ಅಹಂ ಬ್ರಹ್ಮಾಸ್ಮಿ. ಈ ರೀತಿ ಪದಗಳನ್ನು ಬಳಸಿ 1008 ಧ್ಯಾನ ಸೂತ್ರಗಳು ಬರೆದ ನಾವು ಚಿಂತನೆ ಮಾಡುವ. ಒಂದ್ಸಲ ನಾವು ಅಮೃತ್ ಲಾಡ್ದಿಂದ ಅಲ್ಲೇ ಬಾಜುಕೊಂದು ಹಳಿ ದಾಟಿ ಊರು ಶಿರಡೋನ್ ಅಂತ. ಶಿರಡೋನ್ಕ ಆ ಕಾರ್ಯಕ್ರಮ ಆದ ನಂತರ ಆಚಾರ್ಯ ಸನ್ಮತಿ ಸಾಗರ್ ಸಂಘ ವಿಹಾರ ಆಯ್ತು. ಅವ್ರು ಬಿಡ್ಬೇಕಂತ ನಾನು ಬಾದ್ನಿ. ಅವ್ರ ಜೊತೆ ನಾನು ಬಾರಾದ್ನಿ. ಆಚಾರ್ಯ ಅಂದರು ಬರೋದು ಬಂದರಿ ಮತ್ತು ಇರ್ರಿ, ನಾಳೆ ಸಾಮಾನ್ಯ ಮುಗಿಸ್ಕೊಂಡು ಹೋಗ್ರಿ ಅಂತ. ಆಯ್ತು ರೀ ಅಂತ ಭನ ಮಾಡಿ ಇಡ್ನಿ. ಮುಂಜಾನೆ ಎದ್ದ ನನ್ನ ಧ್ಯಾನ ಸೂತ್ರ ಅನ್ಕೋತನ ಕೂತೀನಿ. ಎದ್ದು ಬಂದರು ನೋಡಿ, ಸ್ವತಃ ಆಚಾರ್ಯ ಸನ್ಮತಿ ಸಾಗರ್ ಎದ್ದು ಬಂದರು. ಏನ್ರಿ ನಿಮ್ಮ ಸ್ವರದಾಗ ಕೇಳ್ಬೇಕು ಅನಿಸ್ತೈತ್ರಿ, ಮತ್ತೊಂದು ಚಾಲೋ ಮಾಡ್ರಿ, ನಾ ಕೂತು ಧ್ಯಾನ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ. ಧ್ಯಾನ ಸೂತ್ರಗಳನ್ನ ಬಳಸಿ ನಾ ಧ್ಯಾನ ಸೂತ್ರ ಅನ್ಕೋತ ಧ್ಯಾನ ಮಾಡ್ತಾ ಇದ್ನಿ. ಸ್ಪಷ್ಟವಾಗಿ ವಿಚಾರ ಮಾಡ್ತಾ ಅದನ್ನು ಕೇಳಿ ಗುಂಪಾದ ಎದ್ದು ಬಂದ ನನ್ನ ಹತ್ತಿರ ಬಂದ, ಮತ್ತೊಮ್ಮೆ ಶುರು ಮಾಡ್ರಿ, ನಾನು ನಿಮ್ಮ ಜೊತೆಗೆ ಆ ಸೂತ್ರಗಳನ್ನು ಬಳಸಿ ಧ್ಯಾನ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಆ ಪದಗಳನ್ನ ಬಂದು. ಆತ್ಮಾ ಹೂँ ಆತ್ಮಾ ಹೂँ ಆತ್ಮಾ, ಆತ್ಮಾ ಹೂँ ಆತ್ಮಾ ಹೂँ ಆತ್ಮಾ, मैं आत्मा हूँ आत्मा परमात्मा, मैं आत्मा हूँ आत्मा परमात्मा, आत्मा हूँ आत्मा हूँ आत्मा, आत्मा हूँ आत्मा हूँ आत्मा, मैं राग द्वेष रहित परमात्मा, मैं वीतराग स्वभावी परमात्मा. ಚಾಲೋ ಮಾಡ್ನ ಅವ್ರು ಅನ್ನಕೈತ್ರು, ತಾಯಿ ಹೆಂಗೆ ಮಡಿಲ್ನ ಕುಸ ಹಾಕೊಂಡು ಜಗಳ ಹಾಡು ಚಾತ ಮಕ್ಕೋತೈತಿ, ಹಂಗೆ ಒಳಗೆ ಆತ್ಮಾನ ಹೋಗ್ತೀರಿ, ಅಟ್ಟ ಆನಂದ ಅನ್ಸಾತೈತಿ. ನೀವು ಒಮ್ಮೆ 10 ಹೇಳ್ಬೇಡ್ರಿ, ಇಂದು 3 ಸೂತ್ರ ಹೊಳ್ಳ ಅನ್ರಿ. ನೀವು ಅನ್ನೋದ್ರಾಗ ಏನು ಒಳಗೆ ಆನಂದ ಬರ್ತದಿಲ್ಲ, ಅದನ್ನ ರಸ ಹಂಗೆ ಬಾಯಾಗ ಜಿಲೇಬಿ ಇಟ್ಕೊಂಡ್ರಿ ಅಂದ್ರೆ ಆದ್ರೆ ನೋಡಿ ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ತೀರಿ. ಇಂಥದಕ್ಕೆ ಲಘು ಜಗ್ತೈತಿ ನೋಡಿ ನಿಮ್ಮ ಮನಸ್ಸು. ಜಿಲೇಬಿ ಬಾಯಾಗಿಟ್ರಿ ಬತ್ತ ಸ್ವಾದ ಎಲ್ಲಿ ಬತ್ತು, ಹಂಗೆ ಜಿಲೇಬಿ ಒಳಗೆ ಪಾಕ್. ಅವ್ವಾ ಯಾವಾಗ ತಿಂದಾರ ಇವರ? ನಮ್ಮ ತರುಣ್ ಸಾಗರ್ ಹೋಟೆಲ್ ಜಿಲೇಬಿ ತಿನ್ನಾಕತ್ತಿರತ್ತ. ತರುಣ್ ಸಾಗರ್ ಅಲ್ಲ, ಹ್ಞೂ ಮೊದಲು ದೀಕ್ಷಾ ತೋಕಿದ್ದ ಮೊದಲು. ಮತ್ತು ನೀವು ಏನಾದ್ರು ಸರುಣ್ ಹೋಗಿರಿ ಅವ್ವಾ ಎಲ್ಲರೂ ಹೋಗಿ ಕೂತೀರಿ. ಮತ್ತೆ ತರುಣ್ ಸಾಗರ್ ದೀಕ್ಷಾ ತೋಕಿದ್ದ ಮೊದಲ ಹೋಟೆಲ್ದಾಗ ಕೂತು ಜಿಲೇಬಿ ತಿನ್ನಾಕತ್ತಿರತ್ತ. ಹೊರಗೆ ಮಾಯಕ್ ಹಚ್ಚಿರು ಪ್ರವಚನ ನಡೆದಿತ್ತ ಆಚಾರ್ಯ ಪುಷ್ಪದಂತ ಸಾಗರ್. ಅವ್ರ ಪ್ರವಚನದಾಗ ಸಹಜ ಹೇಳ್ಕೋತ ಜಿಲೇಬಿ ಬತ್ತಲ್ ಹೇಳಕತ್ತಿರತ್ತ. ಹೆಂಗೆ ಜಿಲೇಬಿಯಾಗ ಪಾಕ ಜಗ್ರ ಏನ್ರಿ ರಸನೇಂದ್ರಿಯಕ್ಕೆ ಆನಂದದ ಅನುಭವ ಆಗ್ತತಿ. ಹಂಗೆ ಸಾಮಾಯಿಕದೊಳಗೆ ಆತ್ಮ ಧ್ಯಾನ ಮಾಡ್ರ ಆತ್ಮಾನಂದದ ಅನುಭವ ಆಗ್ತದ ಅಂತ ಹೇಳ್ತಾ ಇದ್ರು. ಜಿಲೇಬಿ ಬಿಟ್ಟು ಕೈ ತಕ್ಕೊಂಡು ಪುಷ್ಪದಂತ್ರ ಬೆನ್ನು ಹತ್ತಿರು. ತರುಣ್ ಸಾಗರ್ 13ನೇ ವಯಸ್ಸಿನಾಗ ದೀಕ್ಷಾ ತಗೊಳ್ಳುವಂಥ ಭಾಷೆ ಇತ್ತು. ಹೋಟೆಲ್ದಾಗ ಜಿಲೇಬಿ ತಿನ್ಕೋತ ವೈರಾಗಿ ಬಂತವ್ರು. ನಿಮಗಿಲ್ಲಿ ಪ್ರವಚನ ಕೇಳಾಗರೆ ಬರಲಿ ವೈರಾಗಿ, ಹೋಟೆಲ್ದಾಗ ಬೇಡ. ಅನುಭವ ಆತ್ಮಾನುಭೂತಿ, ಆತ್ಮಾನುಭವ, ಆತ್ಮ ನಿಜ ಅನುಭೂತಿ ನಮ್ಮ ಆತ್ಮಾಗ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರೆ ಆತ್ಮಾವಲೋಕನ ಮಾಡೋದು ಅವಶ್ಯಕತೆ ಅದ, ಆತ್ಮ ಚಿಂತನೆ ಮಾಡೋದು ಅವಶ್ಯಕತೆ ಅದ. ಅದಕ್ಕೆ ಅವ್ರದ್ದು ಭಾವನೆ ಆಯ್ತು. ನಾನು ಸಪೋರ್ಟ್ ಮಾಡಿ, ಏನು ಅಡ್ಡಿಲ್ರಿ, ಒಳ್ಳೇದು ಮಾಡ್ತಾರೆ. ಇಲ್ರಿ ನೀನೆಲ್ಲ ಆರಾತ್ರಿ ತೆರಾದಾಗ ಯಾರ ಶೈಲಾ ಸಂತಿಗೋ ಮನ್ಯಾಗ್ರಿ ಅವ್ರಿಗೆ ಹೇಳಿ ಬಂದೇನ್ರಿ 108 ಬೋರ್ಡ್ ಮಾಡಿ ನಿಮ್ಮ ಪವನ್ಯಾರ ಬೀಗ್ರ ಬಿದ್ರ ನಿಮ್ಮ ನೆಂಟ್ರ ನಿಮ್ಮ ಸಂಬಂಧಿಗಳಿಗೆಲ್ಲ ಕೊಡ್ರಿ. ಎಲ್ಲಾರು ಮನೆ ಬಾಗಿಲಿಗೆ ಅರಿಯಂತ ಸಿದ್ಧ ಹಚ್ಬೇಕು. ಹೋಗೋರು ಬರೋರು ನೋಡ್ರ ಅದನ್ನು ಕಣ್ಣಲ್ಲೇ ಓದಿರೋನು. ಇಸ್ಲಾಂ ಸಮಾಜ ಅವ್ರ ಸಹಿತ ಕಣ್ಲೆ ಇದೇನು ಬರ್ದಾರ ಅಂತ ಇದೇನು ಬರ್ದಾರ ನೋಡ್ಬೇಕಾರೆ ಅನ್ನಬೇಕಲ್ಲ, ಅರಿಯಂತ ಸಿದ್ಧ ಇದೇನು ಅಂತ. ಅವರು ಬಾಯಾಗ ಸಹಿತ ಅರಿಯಂತ ಸಿದ್ಧ ಬಂದು ಹೋತಂದ್ರೆ ಆತ್ಮಂದು ಕಲ್ಯಾಣ ಆಗಲಿ ಅಂತಕ್ಕಂಥ ಭಾವನಾ ಚಲೋ ತಗೋ. ಪ್ರತಿ ಅಮೃತ್ ಲಾಡ್ದಾಗ ಯಾವುದು ಸೀನ್ ಸ್ಕ್ರಿಪ್ಟ್ ವ್ರತ ಮಾಡಿದಾಗ
ನಿಯಮ ಇತ್ತು. ಯಾರ ಮನ್ಯಾಗ ಬೌರಿ ಆಗ್ತೈತಿ ಚೌಕ ಅವ್ರ ಮನೆ ಮ್ಯಾಲ ಧ್ವಜ ಜೈ ಜಿನೇಂದ್ರ ತೋರಣ ಇದ್ರನ ಅವ್ರ ಮನ್ಯಾಗ ಹೋಗೋದ, ಇರ್ಲಿಕ್ಕೆ ಕೈ ಬಿಟ್ಟು ಉಪವಾಸ ಮಾಡೋದು. ಗೊತ್ತಾಗ್ಬೇಕ್ರಿ, ನಿಮ್ಮ ಮನೆ ನೋಡ್ರೆ ಗೊತ್ತಾಗಬೇಕು ಇದು ಮನಿ ಅಲ್ಲ ಮಂದಿರತಿ ಅಂತಕ್ಕಂಥ ಭಾವನೆಗಳು ಬರಬೇಕು. ಹಂಗೆ ನಮ್ಮ ಮನೆಯನ್ನು ನಾವು ಇಟ್ಕೋಬೇಕು. ಸ್ವಚ್ಛತಾ ಜೊತೆಗೆ ಮನೆ ಮೇಲೆ ಪಂಚರಂಗಿ ಧ್ವಜ ಹಾರಬೇಕು, ಮನೆಗೆ ತೋರಣ ಇರಬೇಕು, ಹಚ್ಕೊಂಡು ಕುಂಬ್ ಇಚ್ಕೊಂಡು ಶುಭ ಲಾಭ ನಡು ಜಯ ಜಿನೇಂದ್ರ ಬೋರ್ಡ್ ಅತಿ ಸುಂದರವಾಗಿರ್ತಕ್ಕಂಥದ್ದು. ಭಾಳ ರೇಟ್ ಬೀಳ್ತಿತ್ತು, ಕಡಿಮೆ ರೇಟ್ ಒಮ್ಮೆ ತಷ್ಟು ನಾನು ಎಲ್ಲರೂ ಹೋದ್ರು, ಪ್ರತಿಯೊಂದು ಮನೆಗೆ ತೋರಣ ಹಾಕಿದ್ರೆ ಆಸ್ಪಾಸ್ ಊರವರೆಲ್ಲ ಹೋದ್ರು. ಕನ್ನಡದ ಬೇಕಾರೆ ಕನ್ನಡ, ಹಿಂದಿ ಬೇಕಾರೆ ಹಿಂದಿ, ಎಲ್ಲ ಭಾಷಾ. ಅದಕ್ಕೆ ನಿಮ್ಮ ಮನಿ ನೋಡ್ಬಿಟ್ಟಿಗೆ ಮುಂದಿನ ವ್ಯಕ್ತಿ ಮನಸ್ಸಾಗಬೇಕು, ಇದು ಮನಿ ಜೈನರ ಮನಿ ಐತಿಪ್ಪ, ಇದು ಧಾರ್ಮಿಕ ಮಂತನ ಐತಿ ಅಂತಕ್ಕಂಥ ಪ್ರೇರಣೆ ಸಿಗ್ತೀವಿ. ಎಂದಕ್ಕೆ ಇತಿಹಾಸ ತೆಗೆದು ನೋಡ್ರಿ, ಅಷ್ಟಾಂಗ ಸಮ್ಯಕ್ ದರ್ಶನದೊಳಗೆ ನಿಶಂಕಿತ ಆದ ನಂತರ ಎರಡನೇ ಅಂಗದ ನಿಕಾಂಕ್ಷಿತ. ಆ ನಿಕಾಂಕ್ಷಿತ ಅಂಗದಾಗ ಯಾರು ಪ್ರಸಿದ್ಧಿ ಆಗ್ಯಾರೋ? ಅನಂತಮತಿ ಪ್ರಸಿದ್ಧಿ ಆಗ್ಯಾಳು. ಆಕಿ ಬಾಲಿಕಾ ಕುಮಾರಿಕ ಇದ್ದಾಗ ಸುಂದರ ರಂಗೋಲಿ ತೆಗಿತಿದ್ಲು. ಆಕೆ ಕಳ್ಕೊಂಡಾಗ ರಂಗೋಲಿದಿಂದನೇ ಸಿಕ್ಕಳಾಕಿ. ಅವ್ರ ಮನ್ಯಾಗ ಚೌಕಾದ ಮುಂದೆ ರಂಗೋಲಿ ತೆಗ್ದಿದ್ಲು. ಆ ರಂಗೋಲಿ ತೆಗ್ದಿದ್ದು ನೋಡಿ ಅಪ್ಪ 100% 100% ನನ್ನ ಮಗಳೇ ಇದು ರಂಗೋಲಿ ತೆಗೆದವಳು, ಇಲ್ಲೇ ಇರ್ಬೇಕು ನನ್ನ ಮಗಳು ಅಂತ ಗುರುತಿಸಿಡಲ್ಲ. ನೀವು ತೆಗ್ಯಾಕ ಕಲೀರಿ. ಒಮ್ಮೆ ಹಾಕಿರ್ತಾರೆ ರಂಗೋಲಿ ನೋಡ್ಬೇಕು, ಅದು ಹಿಂಗೆ ಎಲ್ಲೆಲ್ಲೋ ಹೋಗಿರ್ತೈತೆ, ಅದು ಹಾವು ಹಿಂಗೈತೆ, ಡಿಂಕ ವಂಕ ರಂಗೋಲಿ ಹಾಕಿರ ಪ್ರಸನ್ನ ಚಿತ್ತ ಆಗಬೇಕು. ಆಗವಾನಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವರು ಮಧ್ಯಪ್ರದೇಶ ರಾಯಚೂರು ಜಿಲ್ಲಾ ಶಿಲ್ವಾನಿ ಅಂತ ಊರದ. ನಾ ಹುಟ್ಟಿದಾಗಿಂದ ಕೇಳಿಲ್ಲ, ಯಾವಾಗ ನಾ ಕಡೆ ಹೋದ್ನಿ ಆಶ್ಚರ್ಯ ಆತ್ ನನಗೆ. 18 ಕಿಲೋಮೀಟರ್, ಎಷ್ಟ ಫೂಟ್ ಅಲ್ಲ, ಮೀಟರ್ ಅಲ್ಲ, ಕಿಲೋಮೀಟರ್. 18 ಕಿಲೋಮೀಟರ್ ರಂಗೋಲಿ ಹಾಕಿ 9 ಜಾಗದ ಮಹಾದ್ವಾರ ಮಾಡಿ 18 ಕಿಲೋಮೀಟರ್ ಆಚಾರ್ಯ ವಿದ್ಯಾಸಾಗರ ಸಂಘದ ಸ್ವಾಗತ ಮಾಡಿರ್ತಕ್ಕಂಥ ಊರಂದ್ರೆ ಈ ಭಾರತದೊಳಗ ಶಿಲ್ವಾನಿ. ಬರೀ ಅವ್ರು ಸ್ವಾಗತ ಮಾಡಕ್ಕೆ 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಪುಣ್ಯಾತ್ಮ. ವಿಚಾರ ಮಾಡಿ ಎಂಥ ಪುಣ್ಯಾತ್ಮ ಆಚಾರ್ಯ ನಮ್ಮ ಊರಿಗೆ ಬರ್ತಾ ಇದ್ರೆ ನಂದು ಎಷ್ಟು ಪುಣ್ಯ ಅಂತ. ಅದ್ರ ಪ್ರಭಾವ ಎಷ್ಟಂದ್ರೆ ಇಡೀ ಅಖಂಡ ಮಧ್ಯಪ್ರದೇಶದೊಳಗೆ ಅದು ಒಂದೇ ಊರೈತಿ. ಯಾವುದಾ? ಕುಂಡಲ್ಪುರದ ನಾನು ಇದ್ನಿ. ಕರೆ ಆಚಾರ್ಯ ಒಂದು ಪರಿಕ್ರಮ ಹಾಕಿರು, ಮುಂದೆ ಅವ್ರಿಗೆ ನಡೆಯೋಕ್ಕಾಗಲಿಲ್ಲ, ಅವ್ರು ವಿಶ್ರಾಂತಿ ಕೊಡ್ತು. ಉಳ್ಕಾದವರೆಲ್ಲ ಆ ಕಡೆ ಪರಂಪರೆ ಗಜರತ್ ಪಂಚಕಲ್ಯಾಣದಾಗ ಗಜರತ್ ಅಂತ ಒಂದು ಪರಂಪರೆ ಅದ. ಅಲ್ಲಿ ಆ ಮಂಟಪಕನ ಆನಿಲೆ ರಥ ಪರಿಕ್ರಮ ಹಾಕೋದೊಂದು ಪರಂಪರೆ. 7 ಸುತ್ತ ಹಾಕೋದು. ಈ ಕಡೆ ನಮ್ಮ ದಕ್ಷಿಣ ಕಡೆ ಪರಂಪರೆ ಇಲ್ಲ. ಈ ಭಾಗದಾಗ ಅಮೃತ ಲಾಡ್ದಾಗ ನಮ್ಮ ಉತ್ತಮ ಸಾಗರ್ ಮಾಡಿಸಿದ್ರು. ಅದ್ರ ಬಿಟ್ಟು ಈ ಕಡೆ ಭಾಗದಾಗ ವಿಶೇಷ ಗೊತ್ತಿಲ್ಲ ಜನರಿಗೆ. ಇಡೀ ಮಂಟಪಕನ 7 ಸುತ್ತ ಹಾಕೋದು. ಹಂಗೆ ಆಚಾರ್ಯ ವಿದ್ಯಾಸಾಗರ ಗುರುಗಳು ಅವ್ರ ಜೀವನದಾಗ ಒಂದ ಊರೈತೆ ಅದು. ಆ ಊರಾಗ ಮಂದಿರ ಸುತ್ತ ಪೆಂಡಾಲಿದ ಮಂದಿರ ಸುತ್ತ ಗಜರತ್ ಸುತ್ತ ಆಕೈತಿ 7 ಸುತ್ತ. ಆ 7 ಸುತ್ತನ್ಯಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಇದ್ರು. ಅದು ಶಿಲ್ವಾಣಿ. ಶಾಂತಿನಾಥ್, ಕುಂತುನಾಥ್, ಅರಣ್ನಾಥ್ ತ್ರಿಮೂರ್ತಿ ಮಂದಿರ ಐತಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುದೇವ್ ಸಾನ್ನಿಧ್ಯದೊಳಗೆ ಮಂದಿರ ನಿರ್ಮಾಣ ಆಗೈತಿ, ಮೂರ್ತಿ ಸ್ಥಾಪನೆ ಆಗ್ಯಾವು. ಅಲ್ಲಿಂದೊಂದು ಕಥಿನ ಹೇಳೇನು ಬೇಡ. ಅಲ್ಲಿದ್ದಾಗ ಒಂದು ವಿಶೇಷ ಘಟನೆ ಆಯಿತು. ಆಗಬಾರ್ದು ಕರೆ ಆಯಿತು. ನಾ ಇವತ್ತು ಜೀವಂತದಲ್ಲಿ ನನಗೂ ಆಶ್ಚರ್ಯ. ಮ್ಯಾಲ ಮಂದಿರ ಆಚಾರ್ಯ ಭಗವಾನ್ ಸಾನ್ನಿಧ್ಯಾಗ ಮಂದಿರ ಆಗೈತಿ. ರತ್ನತ್ರ ಮೂರ್ತಿದಾಗ ಅಧ್ಯಕ್ಷ ಮಹೋದಯ ಹೇಳ್ತಾ ಇದ್ದ ನಂಗೆ, आचार्य भगवान बड़े आचार्य से जब इधर मंदिर निर्माण हो रहा था और ये शांतिनाथ भगवान का प्रतिमा है ना मूल वेदी पर, वो मूर्ति रखने के लिए बहुत समय लग रहा था. आचार्य भगवान ने संकल्प किया, जब तक मूर्ति वेदी पर खड़ा नहीं होगा तब तक मैं खड़ा ही रहूंगा, बैठूंगा नहीं. ಏನು ಸಂಕಲ್ಪ ಮಾಡಿರಂತ ಆಚಾರ್ಯ ವಿದ್ಯಾಸಾಗರರು, ಎಲ್ಲಿ ತನಕ ಭಗವಂತರ ವೇದಿ ಮೇಲೆ ನಿಲ್ಲಂಗಿಲ್ಲ ಅಲ್ಲಿ ತನಕ ನಾ ಕುಂಡ್ರಂಗಿಲ್ಲ, ನಾನು ನಿತ್ಯ ಕಾಯೋತ್ಸವ ಮಾಡುವಂತ ಸಂಕಲ್ಪ ಮಾಡಿರ. ಸುಮಾರು 6 ರಿಂದ 8 ತಾಸು ಟೈಮ್ ತಗೊಂಡಿತ್ತು. ಆಚಾರ್ಯ ಒಂದ ಆಸನ ನಿತ್ರು, ಕಾಸಿಗಿಲ್ಲ ಕಾಡಿಗಿಲ್ಲ. ಭಗವಾನ್ ಯಾವಾಗ ನಿತ್ರು ಜೈ ಹಾಕಿರು ಅವಾಗ ಆಚಾರ್ಯಗಳು ಧ್ಯಾನದಿಂದ ಹೊರಗೆ ಬಂದರು. ಅದು ನಮ್ಮ ಪರಮ ಸೌಭಾಗ್ಯ ಅಂತ ಹೇಳ್ತಿದ್ದ. ಅಲ್ಲಿ ಒಂದು ಗೊಮಟೇಶ್ವರ ಮೂರ್ತಿ ಕುಣಿಸ್ಬೇಕಂತ 24 ಮೂರ್ತಿ ಮಾಡ್ತಾರೆ ಮ್ಯಾಲ, ಮತ್ತೊಂದು ಮೂಲ ಗೊಮಟೇಶ್ವರ ಮಾಡ್ಬೇಕಂತ ಅವ್ರು ತಿಲಾಗ ಭಾವ ಇತ್ತು. ನಾನು ವೇದಿ ಹೆಂಗೆ ತಯಾರಾಗಬೇಕು, ಯಾವ ಜಾಗ ಮಾಡ್ಬೇಕು ಕೇಳ್ಕೋತ ಹೊಂಟಿದ್ರು. ನಾ ಹೇಳ್ಕೊತ ಹಿಂಗೆ ಮಾರ್ಗದರ್ಶನ ಮಾಡತ್ತೀನಿ. ಅದ ಊರಾಗ ನಮ್ಮ ಕುಂತು ಸಾಗರ್
ಆಚಾರ್ಯ ಭಗವಾನ್ ವಿದ್ಯಾಸಾಗರ್ಗೆ ಶಿಷ್ಯ ಗುಂಡು ಸಾಗರ್ ಬಂದಿದ್ರು. ಸವಾಲು ಕಾರ್ಯಕ್ರಮ ಇದ್ರು. ಆ ಮೂರ್ತಿಗೆ ಅಂದಾಜು ಒಂದು 11 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಮೂರ್ತಿ ಮಾಡಕ್ಕೆ. ಬರೀ ಒಂದು 7 ಫುಟದ ಮೂರ್ತಿ ಇತ್ತದು. 5 ರಿಂದ 7 ಫುಟ್ ಮೂರ್ತಿ ಮಾಡಿಸೋ ಸಂಕಲ್ಪ ಇತ್ತು. 11 ಲಕ್ಷ ಖರ್ಚು ಬರ್ಬೋದು. ಕರೆ ಸವಾಲು ಎಷ್ಟಾಗಬೇಕು ವಿಚಾರ ಮಾಡ್ರಿ. 3,33,33,33 ರೂಪಾಯಿ. ನಾವಿದ್ರ 11 ಲಕ್ಷ ಖರ್ಚತಿ ಮತ್ತು 3 ಕೋಟಿ ಯಾಕೆ ಕೊಡ್ದ ಟೀಕಾ ಮಾಡಕತ್ತಿಲ್ಲ. ಅಲ್ಲಿ ಜನರ ಭಾವನೆ ನೋಡ್ರಿ. ಬರೀ 11 ಲಕ್ಷದ ಮೂರ್ತಿ ತಯಾರಾಗ್ತೈತಿ. ಖರೆ ಸವಾಲಾತು ಮೂರ್ತಿ ದಾನಿಗಳು ಯಾರು ಕೊಡೋರು? ನಾ ಮುಂದೆ ತಾ ಮುಂದೆ, ನಾ ಮುಂದೆ ತಾ ಮುಂದೆ ಸವಾಲ್ದಾಗ ಅಷ್ಟು ಜನ ಪುಣ್ಯಾತ್ಮ ಭಾಗ ತೊಗೊಂಡು ಕಡೆಗೆ ಆ 33 ಲಕ್ಷ ತನಕ ಅದು 3 ಕೋಟಿ ತನಕ ಅದು ಸವಾಲು ಹೋಯಿತು. ಪುಣ್ಯದ ಉದಯ ಇತ್ತು. ಅದನ್ನ ಸಹಜ ಮಾಡಿ ನಾ ಮಾರ್ಸಂಗೆ ಕೊಡ್ಕೊತ ಬರತ್ತೀನಿ. ಮ್ಯಾಲ ಗ್ರಿಲ್ ಮಾಡಿಲ್ಲ ನಾವು, ಅವ್ರು ಮಾಡೋರು ಇದ್ರು ಮಾಡಿಲ್ಲ. ಹಂಗೆ ಹೇಳ್ಕೊತ ನಾ ಹಿಂಗೆ ಮ್ಯಾಲೆ ಇಲ್ಲಿ ಇದನ್ನ ಹಾಕ್ರಿ, ಇಲ್ಲಿ ವೇದಿ ಮಾಡ್ರಿ, ಈ ಜಾಗ ಹೇಳ್ಕೋತಕ್ಕೊಂದು ಕಾಲು ಇಟ್ನಿ ತಳಗ ಪೈರಿ ಇದ್ವು. ಅಲ್ಲಿ ಕೆಳಗೆ ಕಾಲು ಒಮ್ಮೆ ತಲೆ ಕೆಳಗ ಕಾಲು ಮ್ಯಾಲ ಸುಮಾರು 25 ರಿಂದ 27 ಪೈರಿ ಇರ್ಬೋದು. ಮ್ಯಾಗಿಂದ ತಳಗ ಬಂದ್ರೆ ಅದು ಜಾದು ಸದೃಶ ಅಂತಾರ. ಅದು ಕಣ್ಣು ಮುಂದೆ ಕಟ್ಟಿದಂಗೆ ಇವತ್ತು ಹೋಯ್ತು ನನಗೆ. ಅವ ಅಧ್ಯಕ್ಷದಂತೂ ಆಚಾರ್ಸಿಂತ ಹಿಂಗೆ ಚೀರ್ದ ಇಡೀ ಬಸ್ ಎಲ್ಲ ಗುಮ್ಸಾತಿತ್ತು. ಹೆಂಗೆ ನಿಮ್ಮ ಬಿಜಾಪುರ ಗೋಲ್ ಗುಂಬಸ್ದಾಗ ಹಾಕತ್ಲಿ ಹಂಗೆ ಹೊಳ್ಳೆ ಕಿವ್ಯಾಗ ಅದಕ್ಕೆ ಕೇಳಿಸ್ತಿತ್ತು. ಅಟ್ಟು ಚೀರಿತ್ತು ಜೋರು. ಇದೇನು ಹಾತಂತ ಹಿಡ್ಕೊಳಗ ಅವ್ನು ದೂರ ಇದ್ದ ಮ್ಯಾಗಿನ ನಾ ಹಿಂಗೆ ಉಲ್ಟಾ ತಳಗೆ ಹೋಗೀನಿ. ಅವ್ನು ಓಡ್ಕೋತ ಹೆಂಗೆ ಬರೋ ಪೈರಿ ಮ್ಯಾಗ ನಾನು ಹಿಡ್ಯಾಕ. ಅವನಿಗಿಂತ ಎಷ್ಟೋ ಪಟ್ಟು ಸ್ಪೀಡ್ ತಳಗ. ಕೆಳಗೆ ಬಂದ 3 ಪೈರಿ ಇರಬೇಕು. ಹೆಂಗೆ ಏನು ಜಾದು ಆತು ಗೊತ್ತಿಲ್ಲ. ಅಲ್ಲಿ ಬರ್ಬಿಡ್ದ ಕಾಲು ತಳಗ ತಲೆ ಮೇಲೆ ಕೈಯ ಪಿಂಚ್ ಹಂಗೈತಿ ಅಂತ ನಿಲ್ತಾನೆ. ಆದ ದಿವಸ ಸಾಯಂಕಾಲ 18 ಕಿಲೋಮೀಟರ್ ವಿಹಾರ ಮಾಡೇನಿ. ಅವ್ರ ಅಧ್ಯಕ್ಷದು ಅಂದ್ರೆ ಊರ ಚರ್ಚೆ ಆಯಿತು. ದಕ್ಷಿಣದವ್ರ ಆಚರಿಸಿದ್ರೆ ನೀವು ಬದುಕೇರಿ, ನಮ್ಮವ್ರಾದ್ರೆ 6 ತಿಂಗಳು ಬೆಡ್ ರೆಸ್ಟ್ ಆಗಿತ್ತು, ಏನು ಜಾಗದ ಸತ್ತು ಹೋಗ್ತಿದ್ರಿ ಯಾಪ ಯಾನು ಗಟ್ರಿ ಅಂತ. ಅವಾಗ ನಂಗೆ ಹನುಮಾನ್ ನಮ್ಮ ಬಂದು ಅವ್ರ ಮಾಮಾನಿ ಅಂದಾಗಿದ್ದು ಬಿದ್ರು ಕಲ್ಲು ಪುಡಿ ಆಗಿದ್ದು ತವಾಗ ಏನಾಗಿದ್ದಿಲ್ಲ ಅಂತ. ಹಂಗೆ ಯಾವ ತಾಯಿ ಶರೀರ ಜನ್ಮ ಕೊಟ್ಟವಳು, ಎಂಥ ಹಾಲು ಕೊಟ್ಟವಳು, ಎಂಥ ಹಾಲು ಕುಡಿಸೋಳು ಗೊತ್ತಿಲ್ಲ. ಅಂತ 25-27 ಟೈಮ್ ಮ್ಯಾಗಿಂದ ಉಲ್ಟಾ ಬಂದರು. ಅದ ದಿವ್ಸ ವಿಹಾರ ಮಾಡೀನಿ. ನಂಗೆ ಏನಾಗಿಲ್ಲ ಅಂದ್ರೆ ಆಚಾರ್ಯ ಭಗವಾನ್ ಆ ಮಂದಿರಕ್ಕೆ 7 ಸುತ್ತ ಹಾಕ್ಯಾರಲ್ಲ, ಆ ಸುತ್ತದ ಪ್ರಭಾವ ಆಚಾರ್ಯ ಭಗವಾನ್ ತುಂಬಾದ ಪ್ರಭಾವ ಇತ್ತನಂತೆ. ಇವತ್ತು ನಿಮ್ಮ ಮುಂದೆ ನಾ ಜೀವಂತದನಿ. ಅದಕ್ಕೆ ಗುರು ಕಣ್ಣು ಮುಂದೆ ಇರ್ಬೇಕಂತಲ್ಲ, ಗುರುನೊಬ್ಬನ ಇಟ್ಕೋರು ಹೃದಯದಾಗ. ಗುರು ನಿಮ್ಮ ಹೃದಯದಾಗಿದ್ದಂದ್ರೆ ಭಗವಂತ ದೂರ ಇಲ್ಲ. ಭಗವಂತನ ಕಡೆ ಹೋಗಾಕ ನಿಮ್ಗೆ ಹತ್ತಂಗಿಲ್ಲ. ಭಗವಂತ ನಿಮ್ಮ ಹತ್ತಿರ ಬರ್ತಾನ. ಅಂತ ಶಕ್ತಿ ಗುರುವಿನ ಕೃಪಾರಾಗ. ಶಿಷ್ಯ ಬನೋ ಆಶೀಷ ಮಿಲೇಗ ಗುರು ಸೆ ಪೈಲೆ ಈಶ ಮಿಲೇಗ ಅಂತ ಹೇಳ್ಯಾರು. ಅಂತ ಗುರುವಿನ ಸ್ಥಾನ ಬಹಳ ಅಗ್ರಗಣ್ಯದ. ಅದಕ್ಕೆ ಎಲ್ಲಾರ್ಗು ಹಠ ಹಿಟ್ಟು ಸಂಕಲ್ಪ ಮಾಡೀನಿ. ಹಾತ್ ಕರಗ ಸಾಡಿ ಮ್ಯಾಲಿದ್ರನ ಸಮೋಷರಿಂದಾಗ ಎಂಟ್ರಿ. ಇವತ್ತು ಚೌಕದಾಗ ಹಂಗ ಆತು. ಕೈ ತೊಗೊಳಕ್ಕೆ ನೀರು ಸಹಿತ ಹಾಕೊಳಂಗಿಲ್ಲ ಅವ್ರ ಕೈಲಿನ. ಎಲ್ಲಿ ತಕ? ಜನವರಿ 31 ತಕ್ಕ. ಮತ್ತು ಫೆಬ್ರವರಿ 2ನೇ ತಾರೀಕು ಭಾವನಾ ಮಾಡ್ರಿ. ಹಾತ್ ಕರಗ ಸಾಡಿ ಇರಲಿ, ಅರಿಕ ಸಾಡಿ ಇರಲಿ, ಯವ್ವ ಎಷ್ಟು ಖರ್ಚು ಮಾಡಿ ಮೊದಲು ತೊಗೊಂಡು ಮನ್ಯಾಗ ಇಟ್ಟು ಎಲ್ಲ ಮಡಿನ ಆಗ್ಯಾವ. ಮಣಿ ಅಟ್ಟಲ್ಲ, ನಿಮ್ಮ ಮನಸ್ಸು ಮಡಿ ಆಗಲಿ. ಅವಾಗ ನಿಮ್ಮ ಆತ್ಮ ಪರಿಶುದ್ಧ ಪರಮಾತ್ಮ ಆಗ್ತಾನೋ. ಇದಕ್ಕರೆ ಧರ್ಮಾತ್ಮನ ಲಕ್ಷಣ. ಧರ್ಮಕ್ಕೆ ಯಾವಾಗೂ ಕಂಜುಸ್ತಾನ ಬರಬಾರ್ದು. ಶಾಲಾ ಕಾಲೇಜುಗಳಿಗೆ ಡಿಪಾರ್ಟ್ಮೆಂಟ್ಗೆ ಎಲ್ಲದಕ್ಕೂ ಯೂನಿಫಾರ್ಮ್ ಅದಾವ. ಧರ್ಮಕ್ಕೆ ಯಾಕೆ ಬೇಡ? ಅದಕ್ಕೆ ನಾ ಹೇಳೇನಿ, ಇಲ್ಲೆಲ್ಲ ಆಚಾರ್ಯ ಭಗವಾನ್ ಪರೋಕ್ಷ ನಿಮಗೆ ಆಶೀರ್ವಾದ ಕೊಡಬೇಕು. ಅಷ್ಟು ಪ್ರಭಾವಪೂರ್ವಕ ನಮಗೆ ಸಮೋಕ್ಷ ರಚನಾ. ಮೊನ್ನೆ ಸಂಗೀತ ಸ್ಪರ್ಧೆ ಇದ್ದು ಅಲ್ಲಿ ಹೋಗಿದ್ರು ಬೆಂಗಳೂರು ಇವ್ರ 3 ನಂಬರ್ ತೊಗೊಂಬಂದಾರು. ರತ್ನತ್ರ ಬಿಟ್ಕೊಂಡ ರತ್ನತ್ರ ಪ್ರತಿ 3 ನಂಬರ್ ಅವ್ರು ಪ್ರಾಪ್ತ ಆಯ್ತು. ಅವ್ರ ಅಲ್ಲಿ ಹಾತ್ ಕರ್ಗಾದ ಸಾಡಿ ಮ್ಯಾಲ 4 ಮಂದಿ ಕೂತು ಭಜನ್ ಅಂದಾರ, ಸ್ತುತಿ ಅಂದಾರ ಭಗವಂತರದ. ಇಡೀ ಬೆಂಗಳೂರಾಗೆಲ್ಲ ಮಂದಿ ಕೇಳ ಇದೆ ಅಂತಂದು ನೋಡಿ, ಇದೇನಿದೆ ಅಂತ ಹೇಳಿ ಗೊತ್ತಾಯಿಲ್ಲ ಅವಕ್ಕೆ ಆ ಕಡೆ ಮಂದಿಗೆ. ಇವ್ರೇ ಹಾತ್ ಕರ್ಗ ಕೈ ಮಗ್ದಿಂದ ತಯಾರು ಮಾಡಿದ್ರಿ. ಆಚಾರ್ಯ ವಿದ್ಯಾಸಾಗರ ಆಶೀರ್ವಾದ ಸತ್ ಪ್ರೇರಣಾದಿಂದ ನಡೆದ್ರಿ. ಅಂಥವ್ ಸಾಡಿ ಅಂತ ಬೆಂಗಳೂರಾಗ ಭದ್ರಗಿರಿ ತೀರ್ಥಾದ ಪ್ರಭಾವ ಹೋಗ್ಬೇಕು. ಅದಕ್ಕನ ಹೇಳ್ತಾನ, ಖೋಖೋ ಆಡ್ರಿ, ಖೋಖೋ ಸಾಲ ಖೋಖೋ ಆಡರ್ಲ, ಖೋ ಪಡ್ತು ಮುಂದಿನ ರಾಯ್ಡ್ರ ಹೊಡಿದ. ಹಂಗೆ ನೀವು ಖೋಖೋ ಆಡ್ರಿ. ಯಾವಾಗ? ಜಲಮಂದಿರ
ದೀಪೋತ್ಸವ ಜಲಮಂದಿರ ಚರಣಬಾಗ ಪ್ರತಿಷ್ಠಾಪನಾ ಮಾಡಾಗ ಕರ್ನಾಟಕ ಮಹಾರಾಷ್ಟ್ರ ಕೋಕೋ ಕೊಟ್ಟಿರಿ ಇಲ್ಲ ಅನಂತ ಇತಿಹಾಸ ನಿರ್ಮಾಣ ಆಗುವಂಗ ಜಲಮಂದಿರ ಚರಣಬಾಗ ಸ್ಥಾಪನೆ ಆಯ್ತು, ದೀಪೋತ್ಸವ ಆಯ್ತು. ಇನ್ನು 2027 27 ಪಂಚ ಕಲ್ಯಾಣ ಐತ್ಲ್ಯಾ, ಅದು ಕರ್ನಾಟಕ ಮಹಾರಾಷ್ಟ್ರ ತಮ್ಮದಡ್ಡಿ ಮಿಶೋರಿಗೆ ಅಲ್ಲ, ಅಖಂಡ ಭಾರತ ವಿಶ್ವಕ್ಕೆ ಕೋಕೋ ಕೊಡುವಂತ ಕಾರ್ಯ ಆಗೋದಲ್ಲ. ಎಲ್ಲ ಮಹಿಳೆಯರು ಭಕ್ತರದ ಭಾಗ ತಗೊಂಡ ಆತ್ಮನ ಪರಮ ಕಲ್ಯಾಣ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತಿ ಮಾಡುವಾಗ ಪುರುಷಾರ್ಥ ಮಾಡಕ್ಕೆ ಇದೊಂದು ಸದ್ಭಾಗ್ಯ ನಮಗೆ ಪ್ರಾಪ್ತ ಆಗಕತ್ತದ. ಚರ್ಚಾ ನಡೆದ ಎಲ್ಲೆಲ್ಲಿ ಹೋಗೈತಿ. ನಮ್ಮ ನಿನ್ನೆ ಅಲ್ಲ ಚಂದಗಢ ಸರ್ ಬಂದಿದ್ರು, ಬಂದು ಹೇಳ್ರು ಆಚರಿಸಿ ಪಾಯಸಾಗರ ನಿಮ್ಮ ಜೋಡಿ ಮಾತಾಡ್ಬೇಕತ್ರಿ, ಸಮೋಷನ್ ಬದಲು ಏನೋ ಕೇಳು ಭಾವೈತತ್ರ ಅವ್ರಿಗೆ. ನೋಡ್ರಿ ಇಲ್ಲಿ ಸಮೋಷ ಮಾಡಿ ದೇಶ ತುಂಬ ಚರ್ಚಾ ನಡೆದೈತಿ, ಸಾಧುಗಳು ಬಾಯಾಗ ಬರಾಕತೈತಿ, ಎಲ್ಲೆಲ್ಲಿ ಚರ್ಚೆ ನಡೆದೈತಿ ನೋಡ್ರಿ, ಕೇಳ್ರಿ. ಅದಕ್ಕೆ ಹೇಳಿ ನಾ ಗೈಡೆನ್ಸ್ ಕೊಟ್ಟಿನಿ, ಕಳಿಸ್ರಿ, ಅದ್ರ ಬದಲು ನಾ ಮಾಹಿತಿ ಕೊಡ್ತೀನಿ, ಅಡ್ಡಿಲ್ಲ ಆಗಮೋತ್ ನಮ್ಗೆ ಎಷ್ಟು ಸಿಕ್ಕಿದ್ದಷ್ಟು ಮಾಡೋನು, ಶಾಸ್ತ್ರ ಪ್ರಕಾರ ಹೊಂಟದ. ಭಾಳ ಖುಷಿ ಪಟ್ರು. ಮತ್ತು ಅದರಾಗ 54 ಅಡಿ ಗೊಟ್ಟೇಶ್ವರ ಮೂರ್ತಿ ಬದಲ್ ಅಂತ ಹೇಳಿ ಅದ್ರಾಗ ನಮ್ಮ ಅನಿಲ್ ಚೌಗಲೇನು ಫೋನ್ ಹಚ್ಚಿದ್ರು, ವೀರ್ ಸಾಗರ ವಿಶಾಲ್ ಸಾಗರ್ ಅವ್ರೊಳಗೂ ಚರ್ಚೆ ನಡೆದೈತಿ. ಉತ್ತರ ಕಡೆ ಹೋದ್ರೆ ಶಿಖರ್ಜಿ ಪ್ರಸಿದ್ಧ ಐತಿ, ದಕ್ಷಿಣ ಕಡೆ ಗೊಮಟೇಶ್ವರ ಪ್ರಸಿದ್ಧ ಅಂತೆ. ಭಾಳ ಒಳ್ಳೆ ಕೆಲಸ ಬದ್ರಿ ನಡೆದೈತಿ. ಹೆಂಗ ವೈರಾಗ್ಯ ಗುರು ಮಹಾಬಲ್ ಮಹಾರಾಜ್ರ ಅಂತಿರಲ್ಲ, ಇದು ಇಂಜನ ಡೆಬ್ಬಿ ಯಾರಿಗೆ ವಿಜಯಭದ್ರಗಳಿಗೆ, ವಿಜಯಭದ್ರ ಮಹಾರಾಜರಿಗೆ ಇಂಜನ್ ಹತ್ತಿರು ಸ್ವತಃ ಅಷ್ಟು ಶಾಂತ ಸ್ವಭಾವಿ ಯಾರು ಮಹಾಬಲ್ ಗುರುದೇವರು. ಹಂಗೆ ಇವತ್ತ ನಿರ್ಯಾಪಕ ಶ್ರಮಣ ವೀರ ಸಾಗರ ಆಗ್ಯಾರು. ಏನಾಗ್ಯಾರು? ಉತ್ಕೃಷ್ಟ ಸಾಗರ ಎಕಡೆ ಹೇಳ್ತಾರಲ್ಲ ಆ ಕಡೆನ ಹೋಗಪ್ಪ. ಅವ್ರು ಬದ್ರಿಗಿರಿ ಅಂದ್ರೆ ಬದ್ರಿಗಿರಿ ಬಣ್ಣೆ, ಮತ್ತು ಉತ್ಕೃಷ್ಟ ಸಾಗರ ಅಂದ್ರೆ ಅದ ನನ್ನ ಹಸ್ತ ಕೇಂದ್ರ ಹಸ್ತಾಸ್ಥಾನತೆ ಬದ್ರಿಗಿರಿಗೆ ಹೋಗುವುದು ಅಂತ. ಉಪಕಾರಕ ಪ್ರತ್ಯುಪಕಾರ ಅಂತಲ್ಲ, ಏನೋ ಪುಣ್ಯದ ಉದಯ ಇತ್ತು, ಆಚಾರ್ಯ ಭಗವಾನ್ ನಂಗೆ ಪಿಂಚಿ ಕೊಟ್ಟರು, ನಾ ಇದ್ದಾವ ಪಿಂಚಿ ಮಾವೀರ್ ಅಷ್ಟಿಗೆ ಕೊಟ್ನಿ, ಮಾವೀರ್ ಅಷ್ಟಿಗೆ ಇದ್ದಾವ ಉತ್ಕೃಷ್ಟ ಸಾಗರ ಆದರು. ಸಾಕಲ್ಲ ಮತ್ತೆ ಮನ್ಯಾಗ ಭರತ್ ನಂಗೆ ಒಬ್ರು ಉಳ್ಕೊಂಡಿದ್ರು, ಅವರು ಹೊರಗೆ ಬಿದ್ರು. ಎಷ್ಟು ಪುಣ್ಯ ನೋಡ್ರಿ. ಇಡೀ ಒಂದ ಪರಿವಾರದಾಗ ಅವು ದೀಕ್ಷಾ ತಗೊಂಡ್ಲ, ಅಪ್ಪ ದೀಕ್ಷಾ ತಗೊಂಡು, ತಮಗೋ ದೀಕ್ಷಾ ತಗೊಂಡ್ರ, ಅಣ್ಣು ದೀಕ್ಷಾ ತಗೊಂಡು, ಇಡೀ ಮನಿಗೆ ಮನಿ ಪರಿವಾರ ಎಲ್ಲ ದೀಕ್ಷಾ ತಗೊಳ್ಳುವಂತ ಪರಮ ಸೌಭಾಗ್ಯ ಮೋಕ್ಷ ಮಾರ್ಗ ಪ್ರಶಸ್ತ ಆದ್ರು. ಯಾವ ಮನ್ಯಾಗ ಹುಟ್ಟಿದ್ರು ಆ ಮನಿ ಆಗಿಲ್ಲ, ಶಾಂತಿನಾಥ್ ದಿಗಂಬರ ಜೈನ ಮಂದಿರ ಆಗಿ ನಿರ್ಮಾಣ ಆಗ್ಯದ. ಎಷ್ಟು ಪುಣ್ಯಪ್ಪ. ಅದಕ್ಕೆ ನಾ ಹೇಳತ್ತೇನೆ, ನೀವೆಲ್ಲರೂ ದೀಕ್ಷಾ ತಗೋಲಿಕ್ಕೆ ಅಡ್ಡಿ ಇಲ್ಲ, ಕರೆ ನಿಮ್ಮ ಮನಿಗಳು ಮಂದಿರ್ಗತೆ ಮಾಡಿರಿ, ಭಕ್ತಾಂಬರ ಅನುಷ್ಠಾನ ಮಾಡಿರಿ. ನಿಮ್ಮ ಮನ್ಯಾಗ ಕಲಹ ಏನ ನಡೆದಾವಲ್ಲ ಅದೆಲ್ಲ ಆಗಬಾರ್ದು, ಅನರ್ಥಕ್ಕೆ ಹೋಗಬಾರ್ದು, ಸದುಪಯೋಗ ಮಾಡುವಂಥ ಯೋಗ್ಯತೆ ಬರಬೇಕು, ದಾನ ಮಾಡುವಂಥ ಭಾವ ಆಗಬೇಕು, ಪುಣ್ಯ ಸಂಪಾದನೆ ಮಾಡುವಂಥ ಭಾವ ಆಗಬೇಕು. ಯಾಕಂದ್ರೆ ಪರಿಗ್ರಹ ಪಾಪದ ಮೂಲತಿ. ನೀವು ಗಳಿಸಿಟ್ಟು ಸತ್ತು ಹೋದ್ರಿ ಅಂದ್ರೆ ಮುಂದಿನ ಬಹುದಾಗ ದುಃಖ ಭೋಗಿಸ್ಬೇಕಾಗತ್ತೆ. ಯಾಕ परिग्रह पाप का जड़ है और दान मोक्ष का मूल है, मंत्र है. ಶ್ರಾವಕರಿಗೆ ದಾನ ಶ್ರೇಷ್ಠ ಧರ್ಮ ಅನ್ಸ್ಕೊಂಡತಿ, ಸಾಧುಗಳಿಗೆ ತ್ಯಾಗ ಶ್ರೇಷ್ಠ ಧರ್ಮ ಅನ್ಸ್ಕೊಂಡತಿ. ಅದಕ್ಕೆ ದಾನದಿಂದ ಪಾಪದ ಪ್ರಕ್ಷಾಳನ ಆಗ್ತದ. ಅದಕ್ಕೆ ಪರಿಗ್ರಹ ಪಾಪದ ಜಡ ಅದ. ಮಣ್ಣು ಹೇಳಿ ನಿಮ್ಗೆ ಒಂದ ಮಾತನಾಗ ಅಂದ್ರೆ ಪರಿಗ್ರಹ ಗೋಳೆ ಮಾಡಿ ಇಟ್ಟು ಸತ್ರ ಅಂದ್ರೆ ಕಲ್ಲು ಕಟ್ಕೊಂಡು ಬಾವ್ಯಾಗ ಜಿಗದಂಗ. ಮತ್ತು ದಾನ ಧರ್ಮ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟ ಸತ್ರ ಅಂದ್ರೆ ಕುಂಬಳಕಾಯಿ ತಗೊಂಡು ಹೊಯಾಗ ಜಿಗದಂಗ. ಕಲ್ಲು ಕಟ್ಕೊಂಡು ಜಿಗ್ಯಾವರು, ಕುಂಬಳಕಾಯಿ ತಗೊಂಡು ಜಿಗ್ಯಾವರು. ನೀವು ತರ್ಸ್ರಿ ಹೇಳ ಮಟ್ಟ ಕಿಲೋಮೀಟ್ರ್ ಕಲ್ಲು ಇದ್ದಂಗ. ಇಬ್ರಿದ್ರತ್ ಯಾರ ಗಂಡ ಮುಂದಿಂದೇನು ಹೇಳಕತ್ತಿನ ಗಂಡ ಬಂದ್ರೆ ಆಕೆ ಬರೋಕ್ಕೆಲ್ಲ. ಮತ್ತು ಹೆಂಡ್ತಿ ಸಿರಿ ನಿಂದಲ್ಲ, ದೊಡ್ಡವ್ರ ಕತ್ತಿ ಅದು. ಈಗ ಹಿಂಗೆ ನೋಡಕತ್ತಾಳ, ಹಿಂಗೆ ಹಂಗೆ ಅಲ್ಲದ ಅವ್ರ ಕತ್ತಿ ಅದು. ಗಂಡ ಹೆಂಡ್ತಿ ಇದ್ರಂತ. ಹೆಂಡ್ತಿ MA ಮಾಡಿದ್ಲು, ಗಂಡ BEd ಮಾಡಿದ್ದ. ಗಂಡ ಹೈಸ್ಕೂಲ್ ಟೀಚರ್ ಇದ್ದ, ಹೆಂಡ್ತಿ ಕಾಲೇಜ್ ಲೆಕ್ಚರ್ ಇದ್ಲು. ಕೇಳ್ರ ಹೇಳಬೇಡ, ಕೇಳಾಕ ಕೂತದಿ ಹೇಳ್ರಿ. ಬಡಂಗಿದ ಬೊಮ್ಮು ಕಳಿದಂಗಿದ್ರೆ ನಮ್ಮ ಮಜಾ. ಬರೀ ಆತ್ಮ ಅಂದ್ರೆ ನಾನೇನು ತೆಲಿಗೆ ಹಾಕಂಗಿಲ್ಲ. 23 ತಾಸು
48 ನಿಮಿಷ ನೀವು ಅರಿವಿ ಹಾಕ್ಕೊಂಡು ಸಂಸಾರದ ತಿರ್ಗಾಕತ್ತೀರಿ. ಮದುವೆ ವಾದ್ನಿ, ಕುಬುಸ್ಕು ವಾದ್ನಿ, ಬದ್ರಿಗಿರಿಗೆ ವಾದ್ನಿ ಎಲ್ಲ ಮಾಡಾಕತ್ತೀರಿ. ಕರೆ ಜಳಕ ಮಾಡಕ್ಕೆ 12 ನಿಮಿಷನಾಗ ಹೆಂಗೆ ಸ್ವಚ್ಛ ಆಕೈತಿ, 48 ನಿಮಿಷ ಸ್ವಚ್ಛ ಆಕೈತಿ. ಹಂಗೆ 48 ನಿಮಿಷ ಗುರುವಾಣಿ ಒಳಗೆ ಮನಸ್ಸು ಪ್ರಸನ್ನ ಆಗ್ತೈತಿ, ಪಾಪ ಪ್ರಕ್ಷಾಳನ ಆಗ್ತೈತಿ. ಇದು ಭವಿಷ್ಯ ಕಲ್ತಿದ್ದು. ಒಂದು ಯಾವುದೋ ಸಣ್ಣ ಪುಟ್ಟ ವಿಷಯ ನಿಮಿತ್ತ ಜಗಳ ಆತು. ಅದಕ್ಕೆ ನಮ್ಮ ತರುಣ್ ಸಾಗರ್ ಇವ್ರ ತಕ್ಕ ಹೇಳೇ ಹೋದ್ರು, कितने भी झगड़ो, कितने भी द्वंद्व करो, बोलना मत बंद करो. ಎಟ್ಟ ಜಗಳಾಡಿ ಎಲ್ಲ ಮಾಡ್ಕರೆ ಮಾತು ಬಿಡಬೇಡ್ರಿ ಅಂತ ನಾ ಹೇಳಿಲ್ಲಪ್ಪ, ನಾ ಪೋಸ್ಟ್ಮೆನ್ ಕೀ ಮಾಡ್ತೀನಿ ಅಷ್ಟೆ. ತರುಣ್ ಸಾಗರ್ ಹೇಳ್ತಿದ್ರು, ಜಗಳಾಡಿ ಏನು ಮಾಡ್ತೀರಿ ಮಾಡ್ಕರೆ ಮಾತು ಬಂದ್ ಮಾಡ್ರಿ, ಮಾತು ಚಾಲೂ ಇರ್ಬೇಕಂತ ಹೇಳ್ತಿದ್ರು. ಇವ್ರು ಇಬ್ಬರು ಜಗಳಾಡಿ ಮಾತ ಬಂದಾತು ನೋಡ್ರಿ. ಹಿಂಗೆ ಸಂಸಾರ ಇದು ಮಾತು ಬಂದಾತು. ಈಗ ಕಲ್ತಾಗ ನಾ ಹೆಚ್ಚು ಕಲ್ತ ನಾಯಕ ಸೋಲ್ಲಿ ಅವ್ ನಾ ಗಂಡ, ನಾಯಕ ಸೋಲ್ಲಿ ಗಂಡ ನಾ ಅನ್ನೋ. ಈಗ ನಾ ಎಮ್ಮೆಡ್ ಮಾಡೇನಿ, ನಾ ಯಾಕೆ ಸೋಲ್ಲಿ ಹಂಗೆ. ಇನ್ನೇನು ಮಾಡ್ದ, ಒಂದು ದಿವಸ ಆಫೀಸ್ ಕೆಲಸ ಇತ್ತು, ಹೋಗೋದಿತ್ತು. ಮರುದಿವಸ ಸರ್ ಹೇಳಿದ್ರು, ಏನೋ ಹೆಂಗೆ ಹೆಡ್ ಮಾಸ್ಟರ್ ಹೇಳಿದ್ರು, ಸರ್ ಮತ್ತು ನೀವು ಆಫೀಸ್ಗೆ ಬಾಗಿಲು ಬಿಟ್ಟು ಹೋಗಿ ಬೇರೆ ಕೆಲಸ ಇತ್ತು ಸೂಚನೆ ಕೊಟ್ಟಿದ್ರು. ಆಯ್ತು ರೀ ಅಂತ ಒಂದಿದ್ದ. ಮತ್ತು ಮಾತು ಬಿಟ್ಟಿತ್ತಲ್ಲ, ಇವಾಗ ಹರ್ಯಾಗಿ ಹೇಳೋದೊಂದು ಇದ್ದಿದ್ದಿಲ್ಲ. 7:30 8 ಗಂಟೆಗೆ ಹೇಳೋ ಬಂಟ ಮಗ ಇವ. ಮತ್ತು ಹರ್ಯಾಗ 6 ಗಂಟೆಗೆ ಟ್ರೈನ್ ಇತ್ತು ಕುಡ್ಚಿದಿಂದ. 5 ಗಂಟೆಗೆ ಮಣಿ ಬಿಡಬೇಕಾಗಿತ್ತು. 4 ಗಂಟೆಗೆ ಅದು ಜಳಕ ಜಾಪತ್ರಿ ಮಾಡಬೇಕಾಗಿತ್ತು. ಚಪಾತಿ ಅಲ್ಲ, ದಪಾತಿ, ಮೊಸರ ದಪಾತಿ ಅಲ್ಲ. ಬಂದ್ರಂತೇಳಾಗ ಉತ್ತಮ್ ಸಾಗರ್ ಹರ್ಯಾಗೈತೆ ಚಪಾತಿ. ಹೇಳ್ರಿಲ್ಲ, ಜಳಕ ಮುಗೀತು. ಇವು ತಿಲ್ಯಾಗ ಮಾಡ್ದ. ಹೆಂಗೆ ಹೇಳೋದಕ್ಕೆ ನಾ ಯಾಕೆ ಸೋಲ್ ಅಂದ, ಒಂದು ಚೀಟಿ ಬರ್ದ. ಏನ ನಾಳೆ ಆಫೀಸ್ ಕೆಲಸ ನಂಗೆ ಹೆಡ್ ಮಾಸ್ಟರ್ ಕೆಲಸ ಹೋಗೋತೀನಿ ಬಾಗಲಕೋಟೆಗೆ. ಎಲ್ಲಿ ನನಗೆ ಟ್ರೈನ್ಗೆ ಹೋಗೋದೈತಿ, 4 ಗಂಟೆಗೆ ನಾನು ಎಬಸು ಅಂತ ಚೀಟಿ ಬರ್ದ. ಆಕೆ ಮನ್ಕೊ ತೆಲ್ದಿಂಬಿತ್ತ ಕಿಟ್ಟ ಮಕ್ಕೊಂಡು ಬಿಟ್ಟಿವ. ಲಘು ಹೇಳ್ಬೇಕಂತ ಮಕ್ಕೊಂಡ ನೀತಿ ಗೊರ್ರ ನೀತಿ ಹೆಚ್ಚಿವ. ಈಗ ನೋಡ್ಲು ಮನ್ಕೊಳ್ಳಾಗ ಚೀಟಿ ಬರ್ದಲ್ಲ ಅವರು. ಹಂಗಪ್ಪ ಅಂತ ಹರ್ಯಾಗ ಎಬಿಸಿನ ಆತ ತಂದು ಮಕ್ಕೊಂಡ್ಲು. ಎದ್ಲು ಒಳಗಿಂದ ಎತ್ತಿ ನೋಡು ಕಷಾಯ. ನಾ ಯಾಕೆ ಸೋಲ್ಲಿ, ನಾ ಯಾಕೆ ಮೊದಲು ಮಾತಾಡಲಿ, ನಾ ಯಾಕೆ ಅವನು ಎಬಸ್ಲಿ, ಯಾರನ್ನ ಅವ್ರು ಹೆಂಗೆ ಬರ್ದಿಟ್ಟಾರ, ನಾನು ಹಂಗೆ ಬರೆಯಕ್ಕೆ ಅಂದ್ಲು ನೋಡ್ರಿ. ಪೆನ್ನ ಪೇಪರ್ ಏನ್ರಿ, 4 ಗಂಟೆ ಆಗೈತಿ, ಟ್ರೈನ್ಗೆ ಲೇಟ್ ಆಕತಿ, ಹೇಳ್ರಿ. ಚೀಟಿ ಬರ್ಲು, ತೆಲ್ದಿನ ಗಿಟ್ಲು. 4:15 ಆತು, 5 ಗಂಟೆ ಆತು, ಇವೇನು ಹೇಳೋವಲ್ಲ. ಮತ್ತೊಂದು ಚೀಟಿ ತೊಗೊಂಡು ಮತ್ತೆ ಬರ್ಲ, ಏನ್ರಿ 5 ಗಂಟೆ ಆತ್ರಿ, ಲೇಟ್ ಆಕತಿ, ಹೇಳ್ರಿ ಎಂದು ಚೀಟಿ ಬರ್ದಿಟ್ಲ. 5:15 6 ಆತು, ಏನ್ರಿ 6ಕ್ಕೆ ಟ್ರೈನ್ ಐತೈತಿ ಹೇಳ್ರಿ, ಇಲ್ಲೇ 6 ಆತು ಹೋಗವ್ರಿ, ಹೇಳ್ರಿ ಹೇಳ್ರಿ ರೀ ರೀ ರೀ. ಚೀಟಿ ತುದ್ದು ಬರ್ಲ ಇಟ್ಲ. ಏ ಬಾಬಾ ಹೇಳೋ ಹಾಲು ದಿವಸ ಹೇಳಂಗಿ 7-7:30 ಎದ್ದು ಮೈ ಮುರಿದ. ಸೂರ್ಯಾನ ಬಿಸಿಲು ಮ್ಯಾಲ ಬಿತ್ತು ಗಾಬರ್ಸಿದ್ ನೋಡು. ಏನು ಮಾಡಿ ಎಲ್ಲಿ ಹೋಗೋ ಏನಾತಂದ ಎದ್ದು ಬಂದ. ಏ ಏ ಏ ಏ ಮುಂದಿನ ಹೇಳೋದು ಬೇಡ ಇನ್ನು ನಿಮಗೆ. ಕಾಲ ಮಾಡ್ದ ಜಗದಾಗಿಲ್ದು ಹೆಣ್ಣ ಅಲ್ಲ. ನಿನಗೆ ಏನು ಹೇಳಿ ಮಕ್ಕೊಂಡಿಲ್ಲ, ನೀವೇನು ಹೇಳಿರಿ? ಅಲ್ಲೋ ಚೀಟಿ ನೋಡಿಲ್ಲ, ನೋಡೇನ್ರಿಲ್ಲ, ಮತ್ತೆ ಎಬ್ಸ್ಬೇಕಲ್ಲ. ಯಾಕೆ ಎಬ್ಸಲ್ರಿ, ನಾನು ಚೀಟಿ ಬರ್ದಿಟ್ಟೆ ನೋಡ್ರಿ ಅಂದ್ರ. ಇದು ಹೆಂಗ್ ಮಾಡ್ಬೇಕತಿ, ಅದಕ್ಕೆ ಭಾಳ ಕಲ್ತಾವ ಮಾಡ್ಕೋಬ್ಯಾರ. ನಿಮ್ಗಿಂತ ಹೆಚ್ಚು ಕಲ್ತಾಗಿದ್ದರೆ ಆಕೆ ಒಳಗೆ ಗರು ಬರ್ತಾರ, ಮನಿ ಎಲ್ಲ ವಾಟ. ಅದಕ್ಕೆ ಹೇಳ್ಯಾರ, ಬಡವ್ರ ಮನ್ಯಾಗಿನ ಹೆಣ್ಣು ಮನೆಗೆ ಸಿರಿತನ ತರ್ತೈತಿ ಅಂತ ನಮ್ಮ ಸಂಸ್ಕೃತಿ ಹೇಳ್ತಾನ. ಎಲ್ಲಿ ಸಂಸ್ಕಾರ ಅದ, ಎಲ್ಲಿ ಸಂಸ್ಕೃತಿ ಅದ, ಎಲ್ಲಿ ಮಾನವೀಯತೆ ಅದ, ಎಲ್ಲಿ ಮಾನವೀಯ ಮೌಲ್ಯ ಗುಣಗಳದಾವು, ಯಾವ ಹೆಣ್ಮಗಳು ನಮ್ಮ ಮನೆಗೆ ಬರೋದ್ರಿಂದ ನಮ್ಮ ಮನೆಗೆ ಕೀರ್ತಿ ಆಗ್ತದ, ನಮ್ಮ ಮನೆ ಧಾರ್ಮಿಕ ಆಗ್ತದ, ಅಂತ ಹೆಣ್ಣ ಬಂಗಾರ ಕೊಟ್ಟು ತಗೊಂಡು ಬರ್ರಿ ನಡಿತೈತಿ. ಸರಿ, ಈಗ ಬ್ಯಾರೇನ್ ಆಗೈತಿ, ವ್ಯಾಪಾರ ಆಗೈತಿ, ವ್ಯಾಪಾರ. ಕನ್ಯಾದಾನ ಇಲ್ಲ, ಕನ್ಯಾದಾನ ಹೋತ್ ಎಷ್ಟು ಕೊಡ್ತೀರಿ ಕೇಳ್ತಾರ ಕೊಡವ್ರ. ಅಂದ್ರೆ ವ್ಯಾಪಾರ ನಡೆದೈತಿ, ಹೆಣ್ಮಕ್ಳು ಮಾಡೋ ಕಾಲ ಬಂದೈತಿ. ಬಾಬಾ ಗೌಡ್ರ, ಇದು ನಮ್ಮ ಸಂಸ್ಕೃತಿ ಅಲ್ಲ.
ಸಂಸ್ಕಾರ ಕೊಡ್ರಿ, ಸಂಸ್ಕಾರವಂತರಾಗ್ರಿ. ಹೆಣ್ಣು ನೋಡಕ್ಕೆ ಹೋದ್ರೆ ಮೊದಲು ಕೇಳ್ರಿ. ಏನು ಕೇಳ್ಬೇಕು? ತಂಗಿ ಎಟ್ಟು ಕಲ್ತಿ ಅಂತ ಕೇಳಬೇಡ್ರಿ. ಎಷ್ಟು ಪ್ಯಾಕೇಜ್ ಐತಿ ಅಂತ ಕೇಳಬೇಡ್ರಿ. ಈಗೆಲ್ಲ ಬಂದಾವ ಇವ. ಆಕಿ 15 ಲಕ್ಷ ಪ್ಯಾಕೇಜ್ ಅತ್ತ. ನೀವು ತಿಂಗಳು 15,000 ರೂಪಾಯಿ ಇಲ್ಲಿ ಬಾಬಾಗಿ ಮತ್ತು ಹೆಣ್ಣು ಕೇಳಕ್ಕೆ ಹೋಗ್ಯಾರ. ಪರಿಸ್ಥಿತಿ ಬಂದೈತಿ ವರ್ತಮಾನ ಕಾಲದ. ಅದಕ್ಕೆ ಎಷ್ಟು ಪ್ಯಾಕೇಜ್ ಐತಿ ಕೇಳಬೇಡ್ರಿ. ನಿಮ್ಮ ಮಕ್ಕಳನ್ನ ಮದುವೆ ಮಾಡ್ಬೇಕಾಯ್ತಂದ್ರೆ, ನಿಮ್ಮ ಮನೆಗೆ ಹೆಣ್ಮಾರು ತರಬೇಕಾಯ್ತಂದ್ರೆ, ನಿಮ್ಮ ಮಗಳು ಇನ್ನೊಂದು ಮನೆಗೆ ಕೊಡ್ಬೇಕಾಗಿತ್ತಂದ್ರೆ ಮೊದಲು ಕೇಳ್ಕೋರಿ, ಆ ಮನೆತನ ಧಾರ್ಮಿಕ ಐತೋ ಇಲ್ಲೋ. ಇದನ್ನು ವಿಚಾರ. ಅವ್ರ ಅತ್ತಿ ಲೋಬಿ ಮಾಡ್ಯಾಳೋ ಇಲ್ಲೋ, ಅವ್ರ ಮನ್ಯಾಗ ಯಾವ ಸಾಧು ಸತ್ರ ಚೌಕ ಹತ್ತೈತೆ ಇಲ್ಲೋ, ಅವ್ರ ಮನ್ಯಾನವ್ರು ಎಲ್ಲರೂ ಶಿಖರ್ಜಿ ಯಾತ್ರಾ ಮಾಡ್ಯಾರೋ ಇಲ್ಲೋ. ಅಶೋಕ್ ಮುಖನ್ನವರ್ ತೀರ್ಥಂಕರ್ ಪಿತಾ ಏನು ಹೇಳಿದೆ? ಈಗ ನಮ್ಮ ಡಾಕ್ಟರ್ ಒಬ್ರು ಉಳಿದ್ರಿ, ನಾಳೆ ಹೊಂಟದಿರಿ, ಮತ್ತೆ 26 ಬರ್ತೀರಿ ಅಂದ್ರೆ ನಮ್ಮ ಪೂಜಾಕ್ಕೆ ನಾವು ಬರ್ತೀವಿ. ನಮ್ಮ ಡಾಕ್ಟರ್ನ ಕರ್ಕೊಂಡ ಶಿಖರ್ಜಿ ಯಾತ್ರಾಕ್ ಮಾಡಕ್ ಹೊಂಟೀವಿ, ನಿಮ್ದು ನಮಸ್ತೆ ಹೇಳ್ತೀವಿ ಅಂತ ಇದೇ ನಿವೇದನೆ ಮಾಡ್ಕೊಂಡ. ಇದು ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕು. ನಮ್ಮ ಮನ್ಯಾಗ ಒಬ್ಬರು ಉಳಿಬಾರ್ದು, ಎಲ್ಲಾರ್ದು ಶಿಖರ್ಜಿ ದರ್ಶನ ಆಗಿರ್ಬೇಕು. ಯಾರ್ಯಾರ್ದು ಆಗೈತೆ ಕೈ ಹತ್ರ ನೋಡ್ನು. ಶಬಾಷ್, ಚಪ್ಪಳಿ ಬಾತ್ರ ರೂಪಾಯಿ ಬಹುಸಂಖ್ಯೆ ಹೆಚ್ಚು ಸಂಖ್ಯಾದಾಗ ಆಗೈತಿ. ಇನ್ನು ಯಾರೂ ಆಗಿಲ್ಲ ಅವರೆಲ್ಲರೂ ಮಾಡ್ರಿ, ಶಿಖರ್ಜಿ ದರ್ಶನ ಮಾಡ್ರಿ. ಇವತ್ತ 9 ಸಲ ಜಪ ಮಾಡಿ ಮನೆಗೆ ಅಂತ ಹೋಗ್ರಿ. ಏನತ್ತ? ಈ ಶರೀರದಾಗ ಪ್ರಾಣ ಇರುತ್ತಕ್ಕ, ಈ घट में जब तक प्राण है तब तक मेरा संकल्प रहेगा शिखर जी का वंदना करने का. ಎಲ್ಲಿ ತನಕ ನಾನು ಶರೀರ ಸಾಥ್ ಕೊಡ್ತೈತಿ ಭಗವಂತ, ಶಿಖರ್ಜಿ ದರ್ಶನ ಆಗಲಿ. ಯಾವ ಜೀವಕ್ಕೆ 1 ಸಲ ಶಿಖರ್ಜಿ ದರ್ಶನ ಆಗ್ತೈತಿ, ಆ ಜೀವ 49 ಬೌದ್ಧ ಒಳಗಾಗಿ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೊತೈತಿ. ಅಂತ ಭವ್ಯ ಜೀವಕನ್ನ ಶಿಖರ್ಜಿ ದರ್ಶನ ಭಾಗ್ಯ ಸಿಗ್ತೈತಿ. ಪುಣ್ಯ ತಂದ್ರೆ ಹೆಂಗೋ ಲಾಭ ಸಿಗ್ತೈತಿ. ಅದಕ್ಕೆ ಪುಣ್ಯ ಮಾಡ್ರಿ, ಪುಣ್ಯ ಮಾಡ್ರಿ, ಪುಣ್ಯ ಮಾಡ್ರಿ. ಜೈಲಿಗೆ ಸಂಪತ್ತಿ ರೊಕ್ಕ ಎಲ್ಲ ಇದ್ರು ಎಷ್ಟೋ ಜನ ದರ್ಶನ ಆಗಿಲ್ಲ. ನಮ್ಮ ಅಮೃತ ಲಾಟದ ರಾಮ ಜಾತಿಲೇ ಕೋಳಿ ಸಮಾಜದವರ ನಾ ಸೀನಿಸ್ಕಿರ್ತ ವ್ರತ ಮಾಡಿದಾಗ ಹೊಳಿದಿಂದ ಮಂದಿರ ತಕ್ಕ ದಂಡವತ್ ಪ್ರಾಣ ದೀಡ್ ನಮಸ್ಕಾರ ಹಾಕಿದ ಪುಣ್ಯಾತ್ಮ. ಆ ವ್ಯಕ್ತಿದ ಪುಣ್ಯ ಜೈನ ಮುನಿಗಳು ಊರ ಯಾರು ಸಂತರ ಆಚಾರ ಉಪಾಧ್ಯಾಯ ಸಾಧು ಪರಮೇಶ್ವರಿ ಯಾರ ಬರಲಿ, ಜೈನ್ ರೇಟವನ್ ಸೇವಾ ಮಾಡ್ತಾರ ವಯಾವೃತ್ತ ಮಾಡ್ತಾರ ಗೊತ್ತಿಲ್ಲ. ಇವತ್ತ ಮಹತ್ಪೂರ್ ಕುಂತಲಗಿರಿ ತಕ್ಕ ಚರ್ಚಾ ನಡೆದತಿ. ಅಮೃತ್ ಲಾಡ್ 1 ನಂಬರ್ ಬಂದತಿ ವಯಾವೃತ್ತಿ ಒಳಗೆ. ಯಾರಿಂದ? ರಾಮಾನಿಂದ. ರಾಮ ಅಟ್ಟ ಪ್ರಸಿದ್ಧ. ಇವತ್ತ ಎಲ್ಲಾ ಮುನಿಗಳು ಅಗದಿ ಖುಷಿ ಖುಷಿಯಲ್ಲೇ ಸೇವಾ ಮಾಡಿಸ್ಕೋತಾರೋ. ಸೇವಾ ಮಾಡಿದ ನಂತರ ಅಂದ್ರತ್ತವ್ರ ಈ ದೀಕ್ಷಾ ತಗೊಂಡು 30-32 ವರ್ಷ ಅದು ನಮ್ಮ ಹಿಂಗೆ ಯಾರು ಇನ್ನತಕ್ಕ ನಮ್ಗೆ ಸೇವಾ ಮಾಡಿಲ್ಲ. ಎಷ್ಟು ಭಕ್ತಿ ಐತಿ ಪಾಣಿದ ಪುಣ್ಯಾತ್ಮ ಅಂತ ಭಾವ. ಅವನು ಪುಣ್ಯ ನೋಡ್ರಿ. ಮಣ್ಣು ಬಂದಾಗ ಸಹಜ ದರ್ಶನ ಮಾಡಿದ ಭಾವ ಮಾಡಿದ ಆಚರಿಸಿ ನಂದು ಭಾವ ಆಗೈತ್ರಿ ಅವ್ನು ಶಿಖರ್ಜಿ ದರ್ಶನ ಮಾಡಬೇಕು ಅಂತ. ಆಯ್ತಪ್ಪ, ನೀ ಭಾವ ಆಗುದು ದೊಡ್ಡದಲ್ಲ, ಆಶೀರ್ವಾದ ಐತಿ, ಭಾವನಾ ಮಾಡತ್ತಲ್ಲಿ. ಮದ್ದಿವ್ಸ ಮುಂಜಾನೆ ಬೋಜೆ ಪಾಟ್ಲಿ ಫೋನ್ ಹಚ್ಚಿದ್ರು, ಅವ್ರಿಗೆ ಸ್ಪೀಕರ್ ಆನ್ ಮಾಡಿದ್ರೆ ಮಾತಾಡ್ನಿ ಹೆಂಗಿಂದ ರಾಮಂದ್ ಭಾವ ಆಗೈತಿ, ಅವ್ ಒಬ್ಬ ಬ್ಯಾಡ್ರಿ ಮತ್ತೊಬ್ಬ ತಯಾರು ಮಾಡ್ರಿ, ಇಬ್ಬರನ್ನ ವಿಮಾನದ ಟಿಕೆಟ್ ಮಾಡಿಸಿದ್ರು ಕಳಿಸಿದ್ರು ಹೋಗಿ ಅವ್ರ ಪುಣ್ಯ ಹಂಗೆ ಉದಯ ಬರ್ತೈತಿ. ಕೋಳಿ ಸಮಾಜ ಹುಟ್ಟಿದ ಪುಣ್ಯಾತ್ಮ ಇವತ್ತು ವಿಮಾನಲೆ ಹೋಗಿ ಸಣ್ಣ ಶಿಖರ್ಜಿ ದರ್ಶನ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗತ್ತಂದ್ರೆ ಎದುರ ಫಲ ಸೇವಾ. ಸೇವಾ ಈಗ ಯಾರ್ಯಾರು ಭದ್ರಗಿರಿ ಮಾತಾನ್ ಸೇವಾ ಮಾಡಕತ್ತಿರಲ್ಲ, ಅಲ್ಲಿ ಮ್ಯಾಲ ಚಿತ್ರಗುಪ್ತ ನಿಮ್ಮ ಹೆಸರು ಬರೆಯಾಕತ್ಯಾನ ಬುಕ್ನ್ಯಾಗ. ಮುಂದಿನ ಗತಿ, ಮುಂದಿನ ಗತಿ ಸುಂದ್ರವ್ವ ಬಾಹುಬಲಿ ನಂದಪ್ಪನವರ್ ದೇವ್ ಗದ್ಯಾಗ ಜನ್ಮ ತಗೊಂಡಿನ ಸೀಟು ಖಾಲಿ ಐತಿ. ಬಾ ಎದ್ರ ಪರಿಣಾಮ ಇದ? ಎದ್ರ ಪರಿಣಾಮ? ದೇವಶಾಸ್ತ್ರ ಗುರುಗಳದ, ಭಾರತ ಮಾತಾಂದ, ಭದ್ರಗಿರಿದ ಪರೋಪಕಾರ, ದೀನ ದುಃಖಿ ಕಷ್ಟಲಾಗಿರ್ತಕ್ಕವ್ರಿಗೆ ಸೇವಾ ಮಾಡಿದ ಪ್ರತಿಫಲ ಸ್ವರ್ಗದ ಬಾಗಿಲ ತರದದ. ಅಲ್ಲಿ ಸಿಂಹಾಸನ ನಿಮಗಾಗಿ ಖಾಲಿ ಕೂತದ. ದೇವತೆಗಳು ಪುಷ್ಪದ ಹಾರ ತಗೊಂಡು ಸ್ವಾಗತ ಮಾಡಾಕ ನಿಂತಾರೋ. ಎದರ ಪ್ರಭಾವ? ಎಲ್ಲಿ ಹುಟ್ಟಿ ನಾವು? ಎಲ್ಲಿ ಎಲ್ಲಿ ಶಾಂತಿ ಸಾಗರ್ ಆಚಾರ್ಯ ಪದ ಸಿಕ್ತು. ಆ ಊರ ಶಮಡೋಳಾಗ ಹುಟ್ಟಿದ ರಾಜಗೊಂಡ ಪಾಟೀಲ್ ಹಳೆಯಾಗಿ ಬಂದು ಹಳಿಗಿಳಿಗಿ ಕರೆ ಎಂಥ ಕೆಲಸ ಮಾಡಿದಂದ್ರೆ
ಹಳಿಗ್ಲಿ ಹೆಸರು ಎಂತಕ್ಕ ಜೀವಂತ ಅಂತಕ್ಕ ಅವನ ಹೆಸರು ಜೀವಂತ ಇರಬೇಕು ಅಂತ ಕೆಲಸ ರಾಜಗೌಡ ಪಾಟೀಲ್ ಮಾಡಾಕತ್ತಾರು. ಈ ವಯಸ್ಸಿನಾಗ ನಡ್ಯಾಕಾಗೋದಿಲ್ಲ, ಚಕ್ರ ಬರ್ತೈತಿ ಅಂತ ಪರಿಸ್ಥಿತಿ ಸಹಿತ ಅಲ್ಲಿ ವಿಪುಲಾಚಲಕ್ಕೆ ಹೋಗಿ ಮಾನಸ್ತಂಭ ಕೀರ್ತಿ ಸ್ತಂಭ ಸುತ್ತ ನಿಮಗೆಲ್ಲ ಸುತ್ತ ಹಾಕಾಕ ವೇಳಿ ನಿರ್ಮಾಣ ಮಾಡುವಂತ ಕಾರ್ಯ ಮಾಡ್ಸಕತ್ತಾರು. ರೊಕ್ಕ ಕೊಡೋದು ಅಷ್ಟ ಅಲ್ಲ, ನಿತ್ತ ಮುಂದೆ ನಿತ್ತ ಸೇವಾ ಮಾಡಿಸ್ಕೊಳಕತ್ತಾರು. ಇದು ಅಂತರಂಗದಾಗ ಅರ್ಥದ ಸದುಪಯೋಗ ಮಾಡುವಂತ ಪರಮಾತ್ಮ ಜೀವಕ್ಕೆ ಮಾತ್ರ ಭಾವ ಆಗ್ತದ, ಎಲ್ಲಾರಿಗೂ ಆಗೋದು. ಹಂಗೆ ನೀವು ಪ್ರಾರ್ಥನಾ ಮಾಡ್ರಿ, ಶಂಡೋಳಿ ಗೌಡ್ನಂತ ಅಳ್ಯಾ ಸಿಗ್ಲಿ ಯಾವಾಗ್ರಿ ಅಂದ್ರೇನು ಭಗವಾನ್ರ ಮುಂದೆ ಅನ್ರಿ. ಹಿಂಗ ನಿಮ್ಮ ಮನಿ ಕೀರ್ತಿ ಅಲ್ಲ, ಊರ್ ಕೀರ್ತಿ ಅಲ್ಲ, ಆತ್ಮದ ಕಲ್ಯಾಣಕ್ಕಾಗಿ ಗಳಿಸಿರ್ತಕ್ಕಂಥ ಸಂಪತ್ತಿಗಳಿಗೆ ಇಂತಿಷ್ಟು ಭಾಗ. ಒಬ್ರು ಯಾರೋ ಕೇಳ್ರಂತ, आचार्य भगवान मैं बहुत गरीबी हूँ, मुझे धनवान बनना चाहिए, क्या करना चाहिए? ನಿಮಗೆ ಯಾರಿಗೆ ಅನ್ಸಂಗಿಲ್ಲ ನಾ ಭಾಳ ಬಡ್ರದ್ರಿ, ನಾವು ಸಾವುಕಾರ ಆಗ್ಬೇಕು. ಯಾರ್ಯಾರು ಸಾವುಕಾರ ಆಗ್ಬೇಕು ಅನ್ಸತ್ ಕೈ ಎತ್ರಿ. ನೀವು ಯಾರಿಗೆ ಅನ್ಸೋತು? ನನಗಂತಾರ್ರಿ ನಮ್ಮ ಪುಣ್ಯಸಾಗರ್ ಅವ್ರು ಸಾವುಕಾರ ಮಾರಾದ್ರಿ, ಅವ್ರು ಸಾವುಕಾರ ಮಾರ ಅವ್ರ ತೈಕ ಅವ್ರು ಹೇಳಿದ್ದ ಎಲ್ಲ. ಇಂದು ನಮ್ಮ ಸ್ವಭಾವ ಸಹ ಹರಿಯಾಗಿ ಹೇಳ್ತಾರೆ, ನೀವು ಸಾವುಕಾರ ಮಾರ ನೀವು ಹೇಳ್ರಿ ಎಲ್ಲ ಆಕೈತಿ. ಹಿಂಗೆ ನಾನು ತಲೆಯಾಗೊಂದು ಕಲ್ಪನೆ ಅದನ್ನೂ ಈ ಕಡೆ ಮಾಡ್ತೀರಿ ಅಂತ. ಏನು ಹೇಳಿ ನಾ ಸಾವುಕಾರ ಇಲ್ಲಪ್ಪ, ಆತ್ಮಶ್ರೀಯಿಂದ ಸಾವುಕಾರ. ಹೊರಗೆ ನೋಡ್ರೆ ನಂದೇನು ಸಂಪತ್ತಿ ಇಲ್ಲ. ಯಾರ್ಯಾರಿಗೆ ಅನ್ಸತ್ತೆ ಕೈ ಎತ್ತರ ಕರೆ ಅರ್ಥದ ನಾವು ಸಾವುಕಾರ ಆಗ್ಬೇಕಂತ? ಆತ್ಮಶ್ರೀಯಿಂದ ಆಗ್ಬೇಕಾರೆ ಅನಿಸ್ತತಿಲ್ಲೋ? ಏನಾರು ಅಂದ್ರು ಏನು ಮಾಡೋದು ಯವ್ವ, ಅದಕ್ಕೆ ಅಂಜಿ ಕೈ ಎತ್ತುವರೆ ಇವ್ರು ನಂಗೆ ಗೊತ್ತಾಗೈತಿ. ಹಾಂ, ಯಾರ್ಯಾರಿಗೆ ಸಾವುಕಾರ ಆಗ್ತಾನ ಆಗುವಂಥ ಭಾಗ್ಯ ಸಿಗಲಿ. ನಾಳೆ ನಾ ಸಾವುಕಾರ ಆದ್ನಂದ್ರೆ ಎತ್ತಿ ದಾನ ಕೊಡುವಂಥ ಶಕ್ತಿ ಭಗವಂತ ನನಗೆ ಕೊಡ್ರಿ, ಈ ರೀತಿ ಭಾವನೆ ಮಾಡ್ರಿ. ಸಾವುಕಾರ ಇಲ್ಲ ಭಾಮಾಸಾಯಿ, ಆರ್ಕೆ ಮಾರ್ವಾಲ್, ಅಶೋಕ್ ಪಾಟ್ನಿ ಸಾವುಕಾರ ಇಲ್ಲ. ಎಷ್ಟು ಸಾವುಕಾರದಾರ ಅವು ಎಷ್ಟು ಸಂಪತ್ತಿ ಗಳಿಸ್ಯಾನೋ ಅದಕ್ಕಿಂತ ದೊಡ್ಡ ಸಂಪತ್ತಿ ಪುಣ್ಯ ಸಂಪತ್ತಿ ಗಳಿಸ್ಯಾನ. ಪುಣ್ಯಾತ್ಮ ಧರ್ಮ ಮಾಡ್ಯಾನೋ, ದಾನ ಮಾಡ್ಯಾನೋ. ಮಾನ್ಯ ಸುಧಾಸಾಗರ ಸಾನ್ನಿಧ್ಯದೊಳಗ ಎಷ್ಟು 120 ಕೋಟಿ ರೂಪಾಯಿ ಖರ್ಚು ಮಾಡಿ ಸಂತ ನಿವಾಸ ಕಟ್ಟಿಸುವಂತ ಕಾರ್ಯ ಮಾಡಲು ಸಂಕಲ್ಪ ಮಾಡಿದ್ದೀವಿ. 120 ಕೋಟಿ. ಮಾನ್ಯ ಸುಧಾಸಾಗರ ಸಾನ್ನಿಧ್ಯದೊಳಗ ಒಂದು ಪಂಚಕಲ್ಯಾಣದ ಸವಾಲು ಆಗ್ತದೆ, ಇನ್ನ ತನಕ ಭಾರತದಾಗ ಎಲ್ಲಿಯೂ ಆಗಿಲ್ಲ. 150 ಕೋಟಿ ಯಜಮಾನ್ ಸವಾಲಾಗಿತ್ತು. 150 ಕೋಟಿ ರೂಪಾಯಿ ಯಜಮಾನ ಆಗಾಕ ಪಂಚಕಲ್ಯಾಣದಾಗ ವಿಚಾರ ಮಾಡ್ರಿ. ಅದಕ್ಕೆ ಜೈನರ ತೆಗೆ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಿದ್ರು, ಹೆಣ್ಮಕ್ಳಿಗೆ ಈ ಶಿಖರ್ನಿ ಮಾಡೋದು ಗೊತ್ತಾ? ಶಿಖರ್ನಿ ಮಾವಿನಕಾಯಿ ಶಿಖರ್ನಿ ಹೆಂಗೆ ಮಾಡ್ತೀರಿ? ಮತ್ತೆ ಹಿಂದೆ ತೆಗಿದಾದ್ರೆ ಬಿಡಂಗೆ ಇಲ್ಲ ನೀವು. ಹೆಣ್ಮಕ್ಳಿಗೆ ಶಿಖರ್ನಿ ಮಾಡೋದು ಗೊತ್ತಾ? ಜೈನ ಮುನಿಗಳಿಗೆ, ಜೈನಾಚಾರ್ಯಗಳಿಗೆ, ಜೈನರುಗಳಿಗಿಂತ ಪರಿಗ್ರಹ ಮುಕ್ತಿ ಮಾಡಿಸೋದು ಹೆಂಗೆ ಅನ್ನೋದು ಗೊತ್ತಾ ಅಂತ ಹೇಳಿದ್ರು. ನಿಂಬಿಕಾಯಿ ಹಿಂಡಿದಾಗ ಹೆಂಗೆ ರಸ ಬರ್ತೈತಿ, ಮಾವಿನಕಾಯಿ ಶೀಟಿದಂಗೆ ಮಾವಿನ ಕಾಯಲ್ಲ ಹಣ್ಣು ಹೂನು ಅಂತಿರ್ಲ, ಅದು ಕಾಯಿ ಉಪ್ಪಿನಕಾಯಿ ಹಾಕಾಕ್ರಿ. ಹಣ್ಣು ಶೀಕರಣೆ ಮಾಡಾಕ ಯಾವಾಗ ಶೀಟಿ ಮತ್ತು ಗೊಟ್ಟು ಮತ್ತು ಅದನ್ನು ಶೀಟಿ ಕೈಯ ನೀರಾಗಿ ಎತ್ತಿ ಮತ್ತೆ ಹಸಿ ಮಾಡಿ ಮತ್ತೆ ಶೀಟಿ ಶೀಕರಣೆ ಮಾಡ್ತೀರ ಅನ್ನಂತೆ ಶೀಕರಣೆ ಆಗಿ ಹೋಳಿಗೆ ತುಪ್ಪ ಹಾಲ ಶೀಕರಣೆ ಮುಂದಿನ ಏನು ಹೇಳೋದು ಬೇಡಪ್ಪ. ಇಲ್ಲಿ ಆನ್ ಜಿಲೇಬಿ ಹೋಳಿಗೆ ಮಾಡ ಏನು ಆನಂದ ಸಿಗ್ತದ, ಅದರ ಅನಂತ ಪಟ್ಟ ಆನಂದ ದಾನ ಮಾಡಿ ವ್ಯಕ್ತಿಗೆ ಸಾಯಿ ಟೈಮ್ದಾಗ ಸಿಗ್ತದ. ಸಾಯಿ ಟೈಮ್ದಾಗ ಆತ್ಮ ಆನಂದದಿಂದ ಸಾಯ್ತಾನು. ಇವ್ರ ತಕ್ಕ ದಾನ ಧರ್ಮ ಮಾಡಿ ಪರಿಗ್ರಹ ಒಳೆ ಮಾಡಲಿಲ್ಲ, ಸಂತೃಪ್ತ ಜೀವನ ನಂದತಿ. ಭಗವಂತ ನಿಂತೆಗೆ ಬರಕ್ಕೆ ನಾ ತಯಾರಾಗೀನಿ, ಇದ ಚಂದ ತಗೋ ನಮೋಕಾರ ಮಂತ್ರ ಅನ್ಕೋತ ಪರಿಗ್ರಹ ತ್ಯಾಗ ಮಾಡಿ ಮೈ ಮ್ಯಾಗ ಎಟ್ಟು ಬಟ್ಟೆತಿ ಬಂಗಾರ ಗಿಂಗಾರ ಎಲ್ಲ ತೆಗೆದು ತ್ಯಾಗ ಮಾಡಿ ಚಾಪಿ ಮ್ಯಾಗ ಮಕ್ಕೊಂಡು ನೇಮ ಸಲ್ಲೇಖನ ಯಮ ಸಲ್ಲೇಖನ ತಗೊಂಡು ದೇಹ ತ್ಯಾಗ ಮಾಡುವಂಥ ಸಂಸ್ಕೃತಿ ಜೈನ ಸಂಸ್ಕೃತಿ ಅದ. ಮಹಾವೀರ ಭಗವಾನ್ಗೆ ಏನು ಕಡಿಮೆ ಇತ್ತು ಹೇಳ್ರಿ ನೋಡು. ಕ್ಷತ್ರಿಯ ವಂಶದಾಗ ತೀರ್ಥಂಕರ್ ಅಂದ್ರೆ ಕ್ಷತ್ರಿಯರು. ರಾಜಭೋಗ ವೈಭೋಗ ಐಶ್ವರ್ತಕ ಎರಡು ಕೈಲಿ ಅಲ್ಲ, ಹಂಡೆ ತುಂಬ ದಾನ ಮಾಡ್ರು ತೀರಂಗಿಲ್ಲ, ಅಷ್ಟು ಸಂಪತ್ತಿ ಇತ್ತು. ಏನು ಮಾಡ್ರು? ಈ ಜಗತ್ತಿಗೆ ಅಪರಿಗ್ರಹ ತತ್ವ ಕೊಟ್ಟು ಹೋದ್ರು. ಎಷ್ಟು ಸಂಪತ್ತಿ ಇತ್ತು, ಸಂಪತ್ತಿ ಬೆನ್ನ ಹತ್ತಿರ ವಿಪತ್ತಿ ಆಕತಿ. ಆ ಸಂಪತ್ತಿ ಸದುಪಯೋಗ ಮಾಡ್ರ ನೀವು ಅಪರಿಗ್ರಹ ಆದ್ರಿ ಅಂದ್ರ ಮಹಾವೃತ್ತಿಯಾಗಿ ಮೋಕ್ಷಕ್ಕ ಅಧಿಕಾರಿ ಆಗ್ತೀರ ಅಂತ ಹೇಳ್ರು.
ಮಹಾವೀರ ಭಗವಾನರು ಅನ್ನೋದ್ರಿಂದ ಅವರು ಭಗವಾನ್ ಅನ್ಸ್ಕೊಂಡ್ರು. ಅಂಥ ವ್ಯಕ್ತಿತ್ವ ನಮ್ಮೊಳಗೂ ಬರಬೇಕು. ಅಂದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಮ್ಮ ಆತ್ಮನ ಪರಮಾತ್ಮ ಮಾಡೋ ಸಲುವಾಗಿ ಆತ್ಮಾವಲೋಕನ ಆತ್ಮಚಿಂತನ ಅವಶ್ಯಕದ. ಅದಕ್ಕೆ ಒಂದೊಂದು ಪದ ಒಂದೊಂದು ಶಬ್ದಗಳನ್ನು ಬಳಸಿ ಅರ್ಯಂತ ಸಿದ್ಧ ಇರ್ಬೋದು, ಜೈ ಜಿನೇಂದ್ರ ಇರ್ಬೋದು, ವೀತರಾಗಾಯ ನಮ ಇರ್ಬೋದು, ಓಂ ನಮ ಸಿದ್ಧೇಭ್ಯ ಇರ್ಬೋದು, ಒಂದೊಂದು ಪದಗಳನ್ನು ಬಯಸಿ ನಾವು ಆತ್ಮಾವಲೋಕನ ಮಾಡಿದಾಗ ಈ ಆತ್ಮನ ನಿಜ ದರ್ಶನ, ಆತ್ಮನ ಸ್ವಾದ, ಆತ್ಮಾನಂದದ ಅನುಭವ ನಮಗಾಗ್ತದೆ. ಹೆಂಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರೆ, ಹೆಂಗೆ ಸಾಧ್ಯ ಅಂತ ಕೇಳಿದ್ರೆ, ಪೇಡೆ ತಿಂದಾಗ ನಿಮ್ಗೆ ಹೆಂಗೆ ಅನಿಸ್ತೈತೆ ರೀ? ಅದ್ರಾಗ ಐನಾಪುರ ಪೇಡೆ ಅಂದ್ರೆ ಇನ್ನು ಎಲ್ಲೆಲ್ಲಿ ಹೋಗ್ತಾರೆ ಅಂಬಲಪ್ಪ ಇವ್ರ ಬೆಳಗಾವ್ ಕುಂದ, ಐನಾಪುರ ಪೇಡೆ, ಯರ್ನಾಳ್ ಜುನುಕ, ಬಾಗೇವಾಡಿ ಬೆಲ್ಲ ಮೊದಲು ಪ್ರಸಿದ್ಧಿ ಅಂತ. ಹೌದು, ಯರ್ನಾಳ್ ಜವಾರಿ ಹೋದ್ರೆ ಸ್ಪೆಷಲ್ ಜುನ್ಕ ತಿಂದು ನೋಡ್ರಿ ನಾವು. ಚೌಕಾದಾಗ ದಿವಸ ಜುನ್ಕ ಇರ್ತಿತ್ತಲ್ಲಿ. ಅದು ಪದ್ಧತಿ ಒಂದೊಂದು ಊರಾಗ ಹಂಗೆ ಪ್ರಸಿದ್ಧ. ಹಂಗೆ ಒಂದು ಸಲ ನೀವು ಯಾವುದೋ ಐನಾಪುರ ಪೇಡೆ ಬಾಯಿ ಹಾಕ್ಕೊಂಡ್ರಿ, ಯಾಣ ಮಸ್ತತಿ. ಮತ್ತೊಂದು ತಾಸಿ ಕೇಳ್ರ ಪೇಡೆ ಹೆಂಗಿತ್ತು? ಮಸ್ತಿತ್ತು. ಒಂದು ತಿಂಗಳು ಬಿಟ್ಟು ಕೇಳ್ರ ಚಲೋ ಇತ್ತು. ಒಂದು ವರ್ಷ ಬಿಟ್ಟು ಕೇಳ್ರ ಐನಾಪುರ ಪೇಡೆ ಹೆಂಗಿತ್ತು? ಐನಾಪುರ ಪೇಡೆ ಅಂದ್ರೆ ಪ್ರಸಿದ್ಧ ಬಿಡ್ರಿ. ನಾ ತಿಂದದ ಅನುಭವ ನಂಗೆ ಐತಿ. ಈಗಿಲ್ಲ ಬಾಯಾಗ ಕರೆ ಅನುಭವ ಐತಿಲ್ಲೋ. ಹೆಂಗೆ ಪೇಡೆ ತಿಂದದ ಅನುಭವ ಬರ್ತೈತಿ ಆಯ್ತಾನಕ್ಕೂ ಹೋದಾಗ. ಆಯ್ತಾನಕ್ಕೂ ಹೋದಾಗ ಸ್ವಾದ್ರ ಹತ್ತಿ ಏನೇನು ಮಾಡಿ ಹಾಕ್ಯೇಳು. ಅವ್ ಸಾಯಿ ಟೈಮ್ದಾಗ ಕೇಳೋದು ಎಲ್ಲ ಗೊತ್ತಿರ್ತೈತಿ. ಅವನು ಆಯ್ತ ಆದಾಗ ಏನು ಹಾಕ್ಯಳು ಅದೆಲ್ಲ ಕಣ್ಣು ಮುಂದೆ ಕಟ್ಟಿದಂಗೆ ಹೆಂಗಿರ್ತೈತಿ. ಹಂಗೆ ಭಗವಂತನ ಧ್ಯಾನ, ಅರ್ಯಂತ ಸಿದ್ಧ, ಭಗವಂತ ದರ್ಶನ, ಡೊಂಗರ್ಮಾಲೆ ಬಾಬಾ ದರ್ಶನ, ಶಿಖಂಡಿ ದರ್ಶನ, ಅಂತಿಮ ಸಮಯದ ಸ್ಮೃತಿ ಒಳಗೆ ಬರ್ತಂದ್ರೆ ನಿಮ್ಮ ಆತ್ಮನ ಕಲ್ಯಾಣ ಆಕ್ಕತಿ. ಅಂಥವೆಲ್ಲ ತಲೆಯಾಗ ಉಳಿತು ಅಂದ್ರೆ ಮತ್ತೆ ಭಗವಂತನ ನಾಮಸ್ಮರಣೆ ಉಳಿಯಂಗಿಲ್ಲ. ಉಳಿತೈತಿ ನಿಮ್ಮ ಆಯುಷ್ಯದಾಗ ಇದು ಪರಮ ಸೌಭಾಗ್ಯ ಪ್ರಾಪ್ತ ಆಗತೈತಿ. ಅಖಂಡ ಭಾರತದೊಳಗೆ ಇತಿಹಾಸದಾಗ ಯಾರಿಗೂ ಸಿಕ್ಕಿಲ್ಲ ಅಂಥ ಸೌಭಾಗ್ಯ ಇವತ್ತ ಜೈನ ಯುವ ಮಿಲನ ವತಿಯಿಂದ ಪ್ರಾಪ್ತ ಆಗತೈತಿ. ಜನವರಿ 31 ಜಿನ ಸಹಸ್ರನಾಮ ಸ್ತೋತ್ರದ 1008 ಪುಷ್ಪಾಚರಣೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ. ನಿನ್ನೆ ಬಂದಿದ್ರು ಹುನ್ನೂರು ಪೆಂಡಾಲ್ ಮೈಸೂರಿಗೆ ಹಾಕಿದ್ಲ ರಮೇಶ್. ನಾ ಹಿಂಗೆ ಪ್ಲ್ಯಾನ್ ಮಾಡಿ ಹೇಳಿ ಆ ಒಂದೇ ಮಾತನಾಗಂದ ಪತ್ತ ಆಚರಿಸಿ ಆದೇಶ ಮಾಡ್ರಿ, ಸೇವಾ ಮಾಡೋದು ನನ್ನ ಭಾಗ್ಯದಾಗ. ನಾಲ್ಕು ಹುಡುಗರು ಬರ್ತಾರೋ ಪಗಾರ ಅಂತ ಕೊಡ್ರಿ, ನಾನು ಎಂತಕ್ಕೇನು ಕೇಳಂಗಿಲ್ಲ. ಇನ್ನೊಬ್ಬ ಪುಣ್ಯಾತ್ಮ ಬಂದ ಹರ್ಯಾಕ್ ಶೀತಲ್ ಚವ ಸಾಕಿನ್ ತೇರ್ದಾಳ್ 31ನೇ ತಾರೀಕು ಎಷ್ಟೋ ಭಕ್ತರು ಬರಲಿ ಅವ್ರ ಆಹಾರದಾನ ವ್ಯವಸ್ಥೆ ನಾವು ಮಾಡ್ತೀವಿ. ಅಡ್ವಾನ್ಸ್ ಏನಿಲ್ಲ. ಹಂಗೆ ಮಾಡಿದ್ರಿ ಹಂಗೆ ಮಾಡಿದ್ರು ಕೇಳ್ತಿದ್ಲ. ನಂಗೆ ನನ್ನ ಮ್ಯಾಗ ಎಷ್ಟು ವಿಶ್ವಾಸ ಇಲ್ಲ, ಅದಕ್ಕಿಂತ ನಿಮ್ಮ ಮ್ಯಾಗ ವಿಶ್ವಾಸ ಐತಿ, ಭಕ್ತರ ಮ್ಯಾಗ ವಿಶ್ವಾಸ ಐತಿ. ಇವತ್ತು ಪುಣ್ಯ ಐತೆನಂತೆ ನಿಮ್ಮಂಥ ಭಕ್ತರು ನಂಗೆ ಸಿಕ್ಕಾರೋ ಅದು ಸೌಭಾಗ್ಯ. ಬಾಯಿಂದ ಬರುತ್ತಡಲ್ಲಿ ಯಾವುದಕ್ಕೂ ಇಲ್ಲ ಅಂತಕ್ಕಂಥ ಪದ ಇಲ್ಲ. ಭಾಳ ಖುಷಿಲೇ ಆಯ್ತು ರೀ, ಏನು ಮಾಡಿಸ್ರಿ ಅದಕ್ಕೆ ನಾನು ದಾನ ಮಾಡ್ತೀನಿ, ಅದನ್ನು ನನ್ನ ಭಾಗ್ಯದಾಗ ಸಿಗತಕ್ಕಂಥ ವಿಜ್ಞಾನ ಬಂದು ಪುಣ್ಯ ದಯದಾಗ ಸಿಗ್ತದೆ. ಯಾವುದೂ ಕೆಲಸ ನಿಲ್ಲೋದಿಲ್ಲ. ನಾವು ಮಾತ್ರ ಪುರುಷಾರ್ಥ ಮಾಡೋದು ನಮ್ಮ ಕರ್ತವ್ಯದ. ಇದೊಂದು ಪರಮ ಸೌಭಾಗ್ಯ. ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದಂದ್ರೆ ಯಾರು ಇದಕ್ಕೆ ನಾಂದಿ ಹಾಡ್ಯಾರ ಬೆಂಗಳೂರು ಅವ್ರಿಗೆ ಸಹಿತ ಬಾಗಿ ಸಿಕ್ಕಿಲ್ಲ. 700 ಅಂದ್ರೆ 1000 ಒಳಗದಾರನ ಅವರು. ಅಖಂಡ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಂಖ್ಯಾದಾಗ ಸಹಸ್ರನಾಮ ಸ್ತೋತ್ರ ಭಾಗ ತಗೊಂಡ ಭಕ್ತರ ಸಂಖ್ಯೆ ಎಲ್ಲಿತ್ತಂದ್ರೆ ಭದ್ರಗಿರಿ. ಯಾರ್ಯಾರು ಪೌತಿ ಮಾಡ್ಯಾರ ಜೈ ಜಿನೇಂದ್ರ ಹೇಳಿ ವಿಡಿಯೋ ಮಾಧ್ಯಮಲೆ ಪ್ರಚಾರ ಮಾಡ್ಯಾರ ಎಲ್ಲಾರು ಜೋರ್ಲೆ. ಹೇಳಿ ನೀನು ಬರ್ಕೋದು ಕ್ಯಾನ್ಸಲ್ ಮಾಡ್ರಿ, ನೋಂದಣಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಕಂಟ್ರೋಲ್ ಮಾಡೋದು ಅವಘಡ ಆಕೈತಿ. 1008 ಮಂದಿ ಅಹಿಂಸಾ ಎಲ್ಲ ಕುತ್ತಾಗ ಹೆಂಗೈತಿ ನಿಮ್ಗೆ ಗೊತ್ತೈತಿ. ಈಗ 2000 ಅವಾಗ ಹೋಗೈತಿ. ಆ ಜಾಗದ ಕೊರತೆ ಆಗಬಾರ್ದು, ಎಲ್ಲ ವ್ಯವಸ್ಥಿತ ಆಗಬೇಕು. ಅದಕ್ಕೆ ಮತ್ತೆ ಯಾರೋ ಒಬ್ಬರು ಅಂದರು ಇಟ್ಟು ಮಂದಿ ನಮ್ಮ ಮಂದಿ ಕೇಳಂಗಿಲ್ಲ ರೀ, ಹೆಂಗೆ ಕಂಟ್ರೋಲ್ ಮಾಡೋದಾ? ಅದನ್ನು ನಂಗೆ ಬಿಡತ್ತೆ ಹೇಳ, ಅದನ್ನು ನಂಗೆ ಬಿಡ ನಾಯನ್ಕಾಗಿ ನಿಮ್ಗೆ ಗೊತ್ತೈತಿಲ್ಲ. ಒಂದು ವಾರ್ನಿಂಗ್ ಮಾಡಿ 1 2 ಅನ್ನಿ ಮುಂದಿಂದಕ್ಕೆ ಆಸ್ಪದ ಇಲ್ಲಲ್ಲಿ. ಅದಕ್ಕೆ ಅನುಶಾಸನ ಪಾಲನೆ ಮಾಡಿ
ಆದರ್ಶ ಇಡೀ ಅಖಂಡ ಭಾರತದ ಚರ್ಚೆ ಆಗ್ಬೇಕು. ಹಿಂದಕ್ಕೆ ಅಮೃತಾರ್ಧ ಸಿದ್ಧ ಚಕ್ರ ಆರಾಧನೆ ಆಗಿತ್ತು. ನಮ್ಮ ಆಚಾರ್ಯ ಸಂಘದಾಗ ಸುಭಾಷ್ ಸಾಗರ್ ಅಂದರು. ಇವತ್ತೊಂದು ಸುಭಾಷ್ ಸಾಗರ್ಗಳಿಗೆ ನಮ್ಮ ಸುಭಾಷ್ ಸಾಗರ್ ಫೇವ್ರೇಟ್ ಜಾಗ ಅದು ವಿಪಲಾಚಲ್ ಪರ್ವತ ಮಹಾವೀರ್ ಭಗವಾನ್ ಜಲಮಂದಿರ ಮ್ಯಾಲೆ ಮಹಾವೀರ್ ಭಗವಾನ್ ಅದಲ್ಲ, ಅಲ್ಲಿ ಹೋಗಿ ಜಪ ಮಾಡಾಕ ಸಾಮಾಯಿಕ ಮಾಡೋಕೆ ಭಾಳ ಖುಷಿ ಇರ್ತಾರೆ. ನಾಲ್ಕೈದು ದತ್ತವಾರ್ತಕ್ಕೆ ನಮ್ಮದು ಅವ್ರದ್ದು ಮಿಲನ ಆಗಿತ್ತು. ನಂಗೆ ತಂದು ತೋರಿಸಿದ ಗುಂಪಾದಾಗ ಹೋಗಿ ನೋಡ್ರಿ ನಿಮ್ಮ ಭದ್ರಗಿರಿ ಮಹಾವೀರ್ ಭಗವಾನ್ ಕೊಟ್ಟು ನಾವು ಎಲ್ಲರಿಗೂ ಕೊಡ್ತಾರೆ ಬಂದಂಥ ಭಕ್ತರಿಗೆ. ಸಾಂಗ್ಲಿ ಗೋಶಾಲಾ ವತಿಯಿಂದ ಟ್ರಸ್ಟ್ ವತಿಯಿಂದ ಪ್ರಿಂಟ್ ಮಾಡ್ಸ್ಯಾರ, ಬಂದವ್ರಿಗೆಲ್ಲ ಕೊಡ್ತಾರೆ. ಮಹಾವೀರ್ ಭಗವಾನ್ ಮೂರ್ತಿ ಭಾಳ ಚಂದ ಐತ್ರಿ, ಅಲ್ಲಿ ಕೂತ್ರ ಭಾಳ ಪಾಸಿಟಿವ್ ಎನರ್ಜಿ ಸಿಗ್ತೈತ್ರಿ, ಆನಂದ ಆಕೈತಿ. ಯಾರ ನಿಮ್ಮಂಥ ಭಕ್ತರ ಅಲ್ಲ, ದಿಗಂಬರ್ ಮುನಿಗೋಳ್ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಶಿಷ್ಯರು ಸುಭಾಷ್ ಸಾಗರ್ ಮಹಾರಾಜರಿಗೆ ಅಂತ ಆನಂದದ ಅನುಭವ ಆಗಿತ್ತು. ನಂಗೆ ದತ್ತವಾರದಾಗ ಹೇಳಕತ್ತೀರೋ ಅದಕ್ಕೆ ಹೇಳಿ ನೀವು ಅಲ್ಲಿ ಹೋಗಿ ಸಾಮಾಜಿಕ ಮಾಡಿ 2ರ ನಂತರ ಅವ್ರು ಬಂದರು ಆ ಜಾಗದಾಗ. ಅದಕ್ಕೆ ಈ ಪಾಸಿಟಿವ್ ಪರಮಾಣು ಏನೋ ಒಂದಲ್ಲ ಎರಡಲ್ಲ, ಈಗ ಕೆಲ ಮಾತಾಜಿಗಳ ನಾವು ಒಂದು 4 ಜನ ಸಿಗ್ಬೋದು, ಏನು ವಿಕಲ್ಪ ಇಲ್ಲ. ಆದ್ರೆ ಯಾವ ಜಾಗದಾಗ ನೀವು ಜೀವಂತ ಸಮೋಶ ರಚನೆ ಮಾಡಿ 1008 ಪುಷ್ಪಾರ್ಚನೆ ಮಾಡ್ತಕ್ಕಂಥ ಭಾಗ್ಯ ತಗೊಳಕತ್ತೇವಿ, ಆ ಜಾಗದಾಗ 772 ಮುನಿಗಳು ಸಾಧನೆ ಮಾಡಿರ್ತಕ್ಕಂಥ ಪವಿತ್ರ ಭೂಮಿ ಒಳಗದಾರಲ್ಲ, ಅದು ಎಲ್ಲರಿಗೂ ಸಿಗುವಂಥ ಭಾಗ್ಯ ಅಲ್ಲ. ಅದಕ್ಕೆ ನಿಮಗೆ ಸ್ಪೆಷಲ್ ಒಂದು ಸ್ಥಾಪನಾ ಪಾತ್ರ ಮತ್ತು ಪುಷ್ಪಾರ್ಚನೆ ಮಾಡೋಕ್ಕೊಂದು ಕಮಲಗತೆ ಇದ್ದದ್ದು ಪಾತ್ರ ಆರ್ಡರ್ ಕೊಟ್ಟು ತರ್ಸಕತ್ತೈತಿ ಹಜಾರೆ ಬಜಾರ್ದಾಗ. ನಿಮ್ಮ ಸಲುವಾಗಿ ಕಡಿಮೆ ರೊಕ್ಕದಾಗ ಎಲ್ಲರಿಗೂ ಸಿಗಲಿ ಆಗ್ತದೆ. ಒಬ್ಬೊಬ್ಬರ ತಂದ್ರೆ ಹೆಚ್ಚು ಬೀಳ್ತೈತಿ. ಒಮ್ಮೆ ನಾವು 1800 2018 ತಂದೀವಿ ಅಂದ್ರೆ ಕಡಿಮೆ ರೇಟ್ ಬೀಳ್ತಾವು, ಎಲ್ಲರಿಗೂ ಸಿಗಲಿ ಉಪಲಬ್ಧ ಆಗಲಿ ಅಂತ ತಿಳ್ಕೊಂಡ ಮಾಡ್ಸಕತ್ತೈತಿ. ಪ್ರತಿಯೊಬ್ಬರಿಗೂ ಒಂದು ಸ್ಥಾಪನಾ ಪಾತ್ರ, ಒಂದು ಪುಷ್ಪಾರ್ಚನೆ ಮಾಡೋಕ್ಕೆ ಪಾತ್ರ ತಯಾರು ಮಾಡ್ಸಾಕೈತಿ. ಎಷ್ಟೋ ಮಂದಿ ಆಗಿತ್ತು ನಾನು ಕೇಳೋರು, ಆಚಾರ್ಸಿ ಇಟ್ಟು ಮಂದಿಗೆಲ್ಲ ಕುಂಡ್ರಾಕ ಮನೆ ವ್ಯವಸ್ಥೆ ಹೆಂಗೆ ಮಾಡೋದಾ? ನಾನಂತೂ ಮನೆ ಬಿಟ್ಟು ಬಂದೆ, ನಾ ಏನು ಮನೆ ವ್ಯವಸ್ಥೆ ಮಾಡಲಿ? ಮನಿನೇ ಬಿಟ್ಟು ಬಂದೆ, ಮತ್ತು ನಿಮ್ಮ ಮನೆ ವ್ಯವಸ್ಥೆ ನಾ ಯಾಕೆ ಮಾಡಲು? ಭಾವನಾ ಮಾಡಿ ತಾನ ಏನೋ ಆಕೈತಿ. ಅದರಲ್ಲಿ ನಮ್ಮ ಅಜಿತ್ ಬಯ್ಯಾಜಿ ಅಂದಿದ್ರು, ಸಾಂಗ್ಲ್ಯಾಗ ಒಂದು 200 ಪಳಿ ಅದಾವ್ರು ಸ್ಟೀಲ್ ದುರಿ ತರ್ಸುನು ಅವ ಅಂದಿದ್ದ. ಅಂತಿಲ್ಲ ಸಹಜ ಬತ್ತು ಅಟ್ ಪಳಿ ತತ್ತು ಇಡಾವ್ರ ಹೆಂಗೆ, ಇವ್ರು ಕುಣ್ಸವ್ರ ಹೆಂಗೆ, ನಾ ಕುಣ್ಸ್ಬೇಕಾದ್ರೆ ಹೆಂಗೈತಿ? ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ महाबल गुरुदेव आचार्य श्रवण रत्न सुबत सागर आचार्य रत्न बहुबली सागर अकलंक महाराज ಈ ಭಾಗದಾಗ ಎಷ್ಟು ಸಾಧು ಸಂತರ ಆಗಿ ಹೋಗ್ಯಾರ ಹಿಂದ ಅವ್ರ ಬಾಯ ಎಲ್ಲ ಮಂಗಲಾಚರಣೆ ಇದೆ ಇರ್ತಿತ್ತು. ಭಗವಂತರ ಸಮೋಷರ್ನಾಗ ಇರ್ತಕ್ಕಂಥವ್ರು ಕೋಟಿ ಸೂರ್ಯ ಕೋಟಿ ಚಂದ್ರ ಪ್ರಭಾ ಇರ್ತೈತೆ ಅಂತ ಹೇಳ್ತಾರೋ, ಹಂಗ ಸಮೋಷರ್ನಾಗ ಭಗವಾನ್ ಇರ್ತಾರೋ. 4 ದಿಕ್ಕಿ ನೀವು ಕೂತ್ರ ಸೂರ್ಯನ ಕಿರಣಗತೆ ಕುಂಡಿರ್ಬೇಕು ಅಂತ ನನ್ನ ತಲೆಯಾಗ ಒಂದು ಚಿಂತನೆ ಐತಿ. ಸೂರ್ಯನ ಕಿರಣಗತೆ ಅಂದ್ರೆ ಭಗವಂತರ ಹೊಂಟಿಂದ ಕಿರಣ್ ಅಂದ್ರೆ ಕರೆಕ್ಟ್ ಎನರ್ಜಿ ನಿಮ್ಮ ಮ್ಯಾಗ ಬರುವವು, ಆ ಕಡೆ ಈ ಕಡೆ ಡೈವರ್ಟ್ ಆಗಂಗಿಲ್ಲ. ಕಿರಣಗಳು ಡೈರೆಕ್ಟ್ ನೀವೆಲ್ಲ ಆ ರೀತಿ ಪ್ಲ್ಯಾನ್ ಐತಿ. ಇನ್ನು ಹಂಗೆ ಪ್ಲ್ಯಾನ್ ಹಾಕಿ ನಾವು ಮನಿ ಇಟ್ಟಿವಿ ಅಂದ್ರೆ ಎಲ್ಲ ಪ್ಲ್ಯಾನ್ ಪುಸ್ ಹಾಕೈತಿ. ಇನ್ನು ಹೆಂಗೆ ಮಾಡೋದ? 2 ಸಲ ಬೇದು 1000 ಇಟ್ಟಂಗಿ ತೊಗೊಂಡಿವು ರತ್ನಗಿರಿ ಕಲ್ಲು, ಅವ್ 1500 ತಂದು ಬಂಟ ಮಗ. ಮತ್ತೊಮ್ಮೆ 1000 ಬೇಕಂದಿವು, ಅವ್ 1700 ತಂದು. ನಮಗೆ ಬೇಕಾಗಿದ್ದು ಕಡಿಮೆ, ಅವ್ ಹೆಚ್ಚ ತಂದು. ಈಗ ನಂಗೆ ಗೊತ್ತಾಯ್ತು ಯಾಕೆ ತಂದ, ಇವ್ರು 10 ಅಂತ ಗೊತ್ತಿತ್ತು. ನಾಳೆ ಸೂರ್ಯನ ಕಿರಣದಾಗ ಕುಂಡ್ರಾಗ ಅವ ಕಲ್ಲು ಮುಂದಿಟ್ಟ ಅದ್ರ ನಾನು ಪೂಜಾ ಮಾಡೋರಪ್ಪ. ಜಾಗ ಡಿಸ್ಟರ್ಬ್ ಆಗೇನ ಮನೆಗೆ ಬಾಳೆ ಮಾಡೋಕ್ಕೂ ಗೊತ್ತಾಗಿಲ್ಲ. ಮನೆ ಬಿಟ್ಟಾಗ ಯಾಕೆ ಮನೆಗೆ ಬಾಳೆ ಮಾಡಬೇಕಪ್ಪ? ಆ ಪರಿಗಿರ ತತ್ವಕ್ಕೂ ಪ್ರೇರಣೆ ಸಿಕ್ತು. ಯಾವ ಕಲ್ಲು ಮ್ಯಾಗಿಟ್ಟು ನೀವು ಪೂಜಾ ಮಾಡೋರು ಸ್ಥಾಪನಾ ಮಾಡೋರ, ಯಾವ ಕಲ್ಲು ಮ್ಯಾಗ ಪಾತ್ರ ಇಟ್ಟ 1008 ಬೀಜಾಕ್ಷರಕ್ಕವ್ರ ಅದ ಕಲ್ಲು ನಾ ಆಯುರ್ವೇದ ಚಿಕಿತ್ಸಾಲಯದೊಳಗ ಪಿರಾಮಿಡ್ ಆಗೋದವು ಚಿಕಿತ್ಸಾ. ನೋಡಿ ಎಷ್ಟು ಪಾಸಿಟಿವ್ ಎನರ್ಜಿ. ಅದಕ್ಕೆ ಮಾನ್ಯ ರವಿ ಡಾಕ್ಟರ್ ನಿಮ್ಮ ರಬಕಯ್ಯ ಅವರು ಬಂದು ತಳಗ ದರ್ಶನ ಮಾಡಿ ಬಂದರು. ನೋಡೆಲ್ಲ ನಂಗಂತಾರ, ನಾ ಏನು ವಾರಕ್ಕೆ ತಿಂಗಳಕ್ಕೆ ಯಾವಾದ್ರೂ ವಿಸಿಟ್ ಕೊಟ್ಟು ಹೋಗುತ್ತ ಬಂದು ಡಾಕ್ಟ್ರು ಇಲ್ರಿ ಮಾನ್ಯ ಮೈಸೂಡಿ ಪೂಲ್ ಸಲುವಾಗಿ ಸತ್ಯಾಗ್ರಹ ಮಾಡೀನಿ, ನೀವು ಭಾಳ ಆಶೀರ್ವಾದ ಕೊಟ್ಟರೆ ಯಶಸ್ವಿ ಆಯ್ತು ಅಂತ ಮಾತಾಡ್ತಾ ಇದ್ರು. ಮತ್ತು ಭಾಳ ಚಂದ ಕ್ಷೇತ್ರ ಸುಂದರ ಬೆಳವಣಿಗೆ ಆಗೈತ್ರಿ. ನಾ ಕೇಳಿ ಚಿಕಿತ್ಸೆ ಮಾಡತೈತಿ ಹೋಗಿ ಬಂದೀವಿ. ಕರೆ ಏನು ಅಲ್ಲಿ ಪಾಸಿಟಿವ್ ಎನರ್ಜಿ ವಾತಾವರಣ ಐತ್ರಿ. ಔಷಧ ಇಲ್ದ, ಗುಳಿಗೆ ಇಲ್ದ, ಇಂಜೆಕ್ಷನ್ ಇಲ್ದ ರೋಗ ಹೋಗ್ತಾವ್ರಿ ಅಂತ ಪಾಸಿಟಿವ್ ವಾತಾವರಣ ಆಗಿ. ಯಾರು ಹೇಳ್ರ? ಡಾಕ್ಟರ್ ಹೇಳ್ರಿ, ನಿಮ್ಮ ರವಿ ಡಾಕ್ಟರ್ ರವಕಯ್ಯ ಅವರು ಅಂದ್ರೆ ಡಾಕ್ಟರ್ ಅಂತ ಡಾಕ್ಟರ್ಗಳಿಗೆ
ಅಲ್ಲಿ ಎನರ್ಜಿ ಸಿಗಾಕತ್ತೈತೆ ಅಂದ್ಬೇಕ ಮುಂದೆ ಭವಿಷ್ಯದ ಹೆಂಗಾಗೋದು ನೋಡ್ರಿ. ಅದಕ್ಕೆ ಪುಣ್ಯಾನು ಬಂದು ಪುಣ್ಯ ಅಂತ. ಇನ್ನು ಯಾರ್ಯಾರು ಪುಷ್ಪಂತರ ಮಾಡೋದು ಭಾವ ಇಟ್ಕೋರಿ. ಅದಕ್ಕೆ ಕಲ್ಲು ಅಟ್ಟ ಉಳಿದಿಲ್ಲ. ನಮ್ಮ ಶ್ರಾವಿಕಗಳು ಆ ಕಲ್ಲಿಗೆ ಮ್ಯಾಲೆ ಅರಿವು ಹೇಳಾಕತ್ತಾರೆ. ನಿಮ್ಮ ರಬಕವಿ ಅಜ್ಜಿ, ನಿಮ್ಮದು ಯಾರ ಹಜಾರಿ ಅಜ್ಜಿ ಅರಿವಿ ಕೊಟ್ಟಾಳೆ. ಎಲ್ಲ ಫ್ರೀ ವೈರಿ ಬದ್ರಿಗಿರಿ ಎಷ್ಟು ಹತ್ತಾವ. ಇವ್ರು ಬಂದು ಹೊಲ್ಯಾಕತ್ಯಾರ. ಅವಕ್ಕೆ ಕುಲಾಯಿ ಹಾಕಿದಂಗ ಅವ್ವ ಎದಕ್ಕ ತೊಟ್ಲಾಗ ಹೆಸರಿಡಾಗಿ ಹೆಂಗೆ ಕುಲಾಯಿ ಹಾಕ್ತಿರ್ಲ ಹಂಗೆ ಯಾವ ರತ್ನಾಗಿರಿ ಕಲ್ಲದ ಅವು ಹುಟ್ಟಿದಾಗಿದ್ದು ಒಂದು ಕುಲಾಯಿ ಹಾಕ್ಕೊಂಡಿಲ್ಲ. ಬದ್ರಿಗೆ ಅವ್ರದ್ದು ಪುಣ್ಯ ನೋಡ್ರಿ ಕುಲಾಯಿ ಹಾಕ್ಕೊಂಡು ಅದ್ರ ನಾನು ನೀವು ಪೂಜೆ ಮಾಡುವಂಥವ್ರು. ಎಲ್ಲಾರು ಬರಾಗ ಒಂದೊಂದು ಚಾಪಿ ತಗೊಂಡು ಬರ್ರಿ. ನೀವು ಕುಂಡ್ರ ಐತಲ್ಲ, ನೀವು ಕುಂಡ್ರ ಚಾಪಿ ತಳಗೆಲ್ಲ ಮ್ಯಾಡ್ ವ್ಯವಸ್ಥೆ ಮಾಡಕತ್ತೈತಿ. ಆದರೂ ನೀವು ಕುಂಡ್ಕೋ ಸಲುವಾಗಿ ಒಂದು ಚಾಪಿ ತಗೊಂಡ್ಬರಿ. ಅದು ಸುಸಜ್ಜಿತ ವ್ಯವಸ್ಥೆ. ಈಗ ಹಳಿಗಳವ್ರಂತೂ ಕುಣ್ಯಾಕತ್ಯಾರ. ಅವ್ರು ದಿವಸ ಸೇವೆ ಮಾಡಿ ಕುಣ್ಯಾಕತ್ಯಾರ. ನೀನು ಕೂತಿರೋರು ಯಾರ್ಯಾರು ಪ್ರಭಾವತ್ತು 4-5 ಮಂದಿ. ನಮ್ಮದು ಬಾಲ್ಕಿ ಟಿಕೆಟ್ ಕೊಟ್ಟರೆ ಚಲೋ ಆತ್ರಿ. ಬಾಲ್ಕಿ ಟಿಕೆಟ್ ಅಂತ ಬಾಲ್ಕನಿ ಟಿಕೆಟ್ ಕೊಟ್ಟರೆ ಚಲೋ ಆತು. ನಾವು ಎರಡು ದೂರ ಕೊಡ್ತೀವಿ ಭಗವಾನ್ ಅಷ್ಟು ಚಂದ ಕಾಣ್ತಾರೆ ಸಮೋಚರಣ. ಯಾರೋ ಅಂದ್ರತ್ತ ಹಳಿಂಗ್ಳಾರ ಯಾವ ನಮ್ಗೆ ಕೊಡ್ಬೇಕಲ್ಲ. ಅವರ 700-800 ಮಂದಿ ಆಗ್ಯಾರತ್ತ. ನಾವು ಹಾಜರು ಜಾಗ ಬಿಡ್ಬೇಕಲ್ಲ. ನಾವು 7ಕ್ಕೆ ಹೋಗೋರು ಅವ್ರು ಅಲ್ಲೇ ಬಂದು ಕೂತ್ರು ರಾತ್ರಿ 3ಕ್ಕೆ. ಬೋರ್ಗಾವದಾಗದು ಹಂಗಾಗೈತಿ. ರಾತ್ರಿ ಹಂಗೆ ಬೇರೆ ಊರು ಮಂದಿ ಚರ್ಚೆ ಮಾಡಕತ್ತೈತಿ. ಹಳಿಂಗ್ಳವ್ರು ಅಲ್ಲೇ ಇರ್ತಾರ ಬಾದು ಕೂತ್ರು ನಮಗೆ ಜಾಗ ಸಿಗೋದು. ಅದನ್ನ ನಾ ರೂಲ್ಸ್ ಮಾಡೀನಿ. ಹಳಿಂಗ್ಳವ್ರು ಮುಂದಿಲ್ಲ, ಬಾಲ್ಕನಿ ಟಿಕಿರ್ತಾರೆ. ಹೆಂಗೆ ಕೊಟ್ಟು ಪೂಜೆ ಮಾಡೋರು ಬೇರೆದವ್ರು ಎಲ್ಲಾರ್ಗೂ ಸ್ವಾಗತ ಐತಿ. ಮಹಾವೀರ ಭಗವಾನ್ರ ಮಕ್ಕಳದಾರು, ಕುಲರತ್ನ ಭೂಷಣ ಭಕ್ತರದಾರು. ಅದಕ್ಕೆ ಯಾವುದೂ ವಿಕಲ್ಪ ಇರ್ಲಾರ್ದ ಹಂಗೈತ್ಲ ಸಾಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಶಾಲೆಗಳಿಗೆ ಬರ್ತಾರ. ಹಂಗೆ ಇದು ಭದ್ರಗಿರಿ ಭಕ್ತಿಯಿಂದ ಒಳಗೆ ಬಾ. ಭದ್ರಗಿರಿಗೆ ಬನ್ನಿರಿ, ಭದ್ರರಾಗಿ ಬಾಳಿರಿ. ಎಲ್ಲ ಆತ್ಮಗಳ ಭದ್ರ ಪರಿಣಾಮ ಆಗಲಿ. ನನಗಿಂತ ಬೇಗ ನಿಮ್ಮ ಆತ್ಮ ಸಿದ್ಧಶೀಲದ ಸಿದ್ಧ ಭಗವಾನ್ ಆಗಲಿ. ನಿಮಗೆ ಪಿಂಚಿ ಎತ್ತು ಭಾಗ್ಯ ನನಗೂ ಸಿಗಲಿ. ನಿಮ್ಮ ಆತ್ಮ ಅಷ್ಟು ವಿಶುದ್ಧಿಲೆ ಧರ್ಮಾರ್ದಾಗಿರಲಿ. ಯಾಕಂದ್ರೆ ನಂಗೆ ವಿಶ್ವಾಸ ಐತಿ ನಾ ಹೋಗೋದೇನೆ. 1 ದಿವಸ 2 ದಿವಸ ಲೇಟ್ ಆಗಲಿ. ನೀವು ಮೊದಲು ಹೋಗ್ರಿ. ಏನು ವಿಕಲ್ಪ ಇಲ್ಲ ನಂಗೆ. ನೀವು ಹೋಗಂತೆ ಬರ್ತೀನಿ ಕರ್ನಾ ಬರ್ತೀನಿ ನೀವು ಹೀಗೆ ಭಕ್ತಿ ಮಾಡ್ರಿ. ಮುಕ್ತಿ ಬಾಗಿಲು ತೆರಿಬೇಕು. ಆ ರೀತಿ ಭಾವ ಶಿವಲಿ ಭಕ್ತಿ ಮಾಡಿ ಆತ್ಮ ಕಲ್ಯಾಣ ಮಾಡ್ತಾರೆ. ಜಯ ಪ್ರಭಾವನ ಅಂಗತಿ ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗತಿ ಜಿನ